ಅರಳಿಸಿದೆ ಮನ. ನಮ್ಮ ಅಪಿಯರೆನ್ಸ್ ಅನ್ನುವಂಥದ್ದು ಒಂದು ಕಲಾವಿದನಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸಂಗೀತಗಾರರು ಆಗಿರ್ಲಿ, ನೃತ್ಯಗಾರರಾಗಿರ್ಲಿ, ಒಂದು ಭಾವನಾ ಜೀವಿಗಳು. ಜನಪ್ರಿಯತೆ ಸಿಗುವಂಥದ್ದು ಒಬ್ಬ ಕಲಾವಿದನಿಗೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ. CETV ಜೋರಿಯಾಗಿ ಕೂತ್ ಮೇಲೆ ಎಲ್ಲೂ ಓಡಾಡೋದೇ ಕಷ್ಟ ಅಂತ ಅನ್ಸ್ಬಿಡ್ತು. ಕನ್ನಡ ಹಾಡುಗಳು ಅಥವಾ ತುಳು ಹಾಡುಗಳು ಅಮ್ಮ ಇಷ್ಟನಾ ಮಗಳೇ ಇಷ್ಟನಾ ಅಂತ ಕೇಳಿದ್ರೆ ತುಳು ಭಾಷೆ ಆಗಿರ್ಬೋದು, ತುಳು ನಾಟಕ ಆಗಿರ್ಬೋದು. ಮೋಕೆದ ಸಿಂಗಾರಿ ಉಂತು ದೇವಯ್ಯಾರಿ. ಸೊ ನಿಮ್ಮ ಡೇ ಲೈಫ್ ಯಾವ ರೀತಿ ಆಗಿರುತ್ತೆ? ತುಂಬಾ ಬೇಗ ಏನು ಹೇಳಲ್ಲ ನಾನು. ಸೊ ಒಂದು ರೀತಿಲಿ ನಮ್ಮ ಅಪ್ಪನೇ ನನಗೆ ಗುರು ಇದ್ದಂಗೆ. ಯಾವತ್ತು ಚೆನ್ನಾಗಿ ಆಡಿದೆ ಅಂತ ಅವ್ರು ಯಾವತ್ತು ಹೇಳಲಿಲ್ಲ. ಈ ಯಾವ ಮೋಹನ ಮುರಳಿ ಕರೀತೆ ಇನ್ನೂ ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದೃಷ್ಟ ಅನ್ನುವಂಥದ್ದನ್ನು ನಂಬ್ತೀರಾ? 1%. ಪ್ರಯತ್ನ 99% ಶ್ರೀಮನ್ನಾರಾಯಣನಿ ಶ್ರೀಪಾದಮಿ ಶರಣು. ಗಂಡಿನ ಸೌಂದರ್ಯ ವರ್ಣನೆ ಮಾಡಿದ ಯಾವುದು ಕರೆಕ್ಟ್ ಗೊತ್ತಿಲ್ಲ ನನಗೆ. ಅವಳ ಹತ್ರ ಕೊಡಿ, ಅವಳು ತೊಟ್ಲು ತೂಗ್ತಾಳೆ ಅಂತ. ಬಾಯಿಗೆ ಬರೋ ಹಾಡುಗಳೆಲ್ಲ ಹಾಡೋದು, ಹಾಡು ಹಿಡ್ಕೊನಿ SPP ಸರ್ ಎವರೆಸ್ಟ್ ಪಕ್ಕದಿಂದ ಆಲ್ ದಿ ಬೆಸ್ಟ್ ಸುರೇಖಾ ಅಂತ ಜೋರು ವಾಯ್ಸ್ ಕೇಳಿಸ್ತು. ಹಿಂಗ್ ತಿರುಗಿ ನೋಡ್ರೆ ಬಾಲು ಸರ್ ಹಾಡುಗಾರ್ತಿ ಆಗ್ಬೇಕನ್ನೋ ಆಸೆ ಬೆಳೆದಿದ್ದ ಅವರಿಂದಾಗಿ. ಸೊ ಅಲ್ಲಿ ಕಂಡಿನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮದ ಗಂಧದ ಬೀಡು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಮಾನ್ಯವಾಗಿ ಎಲ್ಲರ ಮನೆಯ ದಿನ ಹೇಗೆ ಆರಂಭ ಆಗುತ್ತೆ ಅಂತ ಹೇಳಿದರೆ ಸಂಗೀತದ ಮೂಲಕ ಅಂತಲೇ ಹೇಳ್ಬೋದು. ಅದು ಬೇರೆ ಬೇರೆ ಥರದಲ್ಲಿ ಒಂದು ಭಾವಗೀತೆಯನ್ನು ಕೇಳ್ತಾ ಆಗಿರ್ಬೋದು, ಅಥವಾ ಭಕ್ತಿಗೀತೆಗಳನ್ನು ಕೇಳ್ತಾ ಆಗಿರ್ಬೋದು, ಅಥವಾ ಇನ್ನೂ ಕೆಲವು ಮನೆಗಳಲ್ಲಿ ಶ್ಲೋಕಗಳನ್ನು ಕೇಳ್ತಾ ಆಗಿರ್ಬೋದು, ಚಲನಚಿತ್ರ ಹಾಡುಗಳನ್ನು ಕೇಳೋ ಮೂಲಕನೂ ಆಗಿರ್ಬೋದು. ಸೊ ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂತಂದರೆ, ಸಂಗೀತ ಆಗಿರ್ಬೋದು, ಸಾಹಿತ್ಯಕ್ಕಾಗಿರ್ಬೋದು ಅಷ್ಟೊಂದು ಶಕ್ತಿ ಇದೆ. ಸೊ ಒಂದು ಮನಸ್ಸನ್ನಾಗಿರ್ಬೋದು, ಮನವನ್ನಾಗಿರ್ಬೋದು ಬೇಕಾದ ರೀತಿಯಲ್ಲಿ ಅದನ್ನು ಚಿತ್ರಿಸುವಂಥ ಶಕ್ತಿ ಈ ಸಂಗೀತಕ್ಕಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಜೊತೆಗಿರುವಂಥ ಅತಿಥಿ ಕೂಡ ಹಾಗೆ ಅಂತಲೇ ಹೇಳ್ಬೋದು. ನಾದ ಲೋಕವನ್ನು ಒಂಥರ ಹೊಕ್ಕಿದಂಥ ಪ್ರತಿಭೆ ಅಂತಲೇ ಹೇಳ್ಬೋದು ಏನೋ. ಸೊ ಕರಾವಳಿ ಮೂಲದವರು, ಅಲ್ಲಿಯ ನಾದ ಸ್ವರಗಳನ್ನು ಕೇಳ್ತಾ ಬೆಳೆದಂತಹ ಅದ್ಭುತ ಗಾಯಕಿ. ಭಕ್ತಿಗೀತೆ ಆಗಿರ್ಬೋದು, ಅಥವಾ ಸುಗಮ ಸಂಗೀತ ಆಗಿರ್ಬೋದು, ಭಾವಗೀತೆಗಳನ್ನಾಗಿರ್ಬೋದು, ಸುಂದರವಾದಂಥ ಧ್ವನಿ ಅಂತಲೇ ಹೇಳ್ಬೋದು ಇರೋದು. ಅಚ್ಚುಕಟ್ಟಾಗಿ ಹಾಡಬಲ್ಲಂಥ ಗಾಯಕಿ KS ಸುರೇಖಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ಸೂಪರ್. ಕೇಳಲೇಬೇಕು ಅಂತಿಲ್ಲ, ಯಾಕಂದ್ರೆ ಸಂಗೀತಗಾರರ ವಾಯ್ಸ್ ಆಗಿರ್ಬೋದು, ಅವರ ಅಪಿಯರೆನ್ಸ್ ಆಗಿರ್ಬೋದು, ಅದು ಒಂಥರ ಸ್ಪೆಷಲ್ ಲುಕ್ ಅಂತಾನೆ ಹೇಳೋದು. ಯಾಕೆಂತಂದ್ರೆ ಈ ಕ್ಲಾಸಿಕಲ್ ಬ್ಯಾಕ್ ಗ್ರೌಂಡ್ ಇರೋರನ್ನ ಮೇಡಮ್ ನಾವು ಸಾಮಾನ್ಯವಾಗಿ ನೋಡಿದ್ರೆ ಈ ಭರತನಾಟ್ಯದವರಿಗೂ ಒಂಥರ ಒಂದು ಫಿಸಿಕ್ಸ್ ಇರುತ್ತೆ, ಪ್ಲಸ್ ಈ ಗಾಯಕರಿಗೆ ಒಂದು ಫಿಸಿಕ್ಸ್ ಇರುತ್ತೆ. ಅವ್ರನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಒಬ್ಬ ಸಂಗೀತಗಾರನ ತನ್ನನ್ನು ತಾನು ರೆಡಿ ಮಾಡಿಕೊಳ್ಳುವ ರೀತಿ ಆಗಿರ್ಬೋದು, ಅಥವಾ ಅವನ ಧ್ವನಿಯನ್ನ ಬೇಕಾದ ರೀತಿಯಲ್ಲಿ ಮಾಡಿಫೈ ಮಾಡೋದಾಗಿರ್ಬೋದು. ಸೊ ಎಷ್ಟು ಇಂಪಾರ್ಟೆಂಟ್ ಆಗತ್ತೆ ಅಂತ ಅಂದ್ರೆ ಸಂಗೀತಗಾರರು ಆಗಿರ್ಲಿ, ನೃತ್ಯಗಾರರಾಗಿರ್ಲಿ, ಒಂದು ಭಾವನಾ ಜೀವಿಗಳು. ಅವ್ರು ಯಾವತ್ತು ನೆಲದಲ್ಲಿ ಅಂದ್ರೆ ಭೂಮಿಲಿ ವಾಸ್ತವಕ್ಕೆ ಇರೋದು ತುಂಬಾ ಕಡಿಮೆ. ಯಾವತ್ತು ತಮ್ಮದೇ ಒಂದು ಪ್ರಪಂಚದಲ್ಲಿ ಇರ್ತಾರೆ. ಯಾಕಂದ್ರೆ ಆ ಕಲೆ ಅನ್ನೋದೇ ಆತರ. ಒಂದ್ಸಲ ನೀವ್ ಹೇಳಿದಾಗೆ ಒಳಗಡೆ ಹೋದ್ರೆ ಫುಲ್ಲು ಎಷ್ಟು ವಿಸ್ತಾರ ಆಗಿದೆ ಅದು ಆ ಪ್ರಪಂಚ ಅಂತಂದ್ರೆ, ನೀವು ಕಲಿತಾ ಇರ್ಬೋದು. ನಾವು ಎಷ್ಟು ಸಮಯ ಇರ್ತೀವೋ ಅಷ್ಟು ಸಮಯನೂ ಕಲಿಕೆಗೆ ತುಂಬಾ ಅವಕಾಶ ಇದೆ ಅಲ್ಲಿ. ಹಾಗಾಗಿ ಹೆಚ್ಚೆಚ್ಚು ನಾವು ಅದರೊಳಗಡೆ ಹೋದ ಹಾಗೆ ಜಾಸ್ತಿ ವಿಷಯಗಳನ್ನ ತಗೊಳ್ತೀವಿ ನಾವು. ಅದು ಸಾಹಿತ್ಯ ಇರಲಿ ಅಥವಾ ಸಂಗೀತ ಲೋಕ ಇರಲಿ, ಯಾವುದೇ ವಿಚಾರದಲ್ಲಾಗ್ಲಿ. ಹಾಗಾಗಿ ಬೇರೆ ವಿಚಾರಗಳ ಕಡೆ ನಮ್ಗೆ ಗಮನ ಜಾಸ್ತಿ ಹೋಗಲ್ಲ. ಸೊ ಹಾಗಾಗಿ ನಾವು ಸಂತೋಷವಾಗಿ ಇರ್ತೀವಿ ಅಂತ ಅನ್ಕೊಳ್ತೀನಿ. ಅದು ನಮ್ಮ ಮುಖದ ಮೇಲೆ ಪ್ರತಿಫಲಿಸುತ್ತೆ ಅಂತ. ಅದೊಂದು ಹೇಳ್ತಾರಲ್ಲ, ಅಂದ್ರೆ ಎಷ್ಟೋ ಕಾಯಿಲೆಗಳನ್ನ ಗುಣಪಡಿಸ್ಲಿಕ್ಕೆ ಆಗದೆ ಇರೋದು ಈ ಸಂಗೀತದ ಮೂಲಕ, ಅಥವಾ ಯಾವುದೋ ಒಂದು ಕಲಾ ಪ್ರಕಾರದ ಮೂಲಕ ಅದನ್ನ ವಾಸಿ ಮಾಡ್ಬೋದು ಅಂತ. ಸೊ ಅಷ್ಟು ಶಕ್ತಿ ಇದೆ ಅದಕ್ಕೆ. ಸೊ ನಾನೀಗ ಮಾತನಾಡ್ತಾನೆ ಹೇಳಿದೆ ಇಂಟ್ರೋದಲ್ಲಿ, ಸೊ ಎಷ್ಟೋ ಮನೆಗಳಲ್ಲಿ ದಿನ ಆರಂಭವಾಗುದು ಸಂಗೀತದ ಮೂಲಕ. ಅಥವಾ ದುಃಖ ಇರ್ಲಿ, ಖುಷಿ ಇರ್ಲಿ, ಯಾವುದೇ ಇದ್ರೂ ಕೂಡ ಒಂದು ರಿಲ್ಯಾಕ್ಸ್ ಅಂತ ಕೊಡುವಂತದ್ದು ಸಂಗೀತ ಅಂತ ಹೇಳ್ಬೋದು. ಸೊ ನಿಮ್ಮ ದಿನದ ಆರಂಭ ಹೇಗಿರುತ್ತೆ? ಯಾವ ಹಾಡುಗಳನ್ನ ಕೇಳೋ ಮೂಲಕ? ನಿಮ್ದೇ ಹಾಡಾಗಿರುತ್ತಾ? ಇಲ್ಲ, ನಾನು ಕೂತ್ಕೊಂಡು ಹಾಡು ಕೇಳೋದು ಬಹಳ ಕಡಿಮೆ. ನಮ್ಮ ಕೆಲ್ಸಗಳಲ್ಲೇ ನಾನು ಇರ್ತೀನಿ. ಪಾಠ ಆಗಿರ್ಬೋದು, ಅಥವಾ
ಸಾಮಾನ್ಯವಾಗಿ ಹೆಣ್ಮಕ್ಳು ಏನು ಮನೇಲಿ ಇರ್ತಾರೆ, ಅಡಿಗೆ ಇರ್ಬೋದು, ಮನೆಯವ್ರನ್ನ ನೋಡ್ಕೊಳ್ಳೋದಿರ್ಬೋದು, ಇದರಿಂದ ನನ್ನ ದಿನಚರಿ ಶುರುವಾಗುತ್ತೆ. ಆದ್ರೆ ಮನ್ಸಲ್ಲಿ ಯಾವ್ದೋ ಒಂದು ರಾಗ ಓಡ್ತಾ ಇರುತ್ತೆ. ಬಾಯಲ್ಲಿ ಹೇಳ್ದೇ ಇದ್ರು ಕೂಡ ಅಡಿಗೆ ಮನೇಲಿ ಇರುವಾಗ ಆಗಿರ್ಬೋದು, ಅಥವಾ ಹೊರಗಡೆ ಏನೋ ಪೇಪರ್ ಓದ್ತಾ ಇರೋ ಮನ್ಸಲ್ಲಿ ಯಾವ್ದೋ ಒಂದು ರಾಗ ಓಡ್ತಾ ಇರುತ್ತೆ ಅಷ್ಟೇ. ಪ್ರತಿ ದಿನನೂ ಒಂದು ಕಲಿಕೆ. ಸೊ ನಿಮ್ಮ ಈ ಹಂತದಲ್ಲಿ ಅಂದ್ರೆ ಎಷ್ಟೊಂದು ಕಾರ್ಯಕ್ರಮಗಳು, ಸಾಕಷ್ಟು ಭಾಷೆಗಳಲ್ಲಿ ನೀವು ಹಾಡುಗಳನ್ನ ಹಾಡಿದಂಥವ್ರು. ಸೊ ಇಂಥ ಒಂದು ರಾಗ ನನಗಿನ್ನ ಅದ್ರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಇನ್ನೂ ಒಂದು ಹೊಸತನವನ್ನ ಏನೋ ಒಂದು ತರಬೇಕು ಅನ್ನುವಂಥ ಯೋಚನೆಯನ್ನ ತಂದಂಥದ್ದು ಇದೆಯಾ? ಇಲ್ಲ, ನಾನು ಮೊದಲು ಈ ಚಲನಚಿತ್ರ ಗೀತೆಗಳನ್ನ ಕ್ಲಾಸಿಕಲ್ ಜಾಸ್ತಿ ಹಾಡ್ತಾ ಇದ್ದೆ. ನಾನು ಮೈಸೂರಿಗೆ ಓದಕ್ ಬಂದ್ಮೇಲೆ ಆಕಾಶವಾಣಿಯಲ್ಲಿ ಆಡಿಷನ್ ಆದ್ಮೇಲೆ ನನಗೆ ಭಾವಗೀತೆಗಳ ಬಗ್ಗೆ ಗೊತ್ತಾಗಿದ್ದು. ಭಾವಗೀತೆಗಳು ಹೇಗಂದ್ರೆ ಒಂದೇ ರಾಗದಲ್ಲಿ ಇರಲ್ಲ, ಒಂದೊಂದು ಹಾಡು ಒಂದೊಂದು 5-5 ನಿಮಿಷಕ್ಕೆ ಒಂದೊಂದು ರಾಗ ಚೇಂಜ್ ಆಗ್ತಾ ಇರುತ್ತೆ. ಒಂದು ಕಾರ್ಯಕ್ರಮ ಅಂದ್ರೆ ಈ ಕ್ಲಾಸಿಕಲ್ ಅಂತಂದ್ರೆ ಒಂದೇ ರಾಗನ 1 ಗಂಟೆನೂ ಹಾಡ್ಬೋದು, ಆತರ ಇರ್ತದೆ. ಆದ್ರೆ ಭಾವಗೀತೆಗಳಲ್ಲಿ ಆತರ ಅಲ್ಲ, 5-5 ನಿಮಿಷಕ್ಕೆ ಇನ್ನೊಂದು ಹಾಡು ಚೇಂಜ್ ಆಗುತ್ತೆ. ಹಾಡುಗಳಲ್ಲೇ ಒಂದೇ ರಾಗದಲ್ಲಿ ಇರಲ್ಲ, ಬೇರೆ ಬೇರೆ ಸ್ವರಗಳಿರುತ್ತೆ, ಸ್ವರ ಸಂಚಾರಗಳು ಬೇರೆ ಇರುತ್ತೆ. ರಾಗ ಸಂಯೋಜನೆ ಅಂತ ಅನ್ನಲ್ಲ, ಅದನ್ನ ಸ್ವರ ಸಂಯೋಜನೆ ಅಂತ ದೊಡ್ಡವರು ಅಂತಾರೆ. ಹಾಗಾಗಿ ಒಂದೇ ರಾಗಕ್ಕೆ ನಾವು ಅಂಟ್ಕೊಂಡಿರಕ್ಕಾಗಲ್ಲ. ನಮ್ಗೆ ಕೆಲವು ತುಂಬಾ ಇಷ್ಟ ಆಗತ್ತೆ, ಆವಾಗ ಸಾಹಿತ್ಯ ಹೇಗೆ ಇರ್ಲಿ ಅದು ಟ್ಯೂನ್ ಮೂಲಕ ನಮ್ ಎದೆ ಒಳಗಡೆ ಇಳಿಯುತ್ತೆ. ಕೆಲವು ಸಾಹಿತ್ಯದ ಮೂಲಕ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಇಂಥದೇ ರಾಗ ಅಂತೇಳಿ ನಮ್ಮ ಇದ್ರಲ್ಲಿ ಸಾಧ್ಯನೇ ಇಲ್ಲ, ಯಾಕೆ ಒಂದ್ರ ಜೊತೆ ಇನ್ನೊಂದು ಹಿಂಗೆ ಬರ್ತಾನೆ ಇರುತ್ತೆ. ಕರೆಕ್ಟ್. ಸೊ ಇನ್ನೊಂದು ಏನು ಅಂತಂದ್ರೆ, ಈ ಸಂಗೀತಗಾರನಿಗೆ ಈ ರಾಗ ಅನ್ನುವಂಥದ್ದು ಒಂಥರ ಏನ್ ಹೇಳ್ಬೋದು, ಅದಕ್ಕೊಂದು ಸಂಬಂಧವನ್ನ ಹೇಳ್ಬೋದು ಅಂತ ಹೇಳಿದ್ರೆ ತಾಯಿ ಮತ್ತು ಮಗುವಿನ ಸಂಬಂಧ, ಅದು ಒಂದಕ್ಕೊಂದು ಬಿಡಿಸ್ಲಿಕ್ಕೆ ಆಗದೆ ಇರುವಂತಹ ಒಂದು ಸಂಬಂಧ. ರಾಗದ ಬಗ್ಗೆ ಮಾತನಾಡಿದ್ದಾರೆ, ನೀವು ಕೊಟ್ಟಂತ ನಿಮ್ಮ ನೆಚ್ಚಿನ ರಾಗದ ಮೊದಲ ಹಾಡು ಯಾವ್ದಾಗಿತ್ತು ಅಂತ? ಅಂದ್ರೆ ರಾಗಗಳನ್ನ ಗೊತ್ತು ಮಾಡೋಂತಷ್ಟು ಜ್ಞಾನ ಇರ್ಲಿಲ್ಲ ಅವಾಗ, ತುಂಬಾ ಚಿಕ್ಕವಳು ನಾನು. ಆ ದೇವಸ್ಥಾನದಲ್ಲಿ ನಾದಸ್ವರದಲ್ಲಿ ಯಾವ್ದೋ ಬೆಳಗಿನ ಜಾವದ ರಾಗದ್ದು ಯಾವ್ದೋ ಅದು ತುಂಬಾ ಅಪ್ಯಾಯನಮಾನ ಅಂತ ಅನಿಸ್ತಾ ಇತ್ತು ನಂಗೆ. ಆಮೇಲೆ ಕೆಲವು ಹಾಡುಗಳ ಮೂಲಕ ಹಾಡು ತುಂಬಾ ಇಷ್ಟ ಆಗೋದು. ಸುಬ್ಬಲಕ್ಷ್ಮಿ ಅವರು ರಂಗಪುರ ವಿಹಾರಿ ಅದಿರ್ಬೋದು, ಆಮೇಲೆ ಈ ಲಲಿತಾ ಸಹಸ್ರನಾಮ, ಇದೆಲ್ಲ ದೇವಸ್ಥಾನದಿಂದ ನಮ್ಗೆ ಕೇಳಿಸೋದು. ಹಂಗಾಗಿ ರಾಗಗಳ ಪರಿಚಯ ಇಲ್ಲ ಅವಾಗ ನಮ್ಗೆ, ಬರೀ ನಾದ ಅಷ್ಟೇ. ಇದು ಕೇಳ್ಮೆ ಅಷ್ಟೇ ನಮ್ಗೆ ಅವಾಗ. ಹಾಗಾಗಿ ಯಾವ ರಾಗ ಅಂತ ನಮ್ಗೆ ಕೆಲವೊಂದು ಈ ಯಕ್ಷಗಾನ ಅದ್ರಲ್ಲಿ ಒಂಥರ ಬೇರೆ ತರ, ಬೇರೆ ತರ ಆ ಸಂದರ್ಭಕ್ಕೆ ಬೇರೆ ಬೇರೆ ತರ ರಾಗಗಳನ್ನ ಯೂಸ್ ಮಾಡ್ತಾರೆ. ಸೊ ಆ ಮಾರ್ನಿಂಗ್ ರಾಗಸ್ ತುಂಬಾ ಇಷ್ಟ ಆಗ್ತಾ ಇತ್ತು ನಮ್ಗೆ ಅವಾಗ. ಒಂಥರ ಆಗ್ತಾನೆ ನಿದ್ದೆಯಿಂದ ಹೇಳ್ತಾ ಇರ್ಬೇಕಾದ್ರೆ ಹಕ್ಕಿಗಳು ಕೂಗ್ತಾ ಇರುತ್ತೆ, ಆವಾಗ ಕೇಳಿಸುವಂತ ನಾದಸ್ವರದಿರ್ಬೋದು, ಅದೆಲ್ಲ ತುಂಬಾ ಇಷ್ಟ ಆಗ್ತಾ ಇತ್ತು. ಯಾವ್ದಾದ್ರು ಒಂದು ಮಾರ್ನಿಂಗ್ ರಾಗ ಹಾಡ್ಬೋದಾ ನಮಗೋಸ್ಕರ? ಅದೊಂಥರ ಮಿಕ್ಸ್ ರಾಗ ಇದ್ದಂಗೆ ಇದೆ, ಅದು ತುಂಬಾ ಹಾಡ್ತಾ ಇದ್ದು. ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶರಣು. ಇದು ಸುಬ್ಬಲಕ್ಷ್ಮಿ ಅವರ ವಾಯ್ಸಲ್ಲಿ ಜಾಸ್ತಿ ಕೇಳಿಸ್ತಾ ಇತ್ತು ನಮ್ಮ ಮನೇಲಿ ಆಯ್ತಾ. ಆಮೇಲೆ ನಾದಸ್ವರಗಳು ತನನ ತಾನ, ಸಾಹಿತ್ಯ ಗೊತ್ತಿಲ್ಲ ನಮ್ಗೆ ಅವಾಗ, ನಾದಸ್ವರದ್ದು ಅದು ತುಂಬಾ ಇಷ್ಟ ಆಗೋದು. ಆತರ ಸುಮಾರು ಹಾಡುಗಳಿದೆ. ನಿಮ್ ಬಾಲ್ಯ ಹೇಳ್ಬೇಕು ನಂಗೆ, ಯಾಕೆಂತಂದ್ರೆ ಕರಾವಳಿ, ನಾನು ಕೂಡ ಮೂಲ ಕರಾವಳಿ ಆಗಿರೋದ್ರಿಂದ ಸೊ ಅಲ್ಲಿಯ ಪರಿಸರವೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ಅದೇ ಹೇಳಿದಾಗೆ ನಾವು, ನನಗ್ ಗೊತ್ತಿದ್ದ ಕೆಲವರು ಸಂಗೀತಗಾರರು ಅವರು ಹೇಗೆ ಹೇಳ್ತಿದ್ರು ಅಂತ ಹೇಳಿದ್ರೆ, ಫ್ಯಾನ್ ತಿರುಗಿದ್ರೆ ಸಾಕು ಅದಕ್ಕೊಂದು ಟ್ಯೂನ್ ಅಲ್ಲಿ ಹಾಡಾಡೋದು, ಅಥವಾ ಪಕ್ಷಿಗಳ ವಾಯ್ಸ್ ಏನೋ ಕೇಳ್ತಿದೆ ಅಂತಂದ್ರೆ ಅದಕ್ಕೂ ಒಂದು ಶ್ರುತಿ ಕೊಟ್ಟು ಹಾಡುವಂತ. ನೀವು ಸುಬ್ರಹ್ಮಣ್ಯ ಆಸುಪಾಸಿನಲ್ಲಿ ಬೆಳೆದಂಥವ್ರು, ನಿಮ್ಮ ಕಲೆಯ ಬೆಳವಣಿಗೆಗೆ ಯಾವ ರೀತಿಯಾಗಿ ಪೂರಕವಾಯಿತು ಅಂತ ಹೇಳಿ ಆ ವಾತಾವರಣ? ಬೆಳಿಗ್ಗೆ 4:30-5 ಗಂಟೆಗೆ ದೇವಸ್ಥಾನ ಪಕ್ಕನೇ ಇತ್ತು ನಮ್ಮ ಮನೆ, ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕ. 1-1.5 ಗಂಟೆ ಬರೀ ನಾದಸ್ವರ ಕೃತಿಗಳನ್ನು ನುಡ್ಸೋರು. ಸೊ ಅವಾಗ ಮಲ್ಕೊಂಡೇ ಅದು ಕೇಳಿಸ್ತಾ ಇತ್ತು. ಆಮೇಲೆ ಅಲ್ಲಿ ಸೌಂಡ್ ಸಿಸ್ಟಮ್ ಅಲ್ಲಿ ಯಾವ್ದ್ಯಾವ್ದೋ ಭಕ್ತಿಗೀತೆಗಳನ್ನೆಲ್ಲ ಹಾಕ್ತಾ ಇದ್ರು. ಆಮೇಲೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸ್ಕೂಲಲ್ಲಿ ಹೋದ್ಮೇಲೆ ಚಿಕ್ಕ ವಯಸ್ಸಿಂದಲೂ ಹಾಗೆ ಯಾವ್ದಾದ್ರು ಫ್ರಂಟ್ ಪೇಜ್ ಅಲ್ಲಿರೋ ಇದೆಲ್ಲ ಬಿಟ್ಬಿಟ್ಟು ಕೊನೆ ಹಾಡುಗಳು ಬರ್ತಾವೆ, ಕನ್ನಡ ಹಾಡುಗಳೆಲ್ಲ ಇರುತ್ತಲ್ಲ, ಅದನ್ನ ಯಾವ್ದಾರು ಎತ್ಬಿಟ್ಟು ಸುರೇಖ ಹಾಡು ಅಂತ ಅನ್ನೋರು ಸ್ಕೂಲಲ್ಲಿ. ಸೊ ಅದನ್ನ ತಗೊಳ್ಳೋದು, ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳ ಆಡುವನು, ಈ ತರ ನೋಡಿದ ಕೂಡಲೇ ಏನೋ ಒಂದು ಬಾಯಿಗೆ ಬಂದಿದ್ದ ರಾಗ ಹಾಕೊಂಡು ಹಾಡೋದು ಆಯ್ತಾ. ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆಮೇಲೆ ಈಗ ನಮ್ಗೆ ಅದ್ರ ಅರಿವಾಗೋದು,
ಏರುವನು ರವಿ ಏರುವನು, ಬಾನೋಳು ಸಣ್ಣಗೆ ತೋರುವನು. ಓ ಈ ಅರ್ಥ ಈ ತರ ಇದೆಯಾ ಅಂತದ್ದು. ಸೊ ನಮ್ಗೆ ಮನ್ಸಿಗೆ ಏನ್ ತೋಚುತ್ತೋ ಅದ್ರ ಆಗ ಹಾಕೊಳ್ಳೋದು. ವಾಪಸ್ ಮನೆಗ್ ಬಂದ್ಮೇಲೆ ಮತ್ತೆ ಸಾಯಂಕಾಲ ದೇವಸ್ಥಾನದಲ್ಲಿ ವಾದ್ಯಗಳು ಕೇಳಿಸೋದು, ಆಮೇಲೆ ಅಲ್ಲಿ ಧ್ವನಿವರ್ಧಕದಲ್ಲಿ ಅದು ಯಾವ್ದ್ಯಾವ್ದೋ ಹಾಡುಗಳನ್ನ ಹಾಕೋದು, ಅದನ್ನ ಹೋಗಿ ಅಲ್ಲಿ ಮುಂದೆ ಕೂತ್ಕೊಂಡು ಕೇಳೋದು. ಆಮೇಲೆ ಭಜನೆ ಮಾಡ್ತಾ ಇದ್ರು ಮಠಗಳಲ್ಲಿ. ನಮ್ಮ ಸುಬ್ರಹ್ಮಣ್ಯ ಮಠದಲ್ಲಿ ವಿದ್ಯಾಭೂಷಣ್ ಅವ್ರು ಇರ್ಬೇಕಾದ್ರೆ ಅಲ್ಲಿ ಅವ್ರ ಫ್ಯಾಮಿಲಿಯವ್ರು ಸುಮಾರು ಜನ ಎಲ್ಲ ಕೂತ್ಕೊಂಡು ಹೆಣ್ಮಕ್ಳು ಭಜನೆಗಳನ್ನ ಹಾಡೋದು. ಸೊ ಅದು ಕಿವಿ ಮೇಲೆ ಬೀಳೋದು. ಅಲ್ಲಿ ಭಜನೆಗಳು ಜಾಸ್ತಿ. ಪ್ರತಿಯೊಂದು ಸಣ್ಣ ಪುಟ್ಟ ದೇವಸ್ಥಾನಗಳಲ್ಲೂ ಸಾಯಂಕಾಲದ ಹೊತ್ತು ಭಜನೆ ಆಗೋದು, ಗುಂಪಾಗಿ ಭಜನೆ. ನೀವು ನೋಡಿರ್ಬೋದು ಅದನ್ನ, ಸುತ್ತು ಬಂದ್ಕೊಂಡು ಭಜನೆ, ಒಂದ್ ಕಡೆ ಕೂತ್ಕೊಂಡು ಭಜನೆ, ಅದು ಜಾಸ್ತಿ ಮಾಡ್ತಾ ಇದ್ವಿ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಸುಮಾರು ಜನ ಭಜನೆಗೆ ಹೋಗೋರು, ನಮ್ಮ ಅಪ್ಪನೂ ನನ್ ಕರ್ಕೊಂಡು ಹೋಗೋರು. ಸೊ ಭಜನೆಗಳು ಯಾವಾಗ್ಲೋ ಒಂದ್ಸಲ ರೇಡಿಯೋ, ದೊಡ್ಡ ರೇಡಿಯೋ ಸರಿ ಇದ್ರೆ ಯಾವಾಗ್ಲೋ ಒಂದ್ಸಲ ಆ ಉದ್ದಕ್ಕೆ ಬಲೆ ತರ ಒಂದು ಮೀಟರ್ ಬರ್ತಾ ಇತ್ತು, ಅದಕ್ಕೆ ಅದು ಸರಿ ಇದ್ದಾಗ ಯಾವ್ದೋ ಒಂದ್ ಸ್ಟೇಷನ್ ಕೇಳಿಸೋದು. ಮಂಗ್ಳೂರ ಅವಾಗ ಕೇಳಲ್ಲ, ಅದು ಬೆಟ್ಟ ಗುಡ್ಡ ಇರೋ ಕಾರಣ ಅದು ಸಿಗ್ನಲ್ ಸಿಗ್ತಾ ಇರ್ಲಿಲ್ವೇನೋ, ಯಾವಾಗ್ಲೋ ಒಂದ್ಸಲ ಕೇಳೋದು. ಅದ್ ಬಿಟ್ರೆ ಅಷ್ಟೇ, ಅಲ್ಲಲ್ಲಿ ಹಾಡೋರ್ನ ಕೇಳೋದು, ಯಕ್ಷಗಾನ ಕೇಳೋದು, ಅದ್ರಲ್ಲೇ ಬೆಳೆದವ್ರು ನಾವು. ಎಲ್ಲೋ ನೀವು ಬೆಳೆದಂತ ಪರಿಸರ, ಒಂದು ಕ್ಷೇತ್ರ ನಿಮ್ಮನ್ನ ಸಂಗೀತದಕ್ಕೆ ಎಳೀತು ಅಂತ ಅನ್ಸುತ್ತೆ ಅಲ್ವಾ? ಯಾಕೆಂತಂದ್ರೆ ಈಗ ಅಫ್ಕೋರ್ಸ್ ಕರಾವಳಿ ಅಂತ ಬಂದಾಗ ಸಂಗೀತ ಮಾತ್ರ ಅಲ್ಲದೆ ಬೇರೆ ಬೇರೆ ತರದ ಕಲೆಗಳು ಕೂಡ ನಾವಲ್ಲಿ ಕಾಣಬಹುದು. ಭರತನಾಟ್ಯವೂ ಪ್ರಧಾನದಲ್ಲೇ ಇದೆ, ಯಕ್ಷಗಾನ ಇದೆ, ಭಾಗವತಿಕೆ ಇದೆ, ಅದರಲ್ಲಿ ಸಾಕಷ್ಟು ಪ್ರಕಾರಗಳನ್ನ ನಾವು ನೋಡ್ಬೋದು. ಸಂಗೀತವೇ ಸೆಳಿಲಿಕ್ಕೆ ಒಂದು ನಿಮ್ಮ ಪರಿಸರ, ಅದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಏನಾದ್ರೂ ಕಾರಣ ಇತ್ತಾ? ಯಾಕಂದ್ರೆ ನಿಮ್ದು ತಲೆಮಾರಲ್ಲಿ ಯಾರಾದ್ರೂ ಹಾಡುಗಾರರು? ಅಂದ್ರೆ ನಮ್ಮ ಅಮ್ಮ ಹಾಡ್ತಾ ಇದ್ರು, ಅವ್ರು ಒಂದ್ ಸ್ವಲ್ಪ ಮ್ಯೂಸಿಕ್ ಕಲ್ತಿದ್ರು, ಹಾರ್ಮೋನಿಯಂ ಇಟ್ಕೊಂಡು ಹಾಡ್ತಾ ಇದ್ರು. ನಮ್ಮ ತಂದೆಯವರಿಗೆ ತುಂಬಾ ಆಸಕ್ತಿ, ಹಂಗಾಗಿ ಅವರು ನನ್ನ ಒಬ್ಳು ಗಾಯಕಿಯಾಗೆ ಬೆಳೆಸ್ಬೇಕು ಅಂತ ಎಲ್ಲ ಅವರು ಸೌಂಡ್ ಸಿಸ್ಟಮ್ ಇಟ್ಕೊಂಡಿದ್ರು, ಗ್ರಾಮ್ಫೋನ್ ಇಟ್ಕೊಂಡು ಅದ್ರಲ್ಲಿ ಎಲ್ಲ ದೊಡ್ಡ ದೊಡ್ಡವ್ರದ್ದೆಲ್ಲ ಹಾಡುಗಳನ್ನ ಕೇಳಿಸೋದು, ಅದನ್ನ ಕಲಿ ಅನ್ನೋದು, ಇದನ್ನ ಕಲಿ. ಜಾನಕಿಯಮ್ಮ ಅವ್ರದ್ದು ಹಾಡುಗಳು ಗೊತ್ತಿಲ್ಲದೆ ನಮ್ಗೆ ಅವ್ರದೇ ಶ್ರುತಿಯಲ್ಲಿ ಅವ್ರದೇ ರೇಂಜ್ ಅಲ್ಲಿ ಹಾಡೋದು ಅಭ್ಯಾಸ ಆಗೋಯ್ತು ನಮ್ಗೆ. ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಾವು ಬೇಗ ಕಲಿತೀವಿ. ಹಾಗಾಗಿ ಆರಿಸ್ಕೋತಾನೆ ಡಿವೋಷನಲ್ ಹಾಡುಗಳು. ಜಾನಕಿಯಮ್ಮ ಯಾರದೇ ಆಗಿರ್ಲಿ, ಬಾಲಮುರಳಿ ಅವ್ರದ್ದಾಗಿರ್ಲಿ, ಸುಬ್ಬಲಕ್ಷ್ಮಿ ಅವ್ರದ್ದಾಗಿರ್ಲಿ, ಯಾವ್ದು ಚೆನ್ನಾಗಿದೆ ಅದನ್ನ ತಂದು ಇದನ್ನ ಕಲಿ ಅಂತ ಅನ್ನೋರು. ಸೊ ಒಂದ್ ರೀತಿಯಲ್ಲಿ ನಮ್ಮ ಅಪ್ಪನೇ ನನ್ಗೆ ಗುರು ಇದ್ದಂಗೆ, ಕಲಿ ಅಂತ. ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೂ, ಇಲ್ಲ ನೋಡು ಆ ಜಾಗ ನೀನ್ ಸರಿಯಾಗಿ ಹಾಡ್ಲಿಲ್ಲ, ಇನ್ನೊಂದ್ಸಲ ಕೇಳೋದನ್ನ ಗೊತ್ತಾಗ್ತೈತೆ ಅವ್ರಿಗೆ. ಯಾವತ್ತು ಚೆನ್ನಾಗ್ ಆಡಿದ್ಯಾ ಅಂತ ಅವ್ರು ಯಾವತ್ತು ಹೇಳಲಿಲ್ಲ, ಎಲ್ಲಿ ತಪ್ಪು ಮಾಡಿದ್ಯಾ ಅಂತ ಚಿಕ್ಕ ವಯಸ್ಸಿಂದ ತಿದ್ಕೊಂಡ್ ಬಂದ್ರು ನನ್ನನ್ನ. ಹಿಂಗ್ ಹಾಡ್ಬಾರ್ದು, ಶ್ರುತಿಯಲ್ಲಿ ಇರ್ಬೇಕು, ಸಾಹಿತ್ಯ ಸ್ಪಷ್ಟತೆ, ನಿಂಗೆ ಅದು ಯಾರೋ ಬರ್ಕೊಳ್ಳೋ ತರ ಇರ್ಬೇಕು ನೀ ಹಾಡಿದ್ರೆ, ಇದೆಲ್ಲ ನಮ್ ತಂದೆಯವರು ಹೇಳಿದ್ರು. ಹಂಗೆ ಬೆಳಿತಾ ಬಂತು ಅಷ್ಟೇ. ಅದಕ್ಕೋಸ್ಕರ ಮೈಸೂರಿಗೆ ಸಂಗೀತಕ್ಕೋಸ್ಕರ ಕಳ್ಸಿದ್ರು. ಅಲ್ಲಿ ಒಂದಷ್ಟು ನನಗೆ ಅದೇ ಹೇಳ್ಬೇಕು, ಆಕ್ಚುಲಿ ನೀವು ಮೂಲ ಅಲ್ಲಿ ಅವರಾಗಿದ್ದು ಕೂಡ ನಿಮ್ಮ ಈ ಕಡೆ ಪಯಣ ಬೆಳಿಲಿಕ್ಕೆ ಯಾವ್ದು ಕೊಂಡಿ ಕಾರಣ ಆಯ್ತು ಅಂತ? ಯಾಕಂದ್ರೆ ನೀವು ಮತ್ತೆ ಮೈಸೂರು ಬರ್ತೀರಾ, ಆಮೇಲೆ ಬೆಂಗಳೂರು, ಇಲ್ಲೇ ಸಾಕಷ್ಟು ವರ್ಷದಿಂದ ಈಗ ಬೆಂಗಳೂರಲ್ಲೇ ವಾಸವಿರೋದು. ಸೊ ಈ ಮೈಗ್ರೇಷನ್ ನಿಮ್ ಸಂಗೀತಕ್ಕೆ ಯಾವ ರೀತಿಯಾದಂತಹ ಪ್ರಭಾವ ಬೀರಿತು? ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಯಾವ ರೀತಿ? ಎರಡ್ ಸೈಡು ಇದೆ. ಒಂದು ಸಂಗೀತದಲ್ಲಿ ಆಸಕ್ತಿ ಇದ್ದು 9ನೇ ತರಗತಿವರೆಗೆ ಸುಬ್ರಹ್ಮಣ್ಯ ಅಲ್ಲೇ ಓದಿದ್ದು. ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದವರು ಚೆನ್ನಾಗಿ ಹಾಡ್ತಾಳೆ ಇವಳನ್ನ ಮುಂದೆ ಚೆನ್ನಾಗಿ ಅಲ್ಲಿ ಹೇಳ್ಕೊಡೋರು ಇರ್ಲಿಲ್ಲ. ಸುಬ್ರಹ್ಮಣ್ಯದಲ್ಲಿ ಇದ್ರು, ಬಟ್ ಬೇಸಿಕ್ಸ್ ಗ್ರೂಪ್ ಅಲ್ಲಿ ಹೇಳ್ಕೊಡೋರು. ಮೈಸೂರಲ್ಲಿ ನಮ್ಮ ಮಾವ ಒಬ್ರು ಇದ್ರು, ಅವರು ಅಲ್ಲಿ ಕಳ್ಸಿದ್ರು ನಾನು. ಸರಿ, ಅಲ್ಲಿ 85ಕ್ಕೆ ಬಂದೆ ನಾನು, 10th ಬಂದೆ. ಎಜುಕೇಶನ್ ಜೊತೆಗೆ ಮ್ಯೂಸಿಕ್ ಕೂಡ ಅಲ್ಲೂ ಗ್ರೂಪ್ ಅಲ್ಲಿ ಹೇಳ್ಕೊಡ್ತಾ ಇದ್ರು. ನಮ್ಗೆ ಗೊತ್ತಿಲ್ಲ ಯಾವ ಟೀಚರ್ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಹಳ್ಳಿಯಿಂದ ಬಂದವರು, ಮನೆ ಪಕ್ಕ ಯಾವ್ದಿದೆಯೋ ಅದಕ್ಕೆ ಸೇರ್ಸಿದ್ದು. ಹಂಗೆ ಗ್ರೂಪ್ ಅಲ್ಲಿ ಕ್ಲಾಸಿಕಲ್ ಕರ್ನಾಟಿಕ್ ಕ್ಲಾಸ್ ಕಲ್ತ್ಕೊಂಡ್ ಬಂದಿದ್ದು. ಸೊ 90ನೇ ಇಸ್ವಿ ಅಷ್ಟೊತ್ತಿಗೆ ಆಗುವಾಗ ಒಂದು ಲೆವೆಲ್ಗೆ ಆಕಾಶವಾಣಿಯಲ್ಲಿ ಹಾಡಿ ಒಂದ್ ಲೆವೆಲ್ಗೆ ಕಲ್ತಿದ್ದೆ. ಅಂದ್ರೆ ರಾಗಜ್ಞಾನಗಳು ಸ್ವಲ್ಪ ಸ್ವಲ್ಪ ಅರಿವಾಗ್ತಾ ಇತ್ತು, ಸಾಹಿತ್ಯ ಜ್ಞಾನನೂ ಗೊತ್ತಾಗ್ತಾ ಇತ್ತು. ಒಂದ್ 4 ಜನರಲ್ಲಿ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ದ ಕಾರಣ ಪರವಾಗಿಲ್ಲ, ಒಂದ್ ಲೆವೆಲ್ಗೆ ಹಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಕೂಡ ನಂಗೆ ಬೆಳೀತಾ ಬಂತು. ಇಷ್ಟು ಸಾಕಾಗಲ್ಲ, ಬರೀ ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ಇನ್ನೂ ಬೆಳಿಬೇಕು ಅನ್ನಿಸ್ತು. ಡಿಗ್ರಿ ಆಗ್ತಾ ಇದ್ದಂಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ಮೂಲ ಕಾರಣ ನನಗೆ ವಿದ್ಯಾಭೂಷಣ್ ಅವರು ಅವಾಗ ತುಂಬಾ ಅವರ ದಾಸರ ಪದಗಳು ತುಂಬಾ ಪ್ರಖ್ಯಾತವಾಗಿತ್ತು. ಸೊ ಇಷ್ಟು ಚೆನ್ನಾಗಿ ಹಾಡ್ತಾಳೆ, ನೀವು ಯಾಕೆ ಅವಳನ್ನ ಸ್ಟುಡಿಯೋ ರೆಕಾರ್ಡಿಂಗ್ ಎಲ್ಲ ನೀವು ಕಳಿಸ್ಬಾರ್ದು? ಅವ್ರು ಪರಿಚಯದವರು, ಅರವಿಂದ್ ಸ್ಟುಡಿಯೋ, ಜಯಶ್ರೀ ಅರವಿಂದ್ ಅಂತ. ಸೊ ಅಲ್ಲಿ ಕಳ್ಸಿದ್ರು. ಅಲ್ಲಿ ಬಂದ್ಮೇಲೆ ನಂಗೆ ಬಂದ ದಿನದಿಂದ ಹಾಡಕ್ ಶುರು ಮಾಡಿದವಳು ಇವತ್ತಿನ ತನಕನೂ ಹಾಡ್ತಾ ಇದ್ದೀನಿ. ಸೊ ಅವ್ರ ಮನೇಲೇ ಇದ್ದು
ಮೇಲ್ಗಡೆ ಸ್ಟುಡಿಯೋ ಇತ್ತು, ಕೆಳಗಡೆ ಅವ್ರ ಮನೆ, ಪಾಠ ಪ್ಲಸ್ ರೆಕಾರ್ಡಿಂಗು ಎಲ್ಲ ಒಟ್ಟಿಗೆ ನಡ್ಕೊಂಡು ಬಂತು. ಇದು ಒಂದು ಏನು ಅಂತಂದ್ರೆ ಹೆಚ್ಚಿನವರಿಗೆ ಇದಾಗತ್ತೆ ಏನಂತಂದ್ರೆ ನಮಗೆ ಸಂಗೀತ ದೇವಿ ಒಲ್ದಿದ್ದಾಳೆ ಅಂತಂದ್ರೆ ಯಾವುದೋ ಒಂದು ರೂಪದಲ್ಲಾದ್ರೂ ಬಂದು ನಮಗೊಂದು ಅವಕಾಶಗಳನ್ನ ಕೊಡುವಂಥದ್ದು. ಸೊ ಈ ಅದೃಷ್ಟ ಅನ್ನುವಂಥದ್ದನ್ನು ನಂಬ್ತೀರಾ ಮನೆ? 1%. 99% ನಿಮ್ಮ ಪ್ರಯತ್ನ, ನಿಮ್ಮ ಡೆಡಿಕೇಶನ್ ಏನಿರುತ್ತೆ ಅದೇ. 1% ಆ 1% ಇಂದ ನೀವು 99 ಹೊಡೆದು ಹಾಕ್ಬೋದು ಬೇಕಾದ್ರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ನಾನು ಅದೃಷ್ಟ ನಂಬ್ಕೊಂಡು ಬಂದಿಲ್ಲ ಆಯ್ತಾ. ಹೇಗಂದ್ರೆ ನಾವ್ ಏನ್ ನಮ್ಮ ಪ್ರತಿಭೆ ಏನಿರುತ್ತಾ ಅದ್ ನಾವು ಅದಕ್ಕೆ ಕೆಲಸ ಮಾಡ್ತೀವ, ಅದ್ರ ಮೇಲೆ ನಿಮ್ಗೆ ಕೆಲಸ ಸಿಗುತ್ತೆ, ಪ್ರಸಿದ್ಧಿ ಸಿಗುತ್ತೆ ನಿಮ್ಗೆ. ನಾನು ಯಾವುದಕ್ಕೂ ತಲೆ ಏನ್ ಕೇಳಿಸ್ಕೊಳಕ್ ಹೋಗ್ಲಿಲ್ಲ. ಕೆಲಸ ಇತ್ತು ಬಂದ ದಿನದಿಂದ 90ನೇ ಇಸ್ವಿಯಿಂದ ಇಲ್ಲಿ ತನಕನು ಈಗಲ ತನಕನು ಕೆಲಸ ಇದೆ, ನನ್ಗೆ ಮಾಡ್ತಾ ಬಂದಿದ್ದೀನಿ. ಮುಂದಿದೆಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ. ಸೊ ಅದು ಏನೇನ ಆ ಟೈಮ್ಗೆ ಏನೇನ ಆಗ್ಬೇಕಾಗಿತ್ತು ಅದೆಲ್ಲ ಆಗ್ತಾ ಬಂದಿದೆ ಅಷ್ಟೇ. ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರೆ ಸಂಗೀತ, ಅದರಲ್ಲಿ ಮೈನ್ ಆಗಿ ಬರುವಂತದ್ದು ಸಾಹಿತ್ಯ. ಇದನ್ನ ಅರ್ಥ ಮಾಡ್ಕೊಂಡು ಹಾಡುವಂತದ್ದು ಒಂದು ರೀತಿ, ಅಥವಾ ಅರ್ಥವಾಗದೆ ಅದನ್ನ ಒಂದು ಹಾಡುವಂತ ರೀತಿಯಲ್ಲಿ ಡಿಫ್ರೆನ್ಸ್ ಇದೆ, ತುಂಬಾ ಇದೆ. ಮನಸ್ಸಿಗೆ ಹತ್ರವಾಗುದು ಯಾವಾಗ ಹೇಳಿದ್ರೆ ಅವ್ರು ಕೊಡುವಂತ ಭಾವನೆ ಆ ಸಂಗೀತದಲ್ಲಿ ಮಿಲನ ಆದಾಗ ಮಾತ್ರ. ಸೊ ನಿಮ್ಮ ನೆನಪಿಗೆ ಬರುವಂತ ಮೊದಲು ನೀವು ಸಾಹಿತ್ಯವನ್ನು ಅರ್ಥ ಮಾಡ್ಕೊಂಡು ಹಾಡಿದಂತ ಹಾಡು ಯಾವ್ದು? ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇಲ್ಲ, ಸುಮಾರು ಒಂದು 20-25 ವರ್ಷ ನನಗೆ ಪ್ರಕೃತಿ ಗೀತೆಗಳಂದ್ರೆ ತುಂಬಾ ಇಷ್ಟ. ಕುವೆಂಪು ಅವರು ಅದು ಹೇಳಿದಲ್ಲ, ಮೂಡೋನು ರವಿ ಮೂಡು ಪಂಜೆ ಮಂಗೇಶ್ವರ ಸುಮ್ನೆ ಹಾಡ್ತಾ ಇದ್ವಿ ಆಯ್ತಾ. ಏನು ಅಲ್ಲಿ ಅದ್ರ ಹಕ್ಕಿ ಪಕ್ಕಿ ವರ್ಣನೆ ಮಾಡು, ಸೂರ್ಯನ ವರ್ಣನೆ ಮಾಡು, ಗಿಡ ಮರಗಳನ್ನ, ಕಾಡನ್ನ ವರ್ಣನೆ ಮಾಡು, ನದಿನ ವರ್ಣನೆ ಮಾಡು, ಇಷ್ಟೇ ಸೀಮಿತ ನಮ್ದು. ಆದ್ರೆ ಅಥವಾ ಯಾವ್ದೋ ಹೆಣ್ಣಿನ ಸೌಂದರ್ಯ, ಗಂಡಿನ ಸೌಂದರ್ಯ ವರ್ಣನೆ ಮಾಡಿದ್ ಯಾವ್ದು ಗೊತ್ತಿಲ್ಲ ನನಗೆ. ಸೊ ಅವಾಗ ಹೇಗ್ ವರ್ಣನೆ ಮಾಡ್ತಾರೆ ಕವಿಗಳಿಗೆ, ಹೇಗೆ ಅದು ತಲೆಗೆ ಹೋಗುತ್ತೆ ಈ ತರ ಎಲ್ಲ ವರ್ಣನೆಗಳು ಬರೀತಾರೆ ಅಂತ. ಈಗ ಹಳೆಗನ್ನಡದು ಈ ಕುಮಾರವ್ಯಾಸ ಭಾರತ ಹತ್ರದೆಲ್ಲ ನಮ್ಗೆ ಪದ್ಯಗಳು ಇರ್ತಾ ಇತ್ತಲ್ವಾ. ಸೊ ಅದೆಲ್ಲ ನೋಡೋಕೆ ಕವಿಗಳಿಗೆ ಹೇಗೆ ತಲೆಗೆ ಹೊಳಿತದೆ. ಸೊ ರವಿ ಕಾಣದನ್ನ ಕವಿ ಕಾಣ್ತಾನೆ ಅಂತ ಹೇಳ್ತಾರೆ, ಬಟ್ ಅವ್ರಿಗೂ ಅದು ಹೇಗೆ ಯೋಚನೆ ಮಾಡಿದ್ರೆ ಇದೊಂದು ದೊಡ್ಡ ಕ್ವಶನ್ ನನ್ಗೆ. ಸೊ ಕೆಲವು ಅರ್ಥ ಆಗದೆ ಇದ್ರೆ ಜನರು ಕೇಳಿದಾಗ ಹಾಡ್ಬೇಕಾಗುತ್ತೆ ನಾವು. ಈ ಯಾವ ಮೋಹನ ಮುರಳಿ ಕರೀತೆ ಇನ್ನೂ ನನ್ಗೆ ಸರಿಯಾಗಿ ಅರ್ಥ ಆಗಿಲ್ಲ, ಬಹಳ ಇಷ್ಟವಾದ ಹಾಡು, ರಾಗದ ಮೇಲೆ ಅವಾಗ ತುಂಬಾ ಇಷ್ಟ ಆಗಿ ಹಾಡ್ತಾ ಇದ್ದೆ. ಬಟ್ ಒಂದೊಂದೇ ಲೈನು ಇವಾಗ ಅರ್ಥ ಮಾಡ್ಕೊಂಡು ಬಂದಾಗ ಸೊ ಎಷ್ಟು ಡೀಪ್ ಇದೆ ಅರ್ಥ. ಸೊ ನಮ್ಗೆ ಅದನ್ನ ಮುಟ್ಟಕ್ಕೋ ಧೈರ್ಯ ಇಲ್ಲ. ಆತರ ಇರುವಂತ ಸಾಹಿತ್ಯ, ಅಗಾಧವಾದ ಅರ್ಥ ಇರುವಂತ ಸಾಹಿತ್ಯನ ಕೆಲವೊಂದ್ಸಲ ಅದಕ್ಕೆ ರಾಗ ಸಾಕಾಗಲ್ಲ. ನೀವ್ ಎಷ್ಟು ಸಲ ಹೇಳಿದ್ರು ಅದನ್ನ ನಾವು ಅವ್ರಿಗೆ ಅರ್ಥ ಮಾಡ್ಸಕ್ಕಾಗಲ್ಲ ಆಡಿಯನ್ಸ್ಗೆ. ಹಂಗಿರುವಾಗ ಅದನ್ನ ಬಿಟ್ಬಿಡ್ತೀನಿ. ತುಂಬಾ ಒತ್ತಾಯ ಮಾಡಿದ್ರೆ ಹಾಡ್ತೀನಿ, ಇಲ್ಲಾಂದ್ರೆ ನನ್ಗೆ ಜಾಸ್ತಿ ಅರ್ಥ ಆಗದೆ ಇರೋದನ್ನ ನಾನು ಹಾಡಕ್ ಹೋಗಲ್ಲ. ನೀವ್ ಹೇಳ್ಬೋದು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತ. ಸೊ ಅಷ್ಟೆಲ್ಲ ಅರ್ಥಕೊಳ್ಳೋಷ್ಟು ನಮ್ಗೆ ಇಲ್ಲ ಆಯ್ತಾ. ನಮ್ಗೆ ಅರ್ಥ ಆಗದೆ ಇರೋದನ್ನ ನಾವು ಜನರಿಗೆ ಏನಂತ ಸುಮ್ನೆ ರಾಗ ತಾಳದ ಮೇಲೆ ಹಾಡ್ಕೊಂಡು ಹೋಗ್ಬೋದೇ ವಿನಃ ಜಾಸ್ತಿ ಅರ್ಥ ಮಾಡ್ಸಕ್ ಆಗಲ್ಲ. ಸಿಂಪಲ್ ಆಗಿರೋ ಹಾಡುಗಳನ್ನ ನಾವು ಅರ್ಥ ಮಾಡಿಸ್ಬೋದು ಅವರಿಗೆ ಅಷ್ಟೇ. ಸೊ ಮುಂದುವರಿಸುವ ಮಾತು, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಸೆಗ್ಮೆಂಟ್ ಇದೆ. ಏನಂತಂದ್ರೆ ನಾನು ಒಂದಷ್ಟು ಇಮೇಜ್ಗಳನ್ನ ತೋರಿಸ್ತೇನೆ, ಒಂದು 5 ಇಮೇಜ್ಗಳಿರುತ್ತೆ. ಸೊ ನಿಮಗೆ ಅನ್ನೋಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿಗೂ ಪರಿಚಯ ಇರುವಂತ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸೊ ಅವರನ್ನ ನೋಡಿದಾಗ ಅವರ ಹಾಡಾಗಿರ್ಬೋದು ಅಥವಾ ಅವರ ಕಂಪೋಸಿಷನ್ ಬಂದ ಹಾಡಾಗಿರ್ಬೋದು, ಯಾವುದು ನಿಮಗೆ ತುಂಬಾ ನೆನಪಾಗುತ್ತೆ ಅದನ್ನ ಹಾಡು ತೋರಿಸ್ಬೇಕು. ಓಕೆ, ಫಸ್ಟ್ ಸಿ ಅಶ್ವಥರು. ತಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನು, ಸೇರಬಲ್ಲೆನೆ ಒಂದು ದಿನ. ಇವ್ರು ನೆನ್ಸ್ಕೊಂಡ್ರೆ 100 ಹಾಡುಗಳು ನೆನಪು ಬರುತ್ತೆ. ಯಾಕಂದ್ರೆ ಅವ್ರ ಜೊತೆಗೆ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದ ಕಾರಣ ಅವ್ರು ತುಂಬಾ ಇಷ್ಟ. ಬದುಕು ಮಾಯೆಯ ಮಾಟ ಅವ್ರು ತುಂಬಾ ಇಷ್ಟಪಟ್ಟು ಹಾಡ್ತಾ ಇದ್ರು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಅದ್ ನಮ್ಮೊಳಗೆ ಹಾಡ್ಬೇಕಾದ್ರೆ ನಂಗೆ ಅಶ್ವಥ್ ಅವರೇ ಕಣ್ಮುಂದೆ ಬರ್ತಾರೆ. ಎಲ್ಲೋ ಹಿಂಗ್ ಮಾಡಿ ಹಾಡೋರು, ಹಾರ್ಮೋನಿಯಂ ಇಟ್ಕೊಂಡು ಸುಮ್ನೆ ಹಿಂಗ್ ಹಾಡೋರಲ್ವಾ. ಅದ್ಭುತ ಗಾಯಕ.
ನಾನು ಅವ್ರನ್ನ ಮೊದಲು ನೋಡಿದ 85ನೇ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಲ್ಲಿ ಆಯ್ತು. ಆಗ ನಾವೆಲ್ಲ ಚಿಕ್ಕವರು, ಫಸ್ಟ್ ಇಯರ್ PUC ಅಷ್ಟೇ. ಅವಾಗ ಒಂದು 4-5 ಹಾಡುಗಳನ್ನ ಅವರು, ಅನಂತ್ ಸ್ವಾಮಿ ಅವರು, ಶ್ಯಾಮಲಾ ಬಾವಿ ಅವರು ನಮ್ಗೆ ಹೇಳ್ಕೊಟ್ಟಿದ್ರು ಅಲ್ಲಿ ಸ್ಟೇಜ್ ಅಲ್ಲಿ ಹಾಡಕ್ಕೆ. ಆವಾಗ ಫಸ್ಟ್ ನಾನು ಅಶ್ವಥ್ ಅವ್ರನ್ನ ನೋಡಿದ್ದು. ಅವ್ರು ನಮ್ಗೆ ಅವಾಗ ಎಳೆ ಬೇಳು ದಿಂಗಳು ಮರದಡಿ ಬರೆದಿದೆ ಹಿಂಗ್ 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 ಮಾಡ್ಕೊಂಡು ಹೇಳ್ಕೊಡೋರು. ಯಾವಾಗ ನೋಡಿದ್ರೆ ಹಿಂಗೆ ಒಳ್ಳೆ ಇಷ್ಟು ಸ್ಪಿರಿಟ್ ಅಲ್ಲಿ ಇರ್ತಾರಲ್ಲ ಇವ್ರು ಅಂತ. ಅದೊಂದು ಹಾಡು ಹೇಳ್ಕೊಟ್ಟಿದ್ರು. ಅನಂತ್ ಸ್ವಾಮಿ ಅವರು ಒಂದಷ್ಟು ಹಾಡುಗಳನ್ನ ಹೇಳ್ಕೊಟ್ಟಿದ್ರು, ಶ್ಯಾಮಲಾ ಬಾವಿ ಅವರು. ಆವಾಗ ಫಸ್ಟ್ ನೋಡಿದ್ದು. ಅದಾದ್ಮೇಲೆ ಯುವಜನೋತ್ಸವ ಅಂತ ಮಾಡ್ತಾರೆ, ಅದ್ರಲ್ಲಿ ನಂಗೆ ಪ್ರೈಸ್ ಬಂದಿತ್ತು, ಗೌರ್ಮೆಂಟ್ನವ್ರು ಮಾಡ್ತಾರೆ, ಯವನಿಕದಲ್ಲಿ ಆಗಿತ್ತು. ಅದಕ್ಕೆ ಕೊನೆ ರೌಂಡ್ಗೆ ಅವರು ಜಡ್ಜ್ ಆಗಿ ಬಂದಿದ್ರು. ಅವ್ರು ಏನಂದ್ರೆ ಒಂದು ಲೆವೆಲ್ ಇದ್ರೆ ಅವ್ರು ಕೇಳಕ್ಕೆ ಹೋಗಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರೆ ಅಷ್ಟೇ ಕೇಳ್ತಾರೆ. ಕೂತಿದ್ರು, ಅವ್ರಿಗೇನು ಇಷ್ಟ ಆಯ್ತಲ್ವೋ ಗೊತ್ತಿಲ್ಲ, ಪ್ರೈಸ್ ಅಂತೂ ಬಂತು ನನಗೆ. ಅದಾಗಿ ನಾನು ಮತ್ತೆ ಮುಂದಿನ ವರ್ಷ ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ರೆಕಾರ್ಡಿಂಗ್ ಸ್ಟುಡಿಯೋಗೆ ಎಲ್ರು ಬರೋರು, ಅರವಿಂದ್ ಸ್ಟುಡಿಯೋಗೆ ಎಲ್ರು ಬರೋರು, ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ. ಸೊ ಅಲ್ಲಿ ಓಡಾಡ್ತಾ ನಾನು ಹಾಡುಗಳನ್ನು ಕೇಳ್ತಾ ಇದ್ರು. ಧ್ವನಿ ಅಂತ ಮುದುಕೃಷ್ಣ ಅವರು ಧ್ವನಿ ಅಂತ ಒಂದು ಸಂಸ್ಥೆ ಮಾಡಿದ್ರು. ಸೊ ಅದ್ರಲ್ಲೆಲ್ಲ ನಾವು ಒಟ್ಟಿಗೆ ಹಾಡ್ತಾ ಇದ್ರು. ರತ್ನಮಾಲಾ, ಮುದುಕೃಷ್ಣ ಅವರು, ಆಮೇಲೆ ನರಸಿಂಹ ನಾಯಕ್ ಅವರು, ಅಶ್ವಥ್ ಅವರು ಎಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ ಎಲ್ಲ ನಾವು ಅವ್ರ ಜೊತೆ ನನ್ನನ್ನು ಪುಟಾಣಿ ಸಿಂಗರ್ನ ಸೇರಿಸ್ಕೊಂಡು ಬೇರೆ ಬೇರೆ ಊರುಗಳಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅದಾಗಿ 95ನೇ ಇಸ್ವಿಯಲ್ಲಿ ಒಂದು ಅವಕಾಶ, ನಂಗೆ ಒಳ್ಳೆ ಅವಕಾಶ, ಅವ್ರ ಜೊತೆ ಅಮೆರಿಕದ ದೇಶದಲ್ಲಿ ಕಾರ್ಯಕ್ರಮಗಳನ್ನು ಕೊಡೋದು. 95ನೇ ಇಸ್ವಿಗೆ ಸುಮಾರು 18ರಿಂದ 20 ಕಾರ್ಯಕ್ರಮಗಳನ್ನು ಅಲ್ಲಿ ಕೊಟ್ಟಿದ್ದೀವಿ. ಫುಲ್ ಒಂದು 5 ಜನ ಆರ್ಟಿಸ್ಟ್ಗಳು, ಪ್ರಸಾದ್ ಸರ್, ಮುರಳಿ ದೇವನ್ಬು ಅಂತ, ಶಬ್ಬೀರ್ ಸರ್ ಎಲ್ಲ ಇನ್ಸ್ಟ್ರೂಮೆಂಟ್ನವ್ರ ಜೊತೆ, ಚಂದ್ರ ಆಂಟಿನೂ ಇದ್ರು, ಅಶ್ವಥ್, ಒಟ್ಟಿಗೆ 6 ಜನರದ್ದು ಒಂದು ಗ್ರೂಪು. ಅಲ್ಲಿ ಶುಕ್ರವಾರ ಶನಿವಾರ ಆದಿತ್ಯವಾರ ಮಾತ್ರ ಕಾರ್ಯಕ್ರಮ, ಉಳಿದ ದಿವಸ ಖಾಲಿ ಇರೋದಲ್ಲ. ಒಂಥರ ನಮ್ಗೆ ಅದು ಖಾಲಿ ಅನಿಸ್ತಾ ಇರ್ಲಿಲ್ಲ, ಫುಲ್ ಯಾವಾಗ ನೋಡಿದ್ರು ಅಶ್ವಥ್ ಅವ್ರದ್ದು ಹಾಡುಗಳು ಕೇಳೋದು. ಸೊ ಅದೊಂಥರ ಕಲಿಕೆ ಜೊತೆಗೆ ಕಾರ್ಯಕ್ರಮ ಆತರ. ಸೊ ನಾನು ತುಂಬಾ ಚಿಕ್ಕವಳು ಅವಾಗ, ಬಟ್ ನನ್ ಮೇಲೆ ಭರವಸೆ ಇಟ್ಟು ನನ್ನ ಕರ್ಕೊಂಡು ಹೋಗಿದ್ದಲ್ಲ, ಅದು ಅದೃಷ್ಟ ಅಂತ ಹೇಳ್ತೀನಿ. ಅದನ್ನ ಅದೃಷ್ಟ ಅಂತ ಅಂತೀನಿ ನಾನು. ಅಲ್ಲಿಂದ ನಮ್ಗೆ ಒಂದು ವಿಶ್ವಾಸ ಬೆಳೀತು ಅವ್ರ ಕಾರ್ಯಕ್ರಮಗಳಲ್ಲಿ. ಮತ್ತೆ ಬಂದ ಮೇಲೂ ಕೂಡ ಒಳ್ಳೆ ಮಾತುಗಳನ್ನ ಆಡಿದ್ರು, ಪ್ರಜಾವಾಣಿಲೆಲ್ಲ ಲೇಖನ ಬರ್ದಿದ್ರು ನನ್ನ ಬಗ್ಗೆ. ಅವ್ರ ಫೇವ್ರೇಟ್ ಇದು ಜಾನಕಿಯಮ್ಮ ಅವ್ರು ಹಾಡಿರೋದು ದೀಪೋ ನಿನ್ನದೆಲ್ಲ, ಆಮೇಲೆ ಈ ತರ ಹಾಡುಗಳು, ಅಮ್ಮ ನಿನ್ನ ಎದೆಯಳದಲ್ಲಿ ಛಾಯಾ ಅವರು ಹಾಡಿರೋದೆಲ್ಲ ಹಾಡುಗಳನ್ನ ನನ್ನ ವಾಯ್ಸಲ್ಲಿ ಇಷ್ಟಪಟ್ಟು ಕೇಳ್ತಾ ಇದ್ರು. ಮುಗಿಲ ಮಾರಿಗೆ ಒರಿಜಿನಲ್ ಸಂಗೀತ ಕಟ್ಟಿಯವರು ಹಾಡಿದ್ರು ಅದನ್ನ. ಅಲ್ಲಿ ಪಾಪ್ಯುಲರ್, ನಂಗೊಂದು 5-6 ಹಾಡು ಫುಲ್ ಪ್ರೋಗ್ರಾಮ್ಲಿ ಅಷ್ಟು ಹಾಡಕ್ಕಿತ್ತು. ಮತ್ತು ಅವ್ರ ಜೊತೆ ಒತ್ತಿರುಳು ಕನಸಿನಲ್ಲಿ ಈ ತರ ಹಾಡುಗಳೆಲ್ಲ ಹಾಡಕ್ಕಿತ್ತು. ಇಷ್ಟಪಟ್ಟು ಹಾಡಿಸ್ತಾ ಇದ್ದು ಇದೊಂದು 5 ಹಾಡುಗಳು, ದೀಪೋ ನಿನ್ನದೇ, ಮುಗಿಲ ಮಾರಿಗೆ, ಅಮ್ಮ ನಿನ್ನ ಎದೆಯಳದಲ್ಲಿ, ನಿನ್ನ ಕಂಗಳ ಕೊಳದು, ಈ ತರ ಹಾಡುಗಳನ್ನ ಹಾಡಿಸ್ತಾ ಇದ್ರು. ಅದಾಗಿ ಸುಮಾರು ಕಾರ್ಯಕ್ರಮಗಳಲ್ಲಿ ಹಾಡ್ಸ್ಕೊಂಡು ಬಂದರೆ ಅವ್ರದ್ದು. ಆಮೇಲೆ ಈ ವಚನಗಳದೊಂದು ಮಾಡಿದ್ರು ಜನಪದ ಶೈಲಿಯಲ್ಲಿ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ಈ ತರ ಎಲ್ಲ ಒಂದು 3 ವಚನಗಳನ್ನು ಸೇರಿಸ್ಬಿಟ್ಟು ಒಂದು 8 ಹಾಡುಗಳ ತರ ಮಾಡಿದ್ರು. ಸೂಪರ್ ಹಾಡುಗಳು ಅದರಲ್ಲಿ. ನಾವೆಲ್ಲ ದೊಡ್ಡ ದೊಡ್ಡ ಸಿಂಗರ್ಸು, ಯಾರು ಶಿವಮೊಗ್ಗ ಯುವರಾಜ್ ಅವರು, ಶಂಕರ್ ಶಾನ್ಭೋಗು, ಪಂಚಮಹಳಿ ಬಂಡಿ, ಸಂಗೀತ ಕಟ್ಟಿಯವರು, ಕುಸುಮಾ ಅವರು, ನಾನು ಎಲ್ಲ, ನಾವು ಜನ್ನಿ ಮೈಸೂರಿನವರು, ಈ ತರ ಒಂದು 10 ಜನ ಸೇರ್ಕೊಂಡು ನಾವು ಹಾಡಿರೋದು ಹಾಡು. ಗೀತ ಮಾಧುರಿ ಅಂತ ಮಾಡಿದ್ರು ನಾಗಭರಣ ಅವರು, ಅದಕ್ಕೆ ದೂರದರ್ಶನ್ಗೆ. ಅದರಲ್ಲಿ ಒಂದು 2-3 ಹಾಡುಗಳು ಹಾಡಿಸಿದ್ರು. ಕಂಬಾರದ್ದು ಈ ಕಾಡು ನದಿ ಮಣ್ಣು ದೇವರ ಕಾಯ ಅಂತ. ಆಮೇಲೆ ಕುವೆಂಪು ಅವ್ರದ್ದು ಸುಂದರ ದಿನ ಸುಂದರ ಇನ ಸುಂದರವನ ನೋಡುವ, ಅತ್ರಿ ಅವ್ರ ಜೊತೆ ಹಾಡಿಸಿದ್ರು. ಹಿಂಗೆ ಸುಮಾರು ಹಾಡುಗಳನ್ನ ಹಾಡಿಸ್ತಾ ಇದ್ರು. ಆಮೇಲೆ ಅವರು ಈ ಮಾಯಾ ಮೃಗ, ಸುಮಾರು ಸೀರಿಯಲ್ಗಳಿಗೆಲ್ಲ ಮ್ಯೂಸಿಕ್ ಮಾಡ್ತಾ ಇದ್ರಲ್ಲ, ಹಾಗೆಲ್ಲ ರೆಕಾರ್ಡಿಂಗ್ ಬಿಟ್ಸ್ ಎಲ್ಲ ಹಾಡ್ಸೋದು, ಅಲ್ಲೊಂದು ಇಲ್ಲೊಂದು ಹಾಡ್ಸೋದು, ತುಂಬಾ ಹಾಡುಗಳನ್ನ ಹಾಡ್ಸಿದ್ದಾರೆ. ತುಂಬಾ ಒಂಥರ ಒಳ್ಳೆ ಹೃದಯ ಇರುವಂತಹ ಮನುಷ್ಯ, ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡುವಂತ. ಅವರು ಹೋಗೋ ತನಕ ಮೇಡಮ್ ಅಂತ ಕರಿತಾ ಇದ್ರು, ಯಾವತ್ತು ಹೆಸರು ಹಿಡ್ದು ಹೋಗಿ ಬಾರೆ ಅನ್ನೋದು ಇಲ್ವೇ ಇಲ್ಲ, ಗೌರವ ಕೊಟ್ಟು ಮಾತಾಡಿಸ್ತಾ ಇದ್ರು ಎಲ್ರು. ನಾನು ಇನ್ನೊಂದು ಕೇಳಬೇಕು, ಈಗ ಸಾಮಾನ್ಯವಾಗಿ ಇರುತ್ತೆ, ಈಗ ನಾನ್ ಸಿಂಗರ್ಸ್ಗಳಿಗೆ, ನಾವು ಆಸಕ್ತರಿಗೆ, ಸಂಗೀತ ಆಸಕ್ತರಿಗೆ, ನಾನ್ ಸಿಂಗರ್ಸ್ಗಳಿಗೆ ಒಂದು ಆಸೆ ಇರುತ್ತೆ, ಇಂಥ ಸಿಂಗರನ್ನು ನಾನು ಒಂದ್ಸಲ ಮುಟ್ಟಿ ಮಾತಾಡಿಸ್ಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ನೀವು ಸಂಗೀತಗಾರರೇ ಆಗಿದ್ದುಕೊಂಡು ಇಂಥ ಸಂಗೀತಗಾರರ ಜೊತೆಗೆ ನಾನು ಸೇರಿ ಒಂದು ಜುಗಲ್ ಬಂದಿ ಅಥವಾ ಒಂದು ಅವ್ರ ಜೊತೆ ಸೇರಿ ಒಂದು ಹಾಡಬೇಕು ಅಂತ ಅನ್ಸಿದ್ದು ಯಾವ್ದಾರು ಇದೆಯಾ? ಯಾರಾದ್ರೂ ಇದಾರ? ಅದು ಬಾಲ್ಯದಲ್ಲಿ.
ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಪ್ಪ ಅನ್ಸೋದು SPB ಅವ್ರ ವಾಯ್ಸು. ಹೌದು. ಸೊ ಏನ್ ಗಂಧರ್ವರು ಇವರೆಲ್ಲ ಅಂತ ಅಂದ್ಬಿಟ್ಟು ಆಯ್ತಾ. ಹಾಡಿದ್ರೆ ಅವ್ರ ಜೊತೆ ಹಾಡ್ಬೇಕು. ನಾನು ಎಷ್ಟು 5ನೇ ಕ್ಲಾಸ್ 6ನೇ ಕ್ಲಾಸ್ ಆವಾಗ ಎಲ್ಲ ಬರೋರು ಯಾರ ಯೇಸುದಾಸ್ ಅವ್ರು ಹಾಡಿದ್ರೆ ಇವ್ರ ಜೊತೆ ಹಾಡ್ಬೇಕು ಅಂತ ಗೊತ್ತಿಲ್ಲ, ನಾನೇನ್ ಅನ್ನೋದು ಗೊತ್ತಿಲ್ಲ ನನಗೆ ಆಯ್ತಾ. ಆದ್ರೂ ಕನ್ಸು ಕಾಣೋದ್ರಲ್ಲಿ ಏನಿದೆ, ಏನು ಅದಕ್ಕೆ ದುಡ್ಡು ಕೊಡ್ಬೇಕಾ, ಸೊ ಅವ್ರ ಜೊತೆ ಹಾಡ್ಬೇಕು ಇವ್ರ ಜೊತೆ. ಆಮೇಲೆ ಸ್ವಲ್ಪ ದೊಡ್ಡವಳಾದ್ಮೇಲೆ ನಮ್ಮಲ್ಲಿ ಪುತ್ತೂರು ನರಸಿಂಹನಾಯಕ್ ಅವರು ಆಗ್ತಾನೆ ತುಂಬಾ ಪಾಪ್ಯುಲರ್ ಆಗ್ತಾ ಇದ್ರು. ಒಳ್ಳೆ ವಾಯ್ಸು, ಏನ್ ಕೊಟ್ರು ಹಾಡೋಂಥ ವಾಯ್ಸು, ಒಂಥರ ಅಟ್ರಾಕ್ಟ್ ಮಾಡೋಂಥ ವಾಯ್ಸು. ಯಾಕಂದ್ರೆ ಅಲ್ಲಿ ಭಜನೆಗಳಾಗಿರ್ಲಿ ಅಥವಾ ಅಲ್ಲಿ ತುಳು ನಾಟಕಗಳಿಗೆಲ್ಲ ಕನ್ನಡ ಹಾಡುಗಳಿಗೆ ತುಳು ಭಾಷೆಯಲ್ಲಿ ಮಾಡೋದು, ಅದಕ್ಕೂ ಹೋಗ್ತಾ ಇದ್ದೆ ನಾನು. ತುಳು ನಾಟಕಗಳಿಗೆ ಹೋಗಿ ರಾತ್ರಿ ರಾತ್ರಿ ಕೂತ್ಕೊಂಡು ಹಾಡೋದು ತುಳು ಭಾಷೆದೆಲ್ಲ ಮಾಡ್ತಾ ಇದ್ದೆ. ಸೊ ಇವ್ರ ಜೊತೆ ಹಾಡಕ್ಕೆ ಚೆನ್ನಾಗಿರುತ್ತಲ್ವಾ ಅಂತ ಅಂದ್ಬಿಟ್ಟು ಹಂಗ ಅನಿಸ್ತಾ ಇತ್ತು. ಹಂಗಾಗಿ ಒಂದು ನಮ್ಮ ಊರಿಗೆ ಒಂದ್ಸಲ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಭೇಟಿಯಾಗಿ ಅವ್ರು ಬನ್ನಿ, ಆಗ ಅವರು ಬ್ಯಾಂಗ್ಳೂರಿಗೆ ವಿಟ್ಲದಲ್ಲಿದ್ರು, ಟ್ರಾವೆಲ್ ಮಾಡ್ತಾ ಇದ್ರು ರೆಕಾರ್ಡಿಂಗ್ಗೆ. ಆಗ್ಲೇ ಅವರು ಯಾವ್ದೋ ಫಿಲಮಲ್ಲೆಲ್ಲ ಹಾಡಿದ್ರು, ಅವಾಗ ತುಳು ಫಿಲಮಲ್ಲಿ ಎಲ್ಲ ಹಾಡಿದ್ರು. ಕರೆದ್ರು ವಿಟ್ಲಕ್ಕೆ. ಸೊ ವಿಟ್ಲಕ್ಕೆ ನಮ್ಮ ದೊಡ್ಡಮ್ಮನ ಮನೆ ಇತ್ತಲ್ಲಿ, ಅಲ್ಲಿ ಹೋದಾಗ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ಅವ್ರನ್ನ ಹಾಡಿಸಿ ನೆಕ್ಸ್ಟ್ ಇದಕ್ಕೆ ನವರಾತ್ರಿ ಟೈಮ್ಗೆ ನೀನು ಶಾರದಾ ಪೂಜೆ ದಿವಸ ಪ್ರೋಗ್ರಾಮ್ಗೆ ಬಾ ಅಂತ ಅಂದ್ರು. ಸೊ ನಮ್ಮ ತಂದೆ ಕರ್ಕೊಂಡು ಹೋದ್ರು ನನ್ನ. ಕರ್ಕೊಂಡು ಅಲ್ಲಿಂದ ನಾನು ಅವ್ರ ಜೊತೆ ಹಾಡಕ್ ಶುರು ಮಾಡಿದೆ. ಸೊ ಫಸ್ಟ್ ಅವ್ರ ಜೊತೆ ನೀ ಬಳಿ ಬಂದಾಗ ಹಾಡಿಗಿಳಿದು ರಾಗ, ಇದು ಅಶ್ವಥ್ ಅವರು ಸಂಯೋಜನೆ, ತುಂಬಾ ಪಾಪ್ಯುಲರ್. ರಾಜ್ಕುಮಾರ್ ಮತ್ತೆ ರತ್ನಮಾಲಾ ಅವರು ಹಾಡಿದ್ರು. ಆಮೇಲೆ ರತ್ನಮಾಲಾ ಮತ್ತೆ ನರಸಿಂಹನಾಯಕ್ ಅವರೇ ದೂರದರ್ಶನ್ಗೆ ಹಾಡಿದ್ರು. ಅದು ತುಂಬಾ ಪಾಪ್ಯುಲರ್. ಅದನ್ನ ತುಂಬಾ ರೇಂಜ್ ಅದು. ಸೊ ಕಷ್ಟಪಟ್ಟು ಕಲ್ತು ಅವ್ರ ಜೊತೆ ಹಾಡಿದೆ ಆಯ್ತಾ. ಆಮೇಲೆ ಕಂಟಿನ್ಯೂಸ್ ಆಗಿ ಇವತ್ತಿನ ತನಕನೂ ಅವ್ರ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೀನಿ. ಅದ್ ಬಿಟ್ರೆ ಜಾನಕಿ ಅಮ್ಮ ಅವ್ರ ಜೊತೆ ಹಾಡ್ಬೇಕು ಅಂತ ಯಾವಾಗ ನಾನು ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ಜಯಶ್ರೀ ಅರವಿಂದ್ ಅವರ ಸಂಗೀತ ನಿರ್ದೇಶನದಲ್ಲಿ ಅವರೆಲ್ಲದಕ್ಕೂ ಅವರ ಟ್ರ್ಯಾಕ್ ಆಡುವಂತ ಅವಕಾಶ ನಂಗೆ. ಕಂದನ ಕಾವ್ಯ ಟ್ರ್ಯಾಕ್ ಇರ್ಲಿ ಅಥವಾ SPB ಅವರ ಡಿವೋಷನಲ್ ಇರ್ಲಿ, ರಾಜ್ಕುಮಾರ್ ಅವರ ಡಿವೋಷನಲ್ ಹಾಡಿಗೆ ಜಾನಕಿ ಅಮ್ಮನ ಮ್ಯಾಕ್ಸಿಮಮ್ ಸುಮಾರು ಜನ ದೊಡ್ಡ ದೊಡ್ಡ ಸಿಂಗರ್ಸ್ಗೆಲ್ಲ ಟ್ರ್ಯಾಕ್ ಹಾಡುವಂತ ಅವಕಾಶ ನಂಗೆ ಸಿಕ್ತು. ಸೊ ಟ್ರ್ಯಾಕ್ ಹಾಡಿದ್ಮೇಲೆ ಆಟೋಮೆಟಿಕ್ ಆಗಿ ಅವ್ರ ರೆಕಾರ್ಡಿಂಗ್ ಅಲ್ಲಿ ನಾನು ಇದ್ದೇ ಇರ್ತಾ ಇದ್ದೆ. ಸೊ ಅವ್ರ ಪರಿಚಯ ಎಲ್ರದ್ದು ಹಾಗೆ ಇತ್ತು. ಕೊನೆಗೆ ಎದೆ ತುಂಬಿ ಹಾಡುವಿನ ಮೂಲಕ ನನ್ಗೆ SPB ಅವ್ರ ಜೊತೆ ಹಾಡುವಂತ ಅವಕಾಶನೂ ಸಿಕ್ತು. BV ಶ್ರೀನಿವಾಸು, ಪ್ರವೀಣ್ ಗೋಡ್ಕಿಂಡಿ ಅವರು ಅದನ್ನ ನೇತೃತ್ವ ವಹಿಸಿದ್ರು. ಸೊ ಎಲ್ರ ಪರಿಚಯ ಇದ್ದ ಕಾರಣ ನಂಗೆ, ನನ್ನ ವಾಯ್ಸ್ ಎಲ್ರಿಗೂ ಗೊತ್ತಿದ್ದ ಕಾರಣ ಅವಕಾಶಗಳು ಸ್ವಲ್ಪ ಬೇಗ ಬಂತು. ಒಳ್ಳೆ ಒಳ್ಳೆ ಅವಕಾಶಗಳು. ಮತ್ತೆ ಒಂದು ಕಂಫರ್ಟ್ ಲೆವೆಲ್ ಅಲ್ಲಿ ಇದ್ದೆ ನಾನು, ಅರವಿಂದ್ ಸ್ಟುಡಿಯೋ ಅಂತ. ಸೊ ಅಲ್ಲಿ ಅಲ್ಲೇ ಇರ್ತಾ ಇದ್ದೆ ನಾನು, ಅಲ್ಲೇ ಜಾಸ್ತಿ ಹಾಡುಗಳನ್ನ ಹಾಡ್ತಾ ಇದ್ದೆ, ಹೊರಗಡೆ ಜಾಸ್ತಿ ಹೋಗ್ಲಿಲ್ಲ ನಾನು. ಓಕೆ, ನೆಕ್ಸ್ಟ್ ಇಮೇಜ್ ಗುರುಗಳು ವಿದ್ಯಾಭೂಷಣ. ಆಕ್ಚುಲಿ ಅವರಿಂದಾಗಿ ನಮ್ಮ ಹಾಡುಗಾರ್ತಿ ಆಗ್ಬೇಕು ಅನ್ನೋ ಆಸೆ ಬೆಳೆದಿದ್ದು ಅವರಿಂದಾಗಿ. ಸೊ ಅಲ್ಲಿ ಆಗ ಅವ್ರ ಪೀಠದಲ್ಲಿ ಇದ್ರು, ಮಠದಲ್ಲಿ ಮೇಲ್ಗಡೆ ಅವರ ಫ್ರೀ ಟೈಮಲ್ಲಿ ಮೇಲ್ಗಡೆ ಮೊದಲನೇ ಮಾಡಿಯಲ್ಲಿ ಅವ್ರು ಕೂತ್ಕೊಂಡು ಹಾಡೋರು. ಕೆಳಗಡೆ ಹೊಳೆಯಲ್ಲಿ ನಾವು ನಮ್ಮ ಅಮ್ಮನ ಜೊತೆ ಬಟ್ಟೆ ಒಗೆಯಕ್ಕೆಲ್ಲ ಬರೋದು. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಾವು ಬರ್ತಾ ಇದ್ವಿ, ನಮ್ಗೆ ಹಾಡು ಕೇಳಿಸುತ್ತೆ ಅಂತ ಅನ್ನೋ ಒಂದು ಇದಕ್ಕೆ ಅಮ್ಮ ಬಟ್ಟೆ ಒಗಿತಾ ಇದ್ರೆ ನಾವು ಮೆಟ್ಲ ಮೇಲೆ ಕೂತ್ಕೊಂಡು ಇಲ್ಲಿ ಒಂದು ಸ್ವಲ್ಪ ದೂರಕ್ಕೆ ಮೇಲ್ಗಡೆಯಿಂದ ಹಾಡುಗಳು ಕೇಳಿಸೋದು. ಅವಾಗ ಇನ್ನೂ ಅವ್ರದ್ದು ಇದಾಗಿರ್ಲಿಲ್ಲ, ಕ್ಯಾಸೆಟ್ ಎಲ್ಲ ಬಂದಿರ್ಲಿಲ್ಲ. ಎಂತ ವಾಯ್ಸು ಅಂತಂದ್ರೆ ನಮ್ಗೆ ಅಲ್ಲಿ ಪೂಜೆ ಮಾಡೋದು, ಅವ್ರನ್ನ ನೋಡೋದು ಒಂಥರ ದೇವ್ರನ್ನ ನೋಡ್ದಂಗೆ. ಗುರುಗಳು ಬೇರೆ ನಮ್ಗೆ ಆಯ್ತಾ, ನಮ್ಮ ಮಠ ಅಲ್ವಾ. ಹಂಗಾಗಿ ಅವರ ಚಿಕ್ಕ ವಯಸ್ಸು, ಇವರ ತಂದೆಯವರು ಗೋವಿಂದಾಚಾರ್ಯ ಅಂತಂದು, ಅವ್ರ ಹತ್ರ ನಮ್ಮ ಅತ್ತೆ ಅಂದ್ರೆ ನಮ್ಮ ತಂದೆಯ ತಂಗಿ ಅಲ್ಲಿ ಅವರು ಸುಮಾರು ಜನ ಮಕ್ಕಳಿಗೆ ಹಾಡು ಹೇಳ್ಕೊಡ್ತಾ ಇದ್ರು. ಇವ್ರು ಹೋಗ್ತಾ ಇದ್ರಂತೆ ಅಲ್ಲಿ, ಅವ್ರ ತಂದೆಯವ್ರ ಹತ್ರ ಇವ್ರ ಕಲಿ. ನಮ್ಮ ಅತ್ತೆನ ತುಂಬಾ ಚೆನ್ನಾಗಿ ಹಾಡೋರು, ಒಳ್ಳೆ ವಾಯ್ಸ್ ಇತ್ತು. ಸೊ ಹಂಗಾಗಿ ಅವ್ರ ಮೂಲಕ ನಮ್ಗೆ ಹಾಡುಗಳು ಕೆಲವು ಕಲಿತಾ ಇದ್ವಿ ನಾವು. ಇವ್ರದ್ದು ಕ್ಯಾಸೆಟ್ ಬಂದ್ಮೇಲಂತೂ ಅದು ಸೂಪರ್ ಹಿಟ್. ಚೆಲ್ವ ಕೃಷ್ಣನ, ಕಂಡೇನೋ ಗೋವಿಂದನ, ಈ ತರ ಎಲ್ಲ. ಯಾವ ಹಾಡು ಇಷ್ಟ ಆಗುತ್ತೆ? ಎಲ್ಲ ಹಾಡುಗಳು ಇಷ್ಟ. ಒಂದು ನೋಡಿದ ತಕ್ಷಣ ನೆನಪಾಗುವಂತ ಹಾಡು. ಕಂಡೇನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೇನ ಗೋವಿಂದನ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ರೋಗಹರಣಿ
ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ಸೊ ಅವ್ರ ಕಚೇರಿಗಳನ್ನ ಕೇಳೋದಂದ್ರೆ ಖಂಡಿತ. ಅದು ಜಾಸ್ತಿ ದೇವರ ನಾಮಗಳನ್ನೇ ಹಾಡ್ತಾ ಹೌದು, ಇದ್ರಲ್ವಾ, ಹೌದು. ಅಂದ್ರೆ ದೇವರೇ ಬಂದು ಕೂತ್ಕೊಂಡು ಹಾಡಿದ ಫೀಲಿಂಗ್ ನಮ್ಗೆ. ಸೊ ಇವಾಗ ನನ್ಗೆ ನಾನು ಕಲಿತಾ ಇದ್ದೀನಿ ಅಂತಂದಾಗ ನನ್ಗೆ ತಂಬೂರಿ ಎಲ್ಲ ತರಿಸ್ಕೊಟ್ಟಿದ್ರು ಅವ್ರು ನನ್ಗೆ, ಆಯ್ತಾ. ಅವರ ನಾನು 4 ವರ್ಷ ಇರ್ಬೋದು, ಇದರಲ್ಲೆಲ್ಲ ಚೌತಿ ಸಮಯದಲ್ಲಿ ಗಣೇಶೋತ್ಸವದೆಲ್ಲ ಕಾಂಪಿಟಿಷನ್ ಇಡೋರು ಅಲ್ಲಿ ಮಠದ ಕಡೆಯಿಂದ, ವಿದ್ಯಾ ಗಣಪತಿಯಿಂದ. ಸೊ ಅದಕ್ಕೆಲ್ಲ ಹಾಡ್ತಾ ಇದ್ವಿ. ಅದರಲ್ಲಿ ಪ್ರೈಸ್ ಬಂದ್ರೆ ಎಲ್ಲ ಪ್ರೈಸ್ ಎಲ್ಲ ಕೊಡೋರು ನಮ್ಗೆ, ಆಯ್ತಾ. ಒಂಥರ ಪ್ರೋತ್ಸಾಹ ಕೊಡೋರು. ಒಂದು ಹಾಡ್ತೀನಿ ಅಂತಂದ್ರೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ ಬೆಂಗಳೂರಿಗೆ ಬರಕ್ ಕಾರಣನೂ ಅವರೇ ನಮ್ಗೆ ದಾರಿ ತೋರಿಸಿದ್ದು, ಸ್ಟುಡಿಯೋ ರೆಕಾರ್ಡಿಂಗ್ ಇದ್ರ ಕಡೆ ಎಲ್ಲ. ಈಗ್ಲೂ ನಮ್ಗೆ ಗುರು ಸಮಾನ. ಅಂದ್ರೆ ನಾನು ಸಾಕಷ್ಟು ಕಚೇರಿಗಳನ್ನು ಲೈವ್ ಆಗಿ ಕೇಳಿದ್ದೀನಿ ಅವ್ರದ್ದು. ಸೊ ಅದು ಒಂಥರ ಕಂಠನೇ ಒಂಥರ ವಿಭಿನ್ನ ಕಂಠ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಎಸ್ಪೆಷಲಿ ಭಕ್ತಿ ಗೀತೆಗಳಂತೂ ಅವರ ಧ್ವನಿಯಲ್ಲಿ ಕೇಳೋದು ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಅದು ಕೇಳಿದ ತಕ್ಷಣನೇ. ಅಂತಹ ಒಂದು ಶಕ್ತಿ ಅವರ ಹಾಡಿಗೂ ಅವ್ರ ಧ್ವನಿಗೂ ಇದೆ ಅಂತ ಹೇಳ್ಬೋದು. ಸೊ ಈಗ ಸ್ವರ ಮತ್ತು ಧ್ವನಿ ಅಂತ ಮಾತಾಡಿದಾಗ ನಿಮ್ಮಲ್ಲಿ ನಾನು ಕೇಳಬೇಕು, ನಿಮ್ಮದೊಂಥರ ಸ್ವೀಟ್ ವಾಯ್ಸ್, ಈ ಟಿಪಿಕಲ್ ಹೆಣ್ಮಕ್ಳ ವಾಯ್ಸ್ ಅಂತ ಹೇಳ್ತೀವಲ್ಲ, ಒಂದು ಧ್ವನಿ ಅನ್ನುವಂಥದ್ದು ಕಲಾವಿದನಿಗೆ ಪ್ಲಸ್ ಮೈನಸ್ ಎರಡೂ ಆಗಿರತ್ತೆ. ಸೊ ನಿಮಗೆ ಬಂದಿರುವಂತ ಅಪ್ರಿಸಿಯೇಷನ್ ಆಗಿರ್ಬೋದು ಅಥವಾ ಅವಕಾಶಗಳಾಗಿರ್ಬೋದು, ನಿಮ್ಮ ಧ್ವನಿ ಮೂಲಕ, ನಿಮ್ಮ ಸ್ವರದ ಮೂಲಕ ಬಂದಿರುವಂತ ಅವಕಾಶಗಳಾಗಿರ್ಬೋದು, ಹೇಗಿತ್ತು? ಅಂದ್ರೆ ಕೇಳಿದ ಕೂಡಲೇ ಮೆಲೋಡಿ, ಆಯ್ತಾ. ಸೊ ಫಸ್ಟ್ ಇದ್ರಲ್ಲಿ ಓಕೆ ಆಗ್ಬಿಡೋದು ವಾಯ್ಸ್. ಆದ್ರೆ ನಂಗೆ ಕ್ಲಾಸಿಕಲ್ ಹಾಡೋದು ತುಂಬಾ ಇಷ್ಟ ಆಯ್ತು. ಮೈಸೂರಿಗೆ ಕಲ್ತ್ ಮಾಡೋ ಎಲ್ಲ ಆಲಾಪ ಆಗಿರ್ಬೋದು ಅಥವಾ ಕೃತಿಗಳನ್ನ ಹಾಡೋದು. ಆದ್ರೆ ನನ್ನ ವಾಯ್ಸು ಆ ಕರ್ನಾಟಕ ಸಂಗೀತದ ಗಟ್ಟಿತನಕ್ಕೆ ವಾಯ್ಸ್ ಒಪ್ತಾ ಇರ್ಲಿಲ್ಲ. ನಾನು ಎಷ್ಟೇ ಸಂಗತಿಗಳು ಹಾಡಿದ್ರು ಕೂಡ ಅದು ಅಂತ ಏನ್ ಹೇಳೋದು, ಜೋಳ ತರ ಕೇಳಿಸೋದು ವಾಯ್ಸು. ಆ ಗಟ್ಟಿಯ ಘನವಾದ ಒಂದು ರಾಗಗಳು ಹಾಡ್ಬೇಕಾದ್ರೆ ಆ ಡೆಪ್ತ್ ಸಿಗಲ್ಲ ನನ್ನ ವಾಯ್ಸಲ್ಲಿ. ಮೆಲೋಡಿ ಮಕ್ಕಳ ವಾಯ್ಸ್ಗೆಲ್ಲ ತುಂಬಾ ಬೇಗ ಸೂಟ್ ಆಗುತ್ತೆ. ಅದು ಒಂದು ಡಿಸ್ಅಡ್ವಾಂಟೇಜ್ ನನಗೆ. ಫಿಲಮ್ ರೆಕಾರ್ಡಿಂಗ್ ಎಲ್ಲ ಹೋದಾಗ ಸುಮಾರು ಮಕ್ಕಳ ವಯಸ್ಸದೇ ಬಂತು ನನಗೆ, ಆಯ್ತಾ. ಆಮೇಲೆ ನಾನೇ ಬಿಟ್ಬಿಟ್ಟೆ, ಮಕ್ಕಳ ವಯಸ್ಸಾ ಸಾಕಾಗೋಯ್ತು ನನಗೆ ಮಕ್ಕಳ ವಯಸ್ಸಲ್ಲಿ ಹಾಡಿ ಹಾಡಿ. ಏನ್ ಮಾಡೋದು ಅಂದ್ರೆ ಮಾಮೂಲಿಯಾಗಿ ನಾವು ಹಾಡುವಾಗ ಹೀರೋಯಿನ್ ವಾಯ್ಸ್ ನಮ್ಮ ವಾಯ್ಸ್ ಸೂಟ್ ಆಗಲ್ಲ ಅಂತ ಅವ್ರು ಹೇಳೋರು, ಅಥವಾ ಡಿವೋಷನಲ್ ವಾಯ್ಸ್ ಇವ್ರದ್ದು ಅಂತ ಹೇಳೋದು. ನಾವೇನು ಹಣೆಯಲ್ಲಿ ಪಟ್ಟಿ ಬರ್ಕೊಂಡಿಲ್ಲ, ನಾವು ಡಿವೋಷನಲ್ ಮಾತ್ರ ಹಾಡ್ತೀವಿ ಅಂತ. ಈಗ SPB ಅವ್ರು ಹಂಗ್ ಮಾಡ್ಲಿಲ್ಲ. ಅವರು ಎದೆ ತುಂಬಿ ಹಾಡುವೇನೋ ಇದ್ರಲ್ಲಿ ಬರೀ ಡ್ಯೂಯೆಟ್ಸ್ ಇತ್ತು ಅವ್ರ ಜೊತೆ ಹಾಡಕ್ಕೆ. ಅವಾಗ ಯಾರು ನೀವು ಡಿವೋಷನಲ್ ವಾಯ್ಸ್ ಅಂತ ಯಾರು ಹೇಳಲಿಲ್ಲ ನಂತರ. ಚೆನ್ನಾಗಿ ಸೂಟ್ ಆಯ್ತು ಅವಾಗ, ಆಯ್ತಾ. ಅದೊಂದು ವಾಯ್ಸ್ ಒಂದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆಮೇಲೆ ನಿಮ್ಗೆ ಆವಾಗಲೇ ಹೇಳ್ದಂಗೆ ಫಿಲಮಲ್ಲಿ ಹಾಡಿದಾಗ ಚೆನ್ನಾಗಿರುತ್ತೆ, ಆಮೇಲೆ ಸ್ಕ್ರೀನಲ್ಲಿ ಬಂದಾಗ ಮ್ಯಾಚ್ ಆಗಲ್ಲ, ವಾಯ್ಸ್ ಶ್ರಿಲ್ ಆಗುತ್ತೆ, ಹೀರೋಯಿನ್ ವಾಯ್ಸ್ ಸೂಟ್ ಆಗಲ್ಲ ಅಂತ ಹೇಳೋರು. ಹಿಂಗೆ ಆಗ್ತಾ ಇತ್ತು. ನೆಕ್ಸ್ಟ್ ಇವರು ನಮ್ಮ ಗುರುಗಳು, ನನ್ನ ಸಂಗೀತದ ಬದುಕಿಗೆ ಒಂದು ದಾರಿ ತೋರಿಸಿದವರು, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಏನ್ ಹೇಳುದು, ಎಲ್ಲ ಹಾಡುಗಳು ಇಷ್ಟ ನನ್ಗೆ. ಫಸ್ಟ್ ಇಂದ ಅವರು SPB ಅವ್ರದ್ದು ಮೋಕೆದ ಸಿಂಗಾರಿ ತುಂಬಾ ಚೆನ್ನಾಗಿ ಹಾಡೋದು. ಮೋಕೆದ ಸಿಂಗಾರಿ ಉಂತು ದೇವಯ್ಯಾರಿ ಯಾನು ಮೂಲೆ ಕಾತೊಂದುಲ್ಲೆ. ಬಹುಶಃ SPB ಅವ್ರು ಬಿಟ್ರೆ ನಂಗೆ ತುಂಬಾ ಇಷ್ಟ ಆಗಿದ್ದು ವಾಯ್ಸು ನರಸಿಂಹನಾಯಕ್ ಸರ್. ಅವರ ಸಂಗೀತ ನಿರ್ದೇಶನದಲ್ಲಿ ಬಹುಶಃ ನಂಗೆ ಗೊತ್ತಿದ್ದಂಗೆ ಒಂದು 2000 ಮೇಲೆ ಹಾಡುಗಳನ್ನ ಹಾಡಿದ್ದೀನಿ ನಾನು. ಡಿವೋಷನಲ್ ಇರ್ಬೋದು, ಆಮೇಲೆ ಇದು ಏನ್ ಹೇಳೋದು ಜನಪದ ಗೀತೆ, ಭಾವಗೀತೆ ಇರ್ಬೋದು, ಈ ತರ ತುಳು ಕನ್ನಡ ಹಾಡುಗಳಿರ್ಬೋದು, ವೆರೈಟಿ ಕೊಂಕಣಿ ಹಾಡುಗಳು, ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದೀನಿ. ಬಹುಶಃ ಮ್ಯಾಕ್ಸಿಮಮ್ ನಾನು ಇವ್ರದ್ದೇ ಹಾಡಿರೋದು. ಬೇರೆಯವ್ರದ್ದೆಲ್ಲ ಒಂದು 1000 ಮೇಲೆ ಆ ತರ ಹಾಡುಗಳು ಹಾಡಿರ್ಬೋದು, BV ಶ್ರೀನಿವಾಸ್ ಅವ್ರದ್ದು ಒಂದಷ್ಟು. ಬಟ್ ನಾಯಕ್ ಸರ್ ಅವ್ರದ್ದು, ಮ್ಯಾಕ್ಸಿಮಮ್ ನಾನು ಅವ್ರ ಜೊತೆ ಪ್ರೋಗ್ರಾಮ್ ಹೋಗಿರೋದು ನರಸಿಂಹನಾಯಕ್ ಅವ್ರ ಜೊತೆ. ಸೊ ಗುರು ಸಮಾನ ಇವ್ರು ನನಗೆ. ಒಂದು ಅಣ್ಣನ್ ತರ ಪ್ರೀತಿ ತೋರಿಸಿ, ಏನಾದ್ರು ಎಲ್ಲೂ ನನ್ನನ್ನ ಬೀಳ್ದೇ ಇರೋಂಗ್ ನೋಡ್ಕೊಂಡಿದ್ದಾರೆ. ಯಾವುದೇ ಸ್ಟೇಜ್ ಅಲ್ಲಿ ಎಲ್ಲೋ ಒಂದ್ ಕಡೆ ತಪ್ಪ ಆಡ್ತೀನಿ ಅಂತಂದ್ರೆ, ಬೇರೆ ಯಾರಾದ್ರೂ ಅವಮಾನ ಮಾಡ್ತಾರೆ ಅಂತ ಅದನ್ನ, ಅಥವಾ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಹೋದಾಗ ನಾಯಕ್ ಸರ್ ಪ್ರೋಗ್ರಾಮ ಆರಾಮಾಗಿ ಮನೆಯವ್ರ ಜೊತೆ ಹೋಗಿ ಬಂದಂಗೆ ಒಂಥರ ಆರಾಮ ಧೈರ್ಯವಾಗಿ ಹೋಗಿ ಬರ್ಬೋದಿತ್ತು ನಮ್ಗೆ. ಆ ಒಂದು ಕಂಫರ್ಟ್ ಕೊಟ್ಟ ವ್ಯಕ್ತಿ. ಗ್ರೇಟ್. ಸೊ ಈಗ ತುಳು ಹಾಡನ್ನ ಹಾಡ್ಬೇಕಾದ್ರೆ ನನ್ಗೆ ನೆನಪಾಯ್ತು, ಯಾಕಂದ್ರೆ ನಾವು ಕೂಡ ಅದೇ ಪರಿಸರದಲ್ಲಿ ಇದ್ದ ಕಾರಣ
ಸಾಕಷ್ಟು ತುಳು ಹಾಡುಗಳು. ಏನಂತಂದ್ರೆ ಆ ಪರಿಸರದ ಜನಗಳಿಗೆ ತುಳು ನಾಟಕಗಳಾಗಿರ್ಬೋದು, ತುಳು ಹಾಡುಗಳಾಗಿರ್ಬೋದು, ಆಟೋಮೆಟಿಕ್ ಮನೋರಂಜನೆ ಕೊಡೋದು ಅದುವೇ. ಈಗ ತುಂಬಾ ಕಮ್ಮಿ. ಹಂಗ್ ನೋಡಿದ್ರೆ ನಮ್ ಬಾಲ್ಯದಲ್ಲೇ ಆಗಿರ್ಬೋದು, 90s ಟೈಮಲ್ಲೇ ಆಗಿರ್ಬೋದು, ಸಾಕಷ್ಟು ನಾವು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ದೆ ನಾಟಕಗಳನ್ನ. ಸೊ ಸಿನಿಮಾ ತುಂಬಾ ಕಮ್ಮಿ, ಬಾಯಲ್ಲಿ ಬರ್ತಿದ್ದದೇ ತುಳು ಡೈಲಾಗ್ಸ್ ಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು. ಸೊ ನಿಮ್ಮ ನೆನಪಿನಲ್ಲಿ ನೀವು ಆಗ್ಲೇ ಹೇಳ್ದಿರಿ ಮಾತಾಡ್ತಾ, ನಾಟಕಗಳಿಗೆ ನಾನು ಹಾಡ್ತಾ ಇದ್ದೆ ಅಂತ ಹೇಳಿ, ಆ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ತುಳು ಭಾಷೆ ಆಗಿರ್ಬೋದು, ತುಳು ನಾಟಕ ಆಗಿರ್ಬೋದು. ಅಂದ್ರೆ ಮಾತಾಡೋದೇ ತುಳು, ಮನೆಯಲ್ಲಿ ಒಂಥರ ತುಳು, ಶಿವಳಿ ತುಳು, ಆಮೇಲೆ ಹೊರಗಡೆ ಮಾಮೂಲಿ ತುಳು ಮಾತಾಡೋದು. ನಾಟಕಗಳಲ್ಲಿ ಹಿಂದಿ ಅಥವಾ ಕನ್ನಡ ಹಾಡುಗಳದ್ದು ಟ್ಯೂನ್ ತಗೊಂಡು ತುಳು ಬರಿತಾ ಇದ್ರು, ಅಲ್ಲೇ ಕೂತು ಬರಿತಾ ಇದ್ರು ಕೆಲವರು ಪಾಪ. ಆಯ್ತಾ, ಇಮಿಡಿಯೇಟ್ ಆಗಿ ನಾವು ಅದನ್ನ ಕ್ಯಾಚ್ ಮಾಡಿ ಹಾಡ್ಬೇಕಿತ್ತು. ಅಲ್ಲಿ ನಂಗೆ ಈ ಸ್ತ್ರೀ ವೇಷಗಳು ತುಂಬಾ ಇಷ್ಟ ಆಗೋದು. ಬೆಳಗಿನ ಸಾಯಂಕಾಲ ಹೋದಾಗ ಮಾಮೂಲಿ ಪ್ಯಾಂಟ್ ಶರ್ಟ್ ಅಥವಾ ಪಂಚೆ ಶರ್ಟ್ ಹಾಕೊಂಡಿದ್ರೆ, ಇದ್ದಕ್ಕಿದ್ದಾಗ ರಾತ್ರಿ ಆದಾಗ ಫುಲ್ ಹೆಣ್ಮಗಾಗಿ ರೂಪಾಂತರ ಮಾಡ್ತಾ ಇದ್ರಲ್ಲ, ವಾಯ್ಸ್ ಸಣ್ಣಕ್ ಮಾಡ್ಕೊಂಡು ಅವ್ರಿಗೆ ಹಾಡೋದಂದ್ರೆ ನಂಗೆ ತುಂಬಾ ಇಷ್ಟ. ಸುಮಾರು ಜನ ಸ್ತ್ರೀ ಪಾಠಗಳು ನಾಟಕ ಮಾಡೋರೆಲ್ಲ ತುಂಬಾ ಚೆನ್ನಾಗಿ ಮಾಡೋರು. ಆಯ್ತಾ, ಆಮೇಲೆ ನೀವ್ ಹೇಳ್ದಂಗೆ ತುಳು ಇದು ಫಿಲಮ್ಗಳು ಬರ್ತಾ ಇತ್ತು ಚಿಕ್ಕ ವಯಸ್ಸಲ್ಲಿ. ನಮ್ಮ ಮನೇಲಿ ಎಕ್ಕ ಸಕ ಅದ ಆ ತರ ಹಾಡುಗಳು, ಎಕ್ಕ ಸಕ ಎಕ್ಕ ಸಕ ಎಕ್ಕ ಸಕಲಾ, ಈ ತರ ಹಾಡುಗಳು, ಮೋಕೆದ ಸಿಂಗಾರಿ, ಆಮೇಲೆ ತುಂಬಾ ಪಾಪ್ಯುಲರ್ ಹಾಡುಗಳು ಇತ್ತು ಅವಾಗ. ಆಯ್ತಾ, ಈ ಮಕ್ಕಳನ್ನ ಮಲಗ್ಸಕ್ಕೂ ಹಾಡೋದು ಎಲ್ಲಾನು ಎಷ್ಟು ಪಾಪ್ಯುಲರ್ ಅಂದ್ರೆ ಗೊತ್ತಿಲ್ಲ ನಂಗೆ. ಎಲ್ಲ ಹಾಡುಗಳು ಇಷ್ಟ ಅಲ್ಲ. ಯಾವ್ದೋ ಒಂದ್ ಮಗು ಮನೇಲಿ ನಮ್ಮ ಅಜ್ಜಿ ಮನೆಗೆ ಹೋದಾಗ ತೊಟ್ಲು ತೂಗ್ತಾ, ಜಾಯಿಂಟ್ ಫ್ಯಾಮಿಲಿಯಲ್ಲಿ ತುಂಬಾ ಮಕ್ಳು ಇರೋದಲ್ವಾ, ಯಾರಾದ್ರೂ ಒಂದ್ ಮಗು ಇರೋದು, ತೂಗಕ್ಕೆ ಹಾಡಮ್ಮ ಸುರೇಖ ಹಾಡ್ತಾಳೆ, ಆಳೆಟ ಕೊಳ್ಳೆ ಅವಳ ಹತ್ರ ಕೊಡಿ, ಅವಳು ತೊಟ್ಲು ತೂಗ್ತಾಳೆ ಅಂತ. ಬಾಯಿಗೆ ಬರೋ ಹಾಡುಗಳೆಲ್ಲ ಹಾಡೋದು, ಹಾಡಿಡ್ಕೊನೆ ಪಗೆ ತಪ್ಪುಗೇನಾ ಅಂತ ಹಾಡುಗಳು ಹಾಡೋದು. ಗೊತ್ತಿಲ್ಲ ನನಗೆ, ಹಾಡು ಹಾಡ್ಬೇಕು, ಅದ್ರ ಅರ್ಥ ಗೊತ್ತಿಲ್ಲ. ಆಯ್ತು, ಈಗ ನೆನ್ಸ್ಕೊಂಡ್ರೆ ನಗು ಬರುತ್ತೆ ನಂಗೆ. ಪಗೆ ತಪ್ಪುಗೇನ ಹಾಡ್ಕೊಂಡು ತೊಟ್ಲು ತೂಗ್ತಾ ಇದ್ದೆ ನಾನು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮಾವ ಇದ್ರು ಒಬ್ರು, ಆಯ್ತಾ, ವೆಂಕಟರಾಜ್ ಅಂತ, ಅವರು ತುಂಬಾ ಚೆನ್ನಾಗಿ ಹಾಡೋರು. ಅವ್ರು ಹಾಗೆ ಎಲ್ಲಾ ತುಳು ಹಾಡುಗಳನ್ನ ಹಾಡಿ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ ತೊಟ್ಲು ತೂಗ್ತಾ ಇದ್ರಂತೆ ಅವರು. ತುಳು ಭಾಷೆ ಅಂದ್ರೆ ಒಂಥರ ಅಮ್ಮಂತರ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೆಕ್ಸ್ಟ್ ಇಮೇಜ್ SPB ಸರ್, ಎವರೆಸ್ಟ್, ಸಂಗೀತದ ಎವರೆಸ್ಟ್. ನಾನು ಮೊದಲು ಭೇಟಿಯಾಗಿದ್ದವ್ರನ್ನ ಮತ್ತೆ ಸ್ಟುಡಿಯೋದಲ್ಲೇ, ಅವ್ರಿಗೆ ಯಾವುದೋ ಡಿವೋಷನಲ್ ಒಂದು ಟ್ರ್ಯಾಕ್ ಹಾಡಿದ್ದೆ. ಟ್ರ್ಯಾಕ್ ಹಾಡಿರ್ಬೇಕಾದ್ರೆ ಟ್ರ್ಯಾಕ್ ಹಾಡಿದವ್ರನ್ನ ಕರೆದ್ರು. ನಾನು ಒಳಗಡೆ ಹೋಗಕ್ ಭಯ, ಯಾರನ್ನ ಒಳಗಡೆ ಬಿಡ್ತಾ ಇರ್ಲಿಲ್ಲ. ಸೊ ಅವ್ರು ವಾಯ್ಸ್ ರೂಮಲ್ಲಿ ಸ್ಕ್ರೀನ್ ಹಾಕೊಂಡು ಒಳಗಡೆ ಹಾಡೋರು. ಆಮೇಲೆ ಹೆಂಗೆ ಹೇಳೋದು, ಮ್ಯೂಸಿಕ್ ಡೈರೆಕ್ಟ್ರಲ್ಲಿ ಹೇಳೋಕ್ಕೂ ಭಯ ನನಗೆ. ಆರು ಒಂದು ಬಾಗ್ಲ ಹತ್ರ ಸುಮ್ಮನೆ ಮುಗಿಯೋ ತನಕ, ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕ ಸುಮ್ಮನೆ ನಿಂತ್ಕೊಳ್ಳೋದು, ಹೊರಗಡೆ ಬಂದಾಗ ಮಾತಾಡ್ಸ್ಬೋದೋ ಏನೋ ಅಂತ. ಆಮೇಲೆ ಒಂದ್ಸಲ ಯಾರೋ ಗಮನಿಸಿ ಹೇಳಿದ್ರು ಅಂತ ಕರೆದ್ರು, ವಾಯ್ಸ್ ರೂಮ್ ಕರೆದ್ರು. ಹೆದರ್ಕೊಂಡು ಹೋದೆ, ನಮಸ್ತೆ ಮಾಡಿದೆ. ತುಂಬ ಚೆನ್ನಾಗಿ ಹಾಡಿದಿರಿ ಟ್ರ್ಯಾಕು ಅಂತ ಅಂದ್ರು. ಅಷ್ಟಕ್ಕೆ ಫುಲ್ಲು ನಾನು ಜನ್ಮ ಸಾರ್ಥಕ ನಂದು ಅಂತ ಅನ್ಕೊಂಡ್ಬಿಟ್ಟೆ. ತುಂಬಾ ಒಳ್ಳೆ ಹಾಡುಗಳಿತ್ತು ಇವ್ರದ್ದು. ಅದೇ ಸೇಮ್ ಮತ್ತೆ ಜಯಶ್ರೀ ಅರವಿಂದ್ ಅವರ ಸಂಗೀತದ್ದು ಅಲ್ಲ. ಈ ನಾನು ಹೋಗಿದ್ದ ಫಸ್ಟ್ ಸಾಧು ಅವ್ರದ್ದು ಫಿಲಮ್ಗೆ ಒಂದು ಟ್ರ್ಯಾಕ್ ಹಾಡಿದ್ದೆ 91 ಅಲ್ಲೇನು. ಹಂಗೆ ಮತ್ತೆ ಸುಮಾರು ಹಾಡಿದೆ ಅವರಿಗೆ ಟ್ರ್ಯಾಕ್ಗಳು ಎಲ್ಲ, ಸುಮಾರು ಜನರ ಮ್ಯೂಸಿಕ್ ಡೈರೆಕ್ಟರ್ ಕೈಯಲ್ಲಿ. ಪ್ರತಿ ಸಲನೂ ನನಗೆ ಇಂಜಿನಿಯರ್ ಕೈಯಲ್ಲಿ ಫೋನ್ ಮಾಡಿಸಿ ಹೇಳೋರು, ಚೆನ್ನಾಗಿ ಬಂದಿದೆ ಆ ಲೈನು ಹೇಳೋರು. ಆಮೇಲೆ ಎದೆ ತುಂಬಿ ಹಾಡುವೇನೋ ಇನ್ನೇನು ಸೆಲೆಕ್ಟ್ ಆಗಿ ಹೋದ್ಮೇಲೆ ಒಂದು 30-40 ಹಾಡುಗಳನ್ನ ಅವ್ರ ಪಕ್ಕ ನಿಂತ್ಕೊಂಡು ಹಾಡಿದೀನಿ ನಾನು. ಅಲ್ಲಿ ಹೈದರಾಬಾದಲ್ಲಿ ಶೂಟಿಂಗ್ ಆಗೋದು, ಪ್ರತಿಯೊಂದು ಹಾಡಿಗೂ ಅವರು ಅಪ್ರಿಸಿಯೇಷನ್ ಕೊಡ್ತಾ ಇದ್ರು ನನಗೆ. ಹಾಡಲ್ಲಿ ಚೆನ್ನಾಗಿ ಹಾಡಿದ್ಯಾ, ಇಲ್ಲಿ ಚೆನ್ನಾಗಿ ಹಾಡಿದ್ಯಾ, ಇಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ, ಈ ತರ ಎರಡು ತರನೂ ಹೇಳೋರು. ಆಮೇಲೆ ಸುಮಾರು ಕಾರ್ಯಕ್ರಮಗಳಿಗೂ ಕರೆದಿದ್ರು. ಒಳ್ಳೆ ಅನುಭವ. ಅವ್ರ ನೋಡಿದಾಗ ನೆನಪಿಗೆ ಬರುವಂತ ಒಂದು ಹಾಡು. ಫಸ್ಟ್ ನಾನು ಟ್ರ್ಯಾಕ್ ಹಾಡ್ಬೇಕಾಗಿತ್ತು, ಎದೆ ತುಂಬಿ ಹಾಡುವನಿಗೆ. ಫಸ್ಟ್ ಹಾಡಿದ್ದು ಓ ಮೇಘವೇ ಓ ಮೇಘವೇ, ಆ ಹಾಡು ಕಷ್ಟ ಅದು ಹಾಡು. ಬಟ್ ನಾನು ಯಾವ ಹಾಡು ಕೊಟ್ಟರು ಯಾಕಾಗಲ್ಲ ನನಗೆ ಅಂತ ನಾನು ನನಗೆ ನಾನೇ ಚಾಲೆಂಜ್ ಮಾಡ್ಕೊಂಡು ಹಾಡ್ತಾ ಇದ್ದೆ. ಸೊ ಅದು ಹಾಡಿ ಆದ್ಮೇಲೆ ಅದೇ ಹಾಡು ನನಗೆ ಹಾಡಕ್ ಸಿಕ್ತು. ಆಮೇಲೆ ಓ ಮೇಘವೇ ಮೇಘವೇ ವಂದನೆ, ಈ ಹಾಡು. ಆಮೇಲೆ ಪ್ರತಿ ಸಲ ಅಲ್ಲಿ ಹೈ ರೇಂಜ್ ಯಾವ್ದಾದ್ರು ಹಾಡಿದ್ರೆ ಆ ಹಾಡು ನಂಗೆ ಸಿಗೋದು, ಅದ್ ಯಾಕೆ ಗೊತ್ತಿಲ್ಲ. ಸೊ ಪ್ರತಿ ಹಾಡು ಅಲ್ಲಿ ಹೋದಾಗ ಪಕ್ಕದಲ್ಲಿ ನಿಂತ್ಕೊಂಡು ಹಾಡ್ಬೇಕಾದ್ರೆ
ಚೆನ್ನಾಗಿ ಹಾಡಿದ್ಯಾ, ಎಲ್ಲಾನು ಹಾಡಿದ್ಯಾ ಚೆನ್ನಾಗಿ, ನೋಡು ಇಲ್ಲಿ ಹಿಂಗ್ ಹಾಡ್ಬೇಕಿತ್ತು, ಹಂಗ್ ಹಾಡ್ಬೇಕಿತ್ತು ಅಂತೆಲ್ಲ ಹೇಳೋರು. ಸ್ಟೇಜ್ ಅಲ್ಲಿ ದೊಡ್ಡ ದೊಡ್ಡ ಸ್ಟೇಜ್ ಅಲ್ಲಿ ತುಂಬಾ ಜನ ಇರೋರು, ಅವ್ರ ಪಕ್ಕ ನಿಂತ್ಕೊಳ್ಳೋದೇ ಒಂದು ಭಾಗ್ಯ. ನಿಂತಾಗ ಎಲ್ಲ ಮರ್ತ ಹೋಗುದು ಆಯ್ತಾ. ಆ ಲೈಟ್ಗಳು ಬೇರೆ ಆಫ್ ಆನ್ ಆಗದೆ ಬುಕ್ಕು ಕಾಣಿಸ್ತಾ ಇರ್ಲಿಲ್ಲ. ಒಂದೊಂದ್ಸಲ ಕಣ್ಣು ಮುಚ್ಕೊಂಡು ಹಾಡಿದೀನಿ, ನೆನ್ಪು ಮಾಡ್ಕೊಂಡು ಹಾಡಿದೀನಿ ಆತರ. ಆದ್ರೆ ಅಲ್ಲಿ ಪಕ್ಕದಲ್ಲಿ ನಿತ್ರೆ ಅವರು ತಮಾಷೆ ಮಾಡ್ಕೊಂಡು ಜೋಕ್ಸ್ ಹೇಳ್ಕೊಂಡು ನಮ್ಮನ್ನ ಒಂಥರ ಹಗುರ ಮಾಡ್ಬಿಡೋದು, ಯಾವ ಟೆನ್ಷನ್ ಇಲ್ದಿರಂಗೆ ಆರಾಮಾಗಿ ಹಾಡೋ ತರ ಮಾಡೋರು ಆಯ್ತಾ. ಚೆಕ್ ಅಂತಂದ್ರೆ ಸೌಂಡ್ ಚೆಕ್ ಮಾಡ್ಬೇಕಾದ್ರೆ ಬಗ್ಗೆ ಹೇಳೋರು, ಕ್ಯಾಶ್ ಕೊಡೋಣ ಬಿಡಿ ನೀವು ಹಾಡಿ ಆದ್ಮೇಲೆ. ಹಾ, ಸೊ ಇದನ್ನ ಪ್ರತಿ ಸಲ ಮಾಡ್ತಾ ಇದ್ರು. ಆಮೇಲೆ ಒಂದ್ ನೆನಪಿದೆ ನನ್ಗೆ, ಇನ್ನೊಂದ್ ಚಾನೆಲ್ ಯಾವ್ದೋ ಸುವರ್ಣ ಸಂಭ್ರಮ ಅಂತ ಮಾಡಿದ್ರು, ಯೇಸುದಾಸ್ ಅವ್ರ ಜೊತೆ ಹಾಡ್ಬೇಕಾಗಿತ್ತು. ಪ್ರೇಮ ಲೋಕದಿ ನೋಡಿ, ಈಗ್ಲೂ ನೆನ್ಸಿದ್ರೆ ನನ್ಗೆ ಒಂಥರ ಮೈ ಜುಮ್ ಅನ್ನತ್ತೆ. ಬಾಲ ಸರ್ ಅವ್ರ ಜೊತೆ ಒಂದ್ ಹಾಡು, ಇವ್ರ ಜೊತೆ ಒಂದ್ ಹಾಡು, ಸುಮಾರು ಜನ ಪಲ್ಲವಿ, ಆಮೇಲೆ ಸುಮಾರು ಜನ ಸಿಂಗರ್ಸ್ ಅಲ್ಲಿ ಹಾಡಕ್ಕೆ ಮಂಗಳ ಇವರೆಲ್ಲ ಇದ್ರು. ಅಲ್ಲಿ ಹಿಂಗೆ ಒಂದು 10 ಸ್ಟೆಪ್ ಹತ್ತು ಹೋಗ್ಬೇಕಿತ್ತು ಸ್ಟೇಜ್ಗೆ. ರಿಹರ್ಸಲ್ ಎಲ್ಲ ಆಗಿತ್ತು. ಯೇಸುದಾಸ್ ಅವ್ರು ಕೂತ್ಕೊಂಡು ಅವರು ನೋಡ್ಲಿಲ್ಲ, ಯಾರು ಹಾಡ್ತಾರೆ ನೋಡ್ಲಿಲ್ಲ, ಹಾಡ್ತಾ ಇದ್ರು. ನನ್ನ ಹಾಡು ಬಂದಾಗ ಅವ್ರು ಹೋಗಿ ನಿಂತ್ಕೊಂಡ್ ಬಿಟ್ಟಿದ್ರು. ನಾನು ಮೆಟ್ಲ ಹತ್ಬೇಕಾದ್ರೆ ಭಯ ನನಗೆ. ಪಕ್ಕದಿಂದ ಆಲ್ ದಿ ಬೆಸ್ಟ್ ಸುರೇಖಾ ಅಂತ ಜೋರು ವಾಯ್ಸ್ ಕೇಳಿಸ್ತು. ಹಿಂಗ್ ತಿರುಗಿ ನೋಡ್ರೆ ಬಾಲು ಸರ್ ಅವ್ರಂದ್ರೆ ನಾನು ಹಾಡಕ್ ನನ್ಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ನನ್ನ ಪರಿಸ್ಥಿತಿ ಏನಿದೆ, ಅವ್ರದ್ದು ಲೆಜೆಂಡ್ ಜೊತೆ ಹಾಡ್ಬೇಕು, ಅಲ್ಲಿಂದ ಎನರ್ಜಿ ತಗೊಂಡು ಹಿಂಗೆ ಒಂಥರ. ಕೆಲವು ಟೈಮ್ಗಳಲ್ಲೆಲ್ಲ ಅದೇ YTH ಎದೆ ತುಂಬಿ ಹಾಡನ್ನು ಗೆಸ್ಟ್ ಆಗಿ ಕರೆದಿದ್ರು. ಈ ಮಕ್ಳದ ಆಮೇಲೆ ಶುರುವಾಯ್ತು, ಕಾಂಪಿಟೇಷನ್ ಶುರುವಾಯ್ತು, ಅವಾಗ 1-2 ಸಲ ಗೆಸ್ಟ್ ಆಗಿ ಕರೆದಿದ್ರು. 1 ತಿಂಗಳ ಹಿಂದೆ ನರಸಿಂಹ ನಾಯ್ಕ ಅವ್ರದ್ದು ಒಂದು ಡಿವೋಷನಲ್ ಟ್ರ್ಯಾಕ್ ಹಾಡಿದ್ದೆ ನಾನು. ಅದನ್ನ ಅಲ್ಲಿ ನೆನ್ಪು ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಹಾಡು ಹಾಡ್ತಾ ಇದಾರೆ, ಕೊಳಲೇನು ಪುಣ್ಯವ ಮಾಡಿ ಅಂತ ಹಿಂಗೆ ಆಕ್ಟ್ ಮಾಡಿ ತೋರ್ಸ. ನನ್ಗೆ ಒಂದ್ ಕಡೆ ಖುಷಿ, ನಾನ್ ಹಾಡಿದ್ ನೆನ್ಪು ಮಾಡ್ಕೊಂಡು ಅವರು ಕರಿತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಅಂತ. ಸೊ ಆಮೇಲೆ ಆ ಹಾಡು ತುಂಬಾ ಚೆನ್ನಾಗಿ ಬಂದಿತ್ತಮ್ಮ, ಅದು ಈಸಿಯಾಗಿ ಹಾಡ್ಕೊಂಡು ಹೋದೆ ನಾನು, ನಿಮ್ಮ ವಾಯ್ಸ್ ಕೇಳ್ಕೊಂಡು ಹಾಡ್ಕೊಂಡು ಹೋದೆ ಅಂತ ಅನ್ನೋರು. ಸೊ ಅದೊಂಥರ ಖುಷಿ, ಸಾರ್ಥಕ ಆಯ್ತು ನನ್ನ ಜೀವನ. ದೊಡ್ಡ ದೊಡ್ಡ ಸಿಂಗರ್ಸ್ಗೆ ಟ್ರ್ಯಾಕ್ ಹಾಡೋಂತ ಭಾಗ್ಯ ನಂಗೆ ಸಿಕ್ಕಿತ್ತಲ್ಲ, ಎಲ್ಲ ಲೆಜೆಂಡ್ಸ್. ಜಾನಕಿ ಅಮ್ಮ ಆಗಿರ್ಲಿ ಕೂಡ ನನ್ನ ನೆಕ್ಸ್ಟ್ ಇಮೇಜ್ ಅವರೇ ಆಗಿತ್ತು. ಅಯ್ಯೋ ಅಮ್ಮ, ಇವ್ರದ್ದು ನೋಡಿದ ತಕ್ಷಣ ನೆನಪಿಗೆ ಬರೋ ಹಾಡು ಬಾನಲ್ಲು ನೀನೆ, ಇದೆಲ್ಲ ಫಿಲಮು. ಬಟ್ ಡಿವೋಷನಲ್ ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ ನಂದಿನಿಯ ಕಟಿಯಲ್ಲಿ, ಈ ಹಾಡು ಇದು ಟ್ರ್ಯಾಕ್ ಹಾಡಿದ್ದೆ ನಾನು. ಸುಮ್ಮನೆ ದುಂಬಿಯಂತೆ ಹಾರಿ ಹಿಂಗ್ ಹಾಡ್ಕೊಂಡು ಹೋಗಿದ್ದೆ. ಅವ್ರು ಬಂದು ಹಾಡಿ ಆದ್ಮೇಲೆ ಅದು ದುಂಬಿ ಅಂತೆ ದೂ ಹೇಳ್ಬೇಕಾದ್ರೆ ದುಂಬಿ ಅಂತ, ನಾನ್ ದುಂಬಿ ಅಂತ ಹಾಡಿ, ದುಂಬಿಯಂತೆ ಹಾರಿ, ಹಾರ ಅಂದ್ರೆ ದುಂಬಿ ಹಾರ್ತಾ ಬರ್ತಾ ಇದೆ ಅನ್ನೋ ತರಾನೇ ಅವರು ಹಾಡ್ತಾ ಇದ್ರು. ಆಮೇಲೆ ಕಂಡು ಕೂಡ್ಲೆ ಒಂದು ಸ್ಟೇಜ್ ಅಲ್ಲೂ ಹಾಗೆ ಆಗಿತ್ತು. ಜಿ TV ಅವರು ಮಾಡಿದ್ರು, ಅಲ್ಲೂ ಎಲ್ಲ ದೀಪ ಹಚ್ಚಕ್ಕೆ ಸಾಲಾಗಿ ರಾಜನ್ ನಾಗೇಂದ್ರ ದೊಡ್ಡ ದೊಡ್ಡವರೆಲ್ಲ ನಿಂತಿದ್ರು. ನಾನು ಮಂಗಳದ ಈ ಸುದಿನ ಹಾಡ್ತಾ ಇದ್ದೆ, ಕಣ್ಣು ಮುಚ್ಕೊಂಡು, ಭಯ ಆಗ್ಬಾರ್ದು, ಎಲ್ಲ ದೊಡ್ಡ ದೊಡ್ಡವರು ಇದ್ರು, ಭಯ ಪಡಬಾರ್ದು, ಕಣ್ಣು ಮುಚ್ಕೊಂಡು ಹಾಡ್ತಾ ಇದ್ದೆ. ಫಸ್ಟ್ ಚರಣ ಆಯ್ತು. ಸೆಕೆಂಡ್ ಚರಣಕ್ಕೆ ಆಗ್ಬೇಕಾದ್ರೆ ಫುಲ್ ಏನೋ ಯಾರೋ ಬಂದು ಫುಲ್ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಹಾಡಕ್ ಆಗ್ತಾ ಇಲ್ಲ ನನ್ಗೆ. ನೋಡ್ತೀನಿ ಜಾನಕಿ ಅಮ್ಮ ಆಯ್ತಾ, ಸ್ಟೇಜ್ ಅಲ್ಲಿ ಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನ. ಆತರ ಸುಮಾರು ಸಲ ಆಗಿದೆ ನನ್ಗೆ. ದೇವ್ರು ಅವರೆಲ್ಲ ಗಂಧರ್ವರು, SPB ಆಗಿರ್ಲಿ, ಜಾನಕಿ ಅಮ್ಮ ಗಂಧರ್ವರು. ಸೊ ಅವ್ರ ಜೊತೆ ನಿಂತ್ಕೊಂಡು ಹಾಡೋ ಅಂತ ಅವಕಾಶ ದೇವ್ರು ಕೊಟ್ಟಿದ್ ನನ್ಗೆ. ಅದಕ್ಕೆ ಕಾರಣ ಆದವ್ರಿಗೆಲ್ರಿಗೂ ಕೂಡ ನಾನು ದೊಡ್ಡ ನಮಸ್ಕಾರ. ಅಂತವರಿಂದನೇ ಏನೋ ನಿಮ್ಮ ಹಾಡು ಕೇಳುವಂತ ಯೋಗ ನಮಗೂ ಎಲ್ಲ ಸಿಗ್ತಾ ಇದೆ ಅದ್ಭುತವಾದಂತ ಕಂಠದಿಂದ. ಸೊ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಈ ಮಹಿಳೆ ಅಂತ ಅಂದ ತಕ್ಷಣ ತುಂಬಾ ಟ್ರಾನ್ಸಾಕ್ಷನ್ಸ್ ಅವಳ ಲೈಫಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಒಂದು ಎಜುಕೇಶನ್ಗೆ ಬಂದಾಗ ಆಗುವಂತಹ ಬದಲಾವಣೆಗಳಾಗಿರ್ಬೋದು, ಅಥವಾ ಆಫ್ಟರ್ ಮ್ಯಾರೇಜ್ ಆಗಿ ಹೋದ ನಂತರದ ಆಗುವಂತ ಬದಲಾವಣೆಗಳಾಗಿರ್ಬೋದು, ಸಾಕಷ್ಟು ವಿಭಿನ್ನ ಶೇಡಲ್ಲಿ ಒಂದು ಮಹಿಳೆ ಅವಳ ಲೈಫನ್ನು ಎದುರಿಸ್ತಾಳೆ. ಸೊ ಈ ಎಲ್ಲ ಎದುರಿಸುವಂತ ಸಮಯದಲ್ಲಿ ಸಂಗೀತಕ್ಕೆ ಎಲ್ಲೂ ಲೋಪ ಆಗದ ಹಾಗೆ ಅದ್ ಹೇಗ್ ಮೇಂಟೈನ್ ಮಾಡಿದ್ರಿ ಅಂತ ಹೇಳಿ, ನಿಮ್ಮ ಆಫ್ಟರ್ ಮ್ಯಾರೇಜ್ ಬಿಫೋರ್ ಮ್ಯಾರೇಜಿನ ಲೈಫಿನ ಬಗ್ಗೆ ಮಾತನಾಡೋದಾದ್ರೆ. ಬಿಫೋರ್ ಮ್ಯಾರೇಜ್ ಈ ಕಲಿಕೆ ಸಂದರ್ಭದಲ್ಲಿ ತುಂಬಾ ದೂರ ನಡ್ಕೊಂಡು ಹೋಗಿ ಸಂಗೀತ ಕಲಿಯೋದು, ಸೊ ಮಾರ್ಗದ ಮಧ್ಯಗಳಲ್ಲಿ ಆಗುವಂತ ತೊಂದರೆಗಳು, ಸೊ ಎಲ್ಲಾ ಹೆಣ್ಮಕ್ಳಿಗೆ ಅದು ಹಾಗೆ ಇರುತ್ತೆ. ಸೊ ಅದರಿಂದೆಲ್ಲ ತಪ್ಪಿಸ್ಕೊಂಡು ಕಲ್ತ್ಕೊಂಡು ಬಂದು ಕಾರ್ಯಕ್ರಮಗಳಿಗೆ ಹೋಗೋ ಕಡೆ ನಂಗೆ
ಆ ಥರ ತೊಂದರೆಗಳು ಕಮ್ಮಿ ಆಗಿದೆ. ಬಟ್ ಬಂದಿದ್ದು ನಾನು ಧೈರ್ಯವಾಗಿ ಎದುರಿಸಿದ್ದೀನಿ. ಆಯ್ತಾ, ನಾವು ಸ್ವಲ್ಪ ಅಂಜಿಕೆ ತೋರಿಸಿದ್ರೆ ತೊಳೆದಾಕ್ಬಿಡ್ತಾರೆ. ಸೊ ಧೈರ್ಯವಾಗಿ ಇದ್ರೆ ಮ್ಯಾರೇಜ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಸುಮಾರು ನಾನು ತುಂಬ ಲೇಟ್ ಮ್ಯಾರೇಜು, 35 ಇಯರ್ಸ್ ತನಕ ನಾನು ಇದರಲ್ಲೇ ಹಾಡ್ಕೊಂಡೆ. ನನಗೆ ಸಮಯ ಇಷ್ಟ ಆಯ್ತಾ ಅಂತಲೇ ಗೊತ್ತಾಗ್ಲಿಲ್ಲ ನನಗೆ. ಯಾವಾಗ ನೋಡಿದ್ರು ರೆಕಾರ್ಡಿಂಗ್ಸು, ಕಾರ್ಯಕ್ರಮಗಳು ಮಾಡ್ತಾನೆ ಇದ್ದೆ. ಆಮೇಲೆ ಸ್ವಲ್ಪ ಮನೆಯಿಂದ ಒತ್ತಡ ಬಂತು. ಮನೆಯಿಂದ ಒತ್ತಡ ಅನ್ನೋದಕ್ಕಿಂತಲೂ ಹೊರಗಡೆ ಒತ್ತಡ ಜಾಸ್ತಿ. ಇನ್ನು ಮಾಡಿಲ್ಲ ಮಗಳಿಗೆ ಮದ್ವೆ ಅಂತ ಒಂಥರ ಜವಾಬ್ದಾರಿ ಅದು. ನಮ್ಮಲ್ಲಿ ನಾವು ಮೂರ್ ಜನ ಹೆಣ್ಮಕ್ಳು, ಹುಡುಗ ಇದ್ದಿದ್ದು. ಸೊ ಇವಳಿಗೆ ಮಾಡಿಲ್ಲ ಮದ್ವೆ ಅಂತ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಯ್ತು. ನನ್ಗೇನು ಬೇಕಾಗಿರ್ಲಿಲ್ಲ, ನನ್ಗೆ ಸಂಗೀತನೇ ಬದುಕು. ಆಯ್ತಾ, ಒಳ್ಳೆ ಇದ್ರಲ್ಲಿ ಆಗ್ತಾನೆ ಫುಲ್ ಬ್ಯುಸಿ ಇದ್ದೆ ನಾನು. ಎಲ್ಲ ಅವಾಗ ತುಂಬಾ ಚಾನೆಲ್ಗಳು ಆಗ್ತಾನೆ ಶುರುವಾಗಿತ್ತು. ಮೊದ್ಲೆಲ್ಲ ಚಂದನ ಮಾತ್ರ ಇತ್ತು, ಉದಯ, ಜಿ ಅಂತೆ, ಇದು ETV ಅಂತೆ, ಕಸ್ತೂರಿ, ಬೇಕಾಷ್ಟು ಚಾನೆಲ್ಗಳು ಶುರುವಾಗಿತ್ತು. ದಿನ ಕೆಲಸ ಇರೋದು ನನಗೆ. ನಾಳೆ ಮದುವೆ ಮಾಡ್ಕೊಂಡು ನಾನು ಹೆಂಗ್ ಸಂಸಾರ ಮಾಡ್ತೀನಿ ಆಯ್ತಾ, ಅದು ಕ್ವಶನ್ ಇತ್ತು. ಅದಕ್ಕೆ ನಾನು ಬೇಡ ಅಂತ ಇದ್ದೆ. ಕೊನೆಗೆ ಒತ್ತಾಯದಲ್ಲಿ ಮದುವೆ, ನಮ್ಮ ರಿಲೇಟಿವ್ ಅವರು, ನಾನು ಮದುವೆ ಆದವ್ರು, ನನ್ನ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದವರು, ನಮ್ಮ ಅಜ್ಜನ ಕಡೆ ಸಂಬಂಧದವರೇ ಆಗಿದ್ದು, ಬಾಲಕೃಷ್ಣ ತೋಡಿನಾಯ. ಮದುವೆ ಆದ್ಮೇಲೆ ಅವರು ನನಗೆ ನನ್ನ ಮಾಮೂಲಿ ದಿನಚರಿಗೆ ಏನ್ ತೊಂದರೆ ಆಗ್ಲಿಲ್ಲ. ಹಂಗಂತೇಳಿ ನಾನು ಎಲ್ಲಾ ಬಿಟ್ಬಿಟ್ಟು ನಾನು ಹಾಡ್ಕೊಂಡೇ ಇರ್ತೀನಿ ಅಂತ, ನಮ್ಗೆ ಒಂದು ಜವಾಬ್ದಾರಿ ಅಂತ ಇರುತ್ತಲ್ವಾ. ಸೊ ಒಂದು ಹೆಂಡತಿಯಾಗಿ ಆಮೇಲೆ ಮಗು ಆಯ್ತು, ಅದೆಲ್ಲಾಗಿ ಆ ಜವಾಬ್ದಾರಿಗಳು ನಾವು ತಗೊಳ್ಳೇಬೇಕು. ಇಲ್ಲಾಂದ್ರೆ ಒಂದು ಪರಿಪೂರ್ಣತೆ ಇರಲ್ಲ. ಬರೀ ಹಾಡು ಹೇಳ್ಕೊಂಡಿರ್ತೀನಿ ನಾನು. ಸೊ ಬ್ಯಾಲೆನ್ಸ್ ಮಾಡಕ್ ಆಯ್ತು, ಯಾಕಂದ್ರೆ ಮನೆಯವ್ರದ್ದು ಸಪೋರ್ಟ್ ಇತ್ತು ನನಗೆ, ಮನೆಯವ್ರ ಫ್ಯಾಮಿಲಿಯವ್ರದ್ದು ಕೂಡ ನಮ್ಗೆ ಸಪೋರ್ಟ್ ಇತ್ತು. ಬ್ಯಾಲೆನ್ಸ್ ಮಾಡ್ಕೊಂಡು ಹೋದೆ. ಆದ್ರೆ ನಮ್ಮಲ್ಲಿ ಕೆಲವು ದೈಹಿಕವಾಗಿ ಬದಲಾವಣೆಗಳಾಗುತ್ತೆ. ಸೊ ಅದು ನಮ್ಮ ಧ್ವನಿ ಮೇಲೆ ಪ್ರಭಾವ ಬೀರುತ್ತೆ ಸ್ವಲ್ಪ ಮಟ್ಟಿಗೆ. ಸೊ ಅದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ ನಮ್ಗೆ, ಆಯ್ತಾ. ಆದ್ರೂ ಒಂದು ಹೆಣ್ಮಗಳು 50 ವರ್ಷ ತನಕ ಆರಾಮಾಗಿ ಹಾಡ್ಬೋದು, ಈ ತರ ಎಲ್ಲ ಬೇರೆ ಏನು ಚಿಂತೆಗಳಿಲ್ದೆ. ಸೊ ದೇವ್ರ ಪುಣ್ಯಕ್ಕೆ ಆತರ ಚಿಂತೆಗಳು ನನ್ಗೆ ಅಷ್ಟು 50 ವರ್ಷ ತನಕ ಏನೂ ಆಗ್ಲಿಲ್ಲ, ಆಯ್ತಾ. ಆಗೋದು ಬೇಡ. ಆಮೇಲೆ ನಾನಾಗಿ ಸ್ವಲ್ಪ ಹಿಂದೆ ಸರ್ದೆ, ಆಯ್ತಾ. ಮಕ್ಳಿಗೆ ಒಂದು ಪಾಠ ಮಾಡ್ಬೇಕು ಅಂತ ಅನ್ಕೊಂಡೆ ನಾನು, ಅದು ಆಗ್ಲಿಲ್ಲ ನಂಗೆ, ಬಿಸಿ ಇದ್ದ ಕಾರಣ. ಸೊ ಅಂತ ವ್ಯತ್ಯಾಸ ಆಗ್ಲಿಲ್ಲ ನನ್ನ ಲೈಫಲ್ಲಿ, ಮದುವೆ ಆಗೋದಕ್ಕಿಂತ ಮೊದಲು ನಂತರನು. ಅಂದ್ರೆ ಸಾಮಾನ್ಯವಾಗಿ ಅದೇ ಹೇಳಿದಾಗೆ ಒಂದೊಂದು ಶೇಡ್ ಅದು ಒಂಥರ ಡಿಫ್ರೆಂಟ್. ಅದನ್ನ ಅದೇ ಹೇಳ್ತಾರಲ್ಲ, ಮಲ್ಟಿ ಟಾಸ್ಕಿಂಗ್ ಕೆಪಾಸಿಟಿ ಯಾರಿಗೆ ಹೆಚ್ಚು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ. ಅದೊಬ್ಬರಿಂದ ಮಾತ್ರ ಸಾಧ್ಯ. ದೋಸೆ ಹಾಕೊಂಡು ಇನ್ನೊಂದೇನೋ ಕೆಲಸ ಮಾಡ್ತಿರ್ತಾರೆ, ಸ್ವಚ್ಛತೆಗೆ ಮಾಡುವಂತಹ ಕೆಲಸಗಳಿದೆ. 4 ಟ್ರ್ಯಾಕ್ ಹೋಗ್ತಾ ಇರುತ್ತೆ, ಅಡಿಗೆದು ಹೋಗ್ತಾ ಇರುತ್ತೆ, ಅಥವಾ ಯಾರ ಕೆಲಸದಲ್ಲಿ ಇಟ್ಕೋಬಹುದು ಅಂತ ಅಂದ್ರೂ ಕೂಡ ಜವಾಬ್ದಾರಿ ಇರುತ್ತೆ ನಮ್ಗೆ. ನಾವ್ ಒಂದ್ ಕಣ್ಣು ಇಟ್ಟಿರ್ಲೇಬೇಕಾಗುತ್ತೆ. ಸೊ ಕ್ಲಾಸಸ್ ಒಂದ್ ಇರುತ್ತೆ, ರೆಕಾರ್ಡಿಂಗ್ಸ್ ಹಾಡ್ ಕಲಿಬೇಕು ಅನ್ನೋ ತಲೆಯಲ್ಲಿ ಇರುತ್ತೆ, ಜೊತೆ ಮಕ್ಳು KP ಅಂತ ಅದ್ರ ಕಡೆನು ಸ್ಕೂಲು, ಇದು ಹೋಮ್ ವರ್ಕ್, ಅದು ಇದು ಅಂತ, ಫೈನಾನ್ಷಿಯಲ್ ಇದು ಅದು ನೋಡ್ಕೋಬೇಕು, ಅದೆಲ್ಲ. ಸೊ 4-5 ಟ್ರ್ಯಾಕ್ ಅಲ್ಲಿ ಓಡ್ತಾ ಇರ್ತೀವಿ. ಖಂಡಿತ. ಸೊ ಈ ವಿಚಾರವಾಗಿ ಮಾತಾಡ್ತಾ, ನೆಕ್ಸ್ಟ್ ನೀವು ಎಲ್ಲರಿಗೂ ಪರಿಚಯ ಇರೋದು ಸರಿಗಮಪದ ಜೂರಿಯಾಗಿ. ಒಂದು ಜನಮನ್ನಣೆ ಅಥವಾ ಜನಪ್ರಿಯತೆ ಸಿಗುವಂಥದ್ದು ಒಬ್ಬ ಕಲಾವಿದನಿಗೆ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಒಂದು ಬ್ರೇಕಿಂಗ್ ಮೂಮೆಂಟ್ ಅಂತ ಇರುತ್ತೆ ಒಂದು ಜೀವನದಲ್ಲಿ, ಪ್ರತಿಯೊಬ್ಬ ಕಲಾವಿದನಿಗೂ ಆಗಿರ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ. ನಿಮ್ಮ ಜೀವನದಲ್ಲಿ ತಂದಿರುವಂತ ಅಥವಾ ಬಂದಿರುವಂತಹ ಒಂದು ಬ್ರೇಕಿಂಗ್ ಮೂಮೆಂಟ್ ಯಾವುದು? ನಿಮ್ಮ ಯೂಟರ್ನ್, ಹೊಸ ಬದುಕು ಆರಂಭವಾದದ್ದು. ಸಾಕಷ್ಟು ಹೇಳಿದ್ರೆ ಅವಾಗಲೇ SPB ಅವರಿಂದ ಅವಕಾಶ ಸಿಕ್ಕಿರೋದಾಗಿದ್ದು. ಫಸ್ಟ್ ಯಾವ್ದಮ್ಮ? ಫಸ್ಟ್ ಆಕ್ಚುಲಿ ನನ್ಗೆ ಬ್ಯಾಂಗ್ಳೂರಿಗೆ ಬಂದಿದ್ದೇ ಒಂದು ಹೊಸ ಬ್ರೇಕಿಂಗ್ ಇದು. ಯಾಕಂದ್ರೆ ಒಳ್ಳೆ ಗುರುಗಳು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಕೈಲಿದ್ದೆ ನಾನು. ನಸೀರ್ ನಾಯಕ್ ಇರ್ಲಿ, ಜಯಶ್ರೀ ಅರವಿಂದ್, ಇಂಥವರ ಕೈಲಿದ್ದೆ. ಸೊ ಅವಕಾಶಗಳು ಚೆನ್ನಾಗಿ ಬರ್ತಾ ಇದ್ವು. ಆಮೇಲೆ ನೆಕ್ಸ್ಟ್ 95 ಅಲ್ಲಿ ಅಶ್ವಥ್ ಅವರ ಜೊತೆ, ಸೊ ಎಷ್ಟೊಂದ್ ಜನ ಸಿಂಗರ್ಸ್, ಫಿಮೇಲ್ ಸಿಂಗರ್ಸ್ ಇದ್ರು ಕೂಡ ನನ್ನ ಆಯ್ಕೆ ಮಾಡ್ಕೊಂಡು ಅವರು ಕರ್ಕೊಂಡು ಹೋಗಿದ್ದು, ಅದೊಂದು ಇನ್ನೊಂದು ಬ್ರೇಕ್. ಆಮೇಲೆ SPB ಅವ್ರ ಜೊತೆ ಎದೆ ತುಂಬಿ ಹಾಡುವೇನೋ, ಅದೊಂದು ಬ್ರೇಕಿಂಗ್ ಟೈಮ್ ನನಗೆ. ಅದು ಹಂಗೆ ಸುಮಾರು ವರ್ಷ ಕಂಟಿನ್ಯೂ ಆಯ್ತು. ಆಮೇಲೆ ಸುಮಾರು ವರ್ಷಗಳ ನಂತರ ZTVದು ಸರಿಗಮಪ. ಇಷ್ಟು ವರ್ಷ ಹತ್ರ ಒಂದು 7,000 ಹಾಡುಗಳನ್ನ ನಾನು ಹಾಡಿದೀನಿ, ಡಿವೋಷನ್ ಎಲ್ಲ ಆದ್ರೂ ಕೂಡ ರೋಡಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದಿತ್ತು, ಬಸ್ ಹತ್ಕೊಂಡು ಹೋಗ್ಬೋದಿತ್ತು, ಆರಾಮಾಗಿ ಓಡಾಡ್ತಾ ಇದ್ದೆ, ಏನ್ ತೊಂದ್ರೆ ಇಲ್ಲ. ಬಟ್ ZTVಲಿ ಜೋರಿಯಾಗಿ ಕೂತ್ ಮೇಲೆ ಎಲ್ಲೂ ಓಡಾಡೋದೇ ಕಷ್ಟ ಅಂತ ಅನ್ಸ್ಬಿಡ್ತು. ತರಕಾರಿ ಇದೇನು ನೀವಿಲ್ಲಿ ತರಕಾರಿ ತಗೊಳಕ್ ಬಂದ್ರ? ಅಲ್ಲಿಂದ ಶುರುವಾಗುತ್ತೆ. ಸಿಟಿ ಬಸ್ ಅಲ್ಲಿ, ನಮ್ದು ಗಿರಿನಗರ ಇರೋದು, ಹನುಮಂತನಗರ, ಆಟೋಗಳು ಸಿಗಲ್ಲ, ಬಸ್ ಹತ್ಕೊಂಡು ಬರ್ತೀನಿ. ಬಸ್ಸಲ್ಲಿ ಕೂತ್ರೆ, ಬಸ್ಸಲ್ಲಿ ಬರ್ತಾ ಇದ್ದೀರಾ,
ಹಿಂಗ್ ಹೇಳೋದು ನಂಗೆ ತುಂಬಾ ಇಷ್ಟ. ನಾನು ಎಲ್ಲಂದ್ರೆ ನಡ್ಕೊಂಡು ಹೋಗ್ತೀನಿ, ಬಸ್ ಸಿಕ್ಕರೆ ಬಸ್ಸು, ಆಟೋ ಸಿಕ್ಕರೆ ಆಟೋ. ನಂಗೇನು ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅಂತ ಇಲ್ಲ, ಸೆಲೆಬ್ರಿಟಿ ಅನ್ನುವಂತ ಇಲ್ಲ ಬೇಡ ನನ್ಗೆ ಅದು, ನಂಗೆ ಇಷ್ಟನೂ ಆಗಲ್ಲ ಅದು. ಆಯ್ತಾ, ನಂಗೆ ಎಲ್ಲರೂ ಜನರ ಜೊತೆ ಅವ್ರು ಏನ್ ಮಾತಾಡ್ತಾರೆ ಕೇಳಕ್ ಇಷ್ಟ. ಸೊ ನಾನೇ ತರಕಾರಿ ಹುಡುಕಿ ಮಾಡೋದು, ನನ್ ಅಡಿಗೆ ಮನೆ ತಗೊಂಡ್ ಬಂದು ಮಾಡೋದು ನನ್ಗೆ ಇಷ್ಟ. ಸೊ ಇದೆಲ್ಲ ಜೂರಿಯ ಕೂತ್ ಮೇಲೆ ಸ್ವಲ್ಪ ಕಷ್ಟ ಅನಿಸ್ತು. ಜಾಸ್ತಿ ಕ್ವಶನ್ಸ್, ಇದು ಅಲ್ಲಿ ಅವ್ರ ತಾಪತ್ರೆಗಳೆಲ್ಲ ನಮ್ಮ ಹತ್ರ ಕೇಳೋರು. ಅವ್ರು ಯಾರು ಸಿಗಲ್ವಲ್ಲ, ದೊಡ್ಡ ದೊಡ್ಡ ಜಡ್ಜಸ್ ಯಾರು ಅವ್ರ ಕೈಗೆ ಸಿಗಲ್ಲ, ನಾವ್ ಈಸಿಯಾಗಿ ಸಿಗ್ತೀವಿ ಅವ್ರಿಗೆ. ಸೊ ಏನು ಬೈಯೋದು, ಒಳ್ಳೇದು ಕೆಟ್ಟದ್ದು ಎಲ್ಲ ನಮ್ಮ ಮೇಲೆ ಆಗ್ತಾ ಇರುತ್ತೆ. ಆಯ್ತಾ, ಅವ್ರು ಹಂಗ್ ಹಾಡಿದ್ರಿ, ಇವ್ರು ಹಿಂಗ್ ಹಾಡಿದ್ರಿ, ನೀವ್ ಹೆಂಗ್ ಮಾರ್ಕ್ಸ್ ಕೊಟ್ರಿ, ಈ ತರ ಎಲ್ಲ. ಅದೇ ಒಂದು ಯಾವ್ದೋ ಇದ್ರಲ್ಲಿ ಇದ್ದಾಗ ಹಂಸಲೇಖ ಅವ್ರು ಏನ್ ಕೇಳಿದಾಗ ನಾ ಹೇಳ್ದೆ, ಇಷ್ಟು ವರ್ಷ ವೇಸ್ಟ್, ನಾನು ಫೀಲ್ಡ್ ಅಲ್ಲಿ ಇದ್ದಿದ್ದು 30 ವರ್ಷ ವೇಸ್ಟ್, ಬಟ್ ಈಗ ಇದ್ರಲ್ಲಿ ಬಂದ್ಮೇಲೆ ಈಗ ನನ್ನ ಜೂರಿಂದ ಗುರುತಿಸ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು. ಕರೆಕ್ಟ್. ಬಟ್ ಖುಷಿ ಇದೆ. ಯಾವ್ದಾದ್ರು ಫನ್ನಿ ಮೂಮೆಂಟ್ ನೆನಪಾಗುತ್ತಾ, ಅಂದ್ರೆ ಹೊರಗಡೆ ಹೋದಾಗ ಕೇಳಿರೋದು? ಯಾಕಂದ್ರೆ ನನ್ಗೆ ಗೊತ್ತಿದೆ ಸುಮಾರು ಸಲ ನಮಗೆ ಪ್ರಶ್ನೆ ಬರುತ್ತೆ, ಅವ್ರು ಯಾರಾದ್ರೂ ಸಿಕ್ಕರೆ ಅವ್ರಲ್ಲಿ ಕೇಳ್ಬೇಕು, ಇವ್ರಿಗೆ ಯಾಕೆ ಇಷ್ಟು ಮಾರ್ಕ್ ಕಮ್ಮಿ ಕೊಟ್ರಿ, ಈ ತರದೆಲ್ಲ ಸುಮಾರು ತಲೆಗೆ ಕ್ವಶನ್ ಬರುತ್ತೆ. ಕಾಮನ್ ಪೀಪಲ್ಸ್ ಖಂಡಿತವಾಗಿ ಕೇಳಿರ್ತಾರೆ. ಅಂತದ್ರಲ್ಲಿ ನಿಮಗೆ ನೆನಪು ಬರುವಂತ ಒಂದು ಫನ್ನಿ ಮೂಮೆಂಟ್ ತುಂಬಾ ಇರುತ್ತೆ. ಅಂದ್ರೆ ಕೆಲವ್ರ ಫೇವ್ರೆಟ್ ಸಿಂಗರ್ ಇರ್ತಾರೆ, ಉತ್ತರ ಕರ್ನಾಟಕದವ್ರಿಗೆ ಅಲ್ಲಿ ಅವ್ರ ಫೇವ್ರೇಟ್ ಇರ್ತಾರೆ, ಇಲ್ಲಿ ಬಂದಿರ್ತಾರೆ, ಬಟ್ ಅವರು ಮನ್ಸೆಲ್ಲ ಉತ್ತರ ಕರ್ನಾಟಕದವ್ರ ಮೇಲೆ ಇರ್ತಾರೆ ಅಥವಾ ಸೌತ್ ಕೆನರಾದವ್ರು ಹಿಂಗಿರುತ್ತೆ. ತುಂಬಾ ಪಾಪ್ಯುಲರ್ ಆಗಿರ್ತಾರೆ ಅವರು. ಆಯ್ತಾ, ಆದ್ರೆ ನಾವು ಜಾಸ್ತಿ ಮಾರ್ಕ್ಸ್ ಕೊಡೋ ಲೆವೆಲ್ಗೆ ಅವ್ರು ಇರಲ್ಲ, ಪಾಪ್ಯುಲಾರಿಟಿ ಇರುತ್ತೆ ಅವ್ರಿಗೆ. ಅದ್ ಹೆಂಗೆ ನೀವು ಅವ್ರಿಗೆ ಇಷ್ಟು ಕಮ್ಮಿ ಕೊಟ್ರಿ, ನಮ್ದೊಂದು ಗ್ರೂಪ್ ಅಲ್ಲಿ ನಮ್ದೊಂದು ಇಬ್ರು ನಾವು ಜಾಸ್ತಿ ಕೊಡಲ್ಲ ಅನ್ನೋದು ಕಂಪ್ಲೇಂಟು ಇದೆ ನಮ್ಗೆ. ಅಂದ್ರೆ ನಾವು ಸಡನ್ ಆಗಿ ಮೇಲ್ನೋಟಕ್ಕೆ ನಾವು ತಗೊಂಡು ಕೊಡಲ್ಲ. ಪಾಪ್ಯುಲಾರಿಟಿ ಅವರು ನಿಜವಾಗಿ ಅವ್ರ ಹತ್ರ ಟ್ಯಾಲೆಂಟ್ ಇದ್ರೆ ನಾವು ಕೊಡ್ತೀವಿ. ನಾವೇನ್ ಜೂರಿಸ್ ಅಷ್ಟೇ, ನಮ್ ಕೈಲಿ ಇಲ್ಲ ಅದು ಯಾವ್ದು ಕೂಡ. ಬಟ್ ಒಂದು ಗೌರವ ಕೊಟ್ಟು ಕರೀತಾರೆ, ಹೋಗಿ ಕುತ್ಕೊಂಡು ಆ ಕೆಲಸ ಮಾಡ್ತೀವಿ. ಕೇಳ್ತಾರೆ, ನೀವ್ ಯಾಕೆ ಅವ್ರಿಗೆ ಅಷ್ಟು ಕೊಟ್ರಿ, ಇವ್ರಿಗೆ ಯಾಕೆ ಇಷ್ಟು ಕೊಟ್ರಿ ಅಂತ. ಕೊನೆಗೆ ಅವ್ರಿಗೆ ಅರ್ಥ ಮಾಡಿಸೋ ಅಷ್ಟೊತ್ತಿಗೆ ನಮ್ ಕೂದಲೆಲ್ಲ ಲೆವೆಲ್ಗೆ ಹೋಗಿರುತ್ತೆ. ಇಲ್ಲ ನೋಡಿ, ಯಾಕೆ ಅವನಿಗೆ ಅಷ್ಟು ಲೈಕ್ಸ್ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟಿದೆ, ಫೇಸ್ಬುಕ್ ಅಲ್ಲಿ ಇಷ್ಟು ಲೈಕ್ಸ್ ಇದೆ ಅಂತ ಹೇಳ್ತಾರೆ. ಹೇಳಿದೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ನೀವ್ ಕೆಟ್ಟದ್ ಹಾಕಿದ್ರು ಅದು ಮಿಲಿಯನ್ ವ್ಯೂಸ್ ಆಗುತ್ತೆ. ಚೆನ್ನಾಗಿ ಇರ್ಬೇಕು ವಿಷಯಗಳು ಅಂತ ಏನಿಲ್ಲ, ಯಾವ್ದೋ ಡಬಲ್ ಮೀನಿಂಗ್ ಇರುತ್ತೆ, ಹೋಗುತ್ತೆ, ಅದು ಏರುತ್ತೆ, 2-5 ಮಿಲಿಯನ್ ತನಕ ಹೋಗುತ್ತೆ. ಅದೇ ಒಂದು ಸೂಪರ್ ಆಗಿರೋ ಸಾಹಿತ್ಯ ಇರೋದು, ಚಂದ ಮ್ಯೂಸಿಕ್ ಇರೋದು ನಿಮ್ಗೆ 1,000 ಬಂದಿರಲ್ಲ. ಬಟ್ ಅದೇ ಡಿಫ್ರೆಂಟ್ ಅಲ್ವಾ? ಸೊ ನಾವು ನಮ್ಮ ಸ್ಥಾನದಲ್ಲಿ ನಾವು ಕೂತಾಗ ನಾವು ಅದನ್ನ ನೋಡ್ಬೇಕು. ಜನ ಗೊತ್ತಾಗಲ್ಲ ಪಾಪ, ಯಾವ್ದು ಜೊಳ್ಳು ಯಾವ್ದು ಕಾಳು ಅನ್ನೋದು ಗೊತ್ತಾಗಲ್ಲ. ಬಟ್ ಮುಂದೆ ಆ ವ್ಯಕ್ತಿ ಬೆಳಿಬೇಕು ಅಂತಂದ್ರೆ ನಾವು ಅದ್ರಲ್ಲಿ ಅವ್ನ ಗಟ್ಟಿತನ ಇದ್ರಷ್ಟೇ ಅವ್ನು ಮುಂದೆ ಹೋಗಕ್ ಸಾಧ್ಯ. ಬರೀ ಪಾಪ್ಯುಲಾರಿಟಿ ಇಟ್ಕೊಂಡು ಇವತ್ತಿರ್ಬೋದು, ನಾಳೆ ಇರಲ್ಲ ಅಲ್ವಾ? ಕರೆಕ್ಟ್. ಸೊ ಅಲ್ಲಿ ಸೆಟ್ಟಿನ ಅನುಭವ ಹೇಳಿಮ್ಮ, ಯಾಕೆಂತಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾಕಂತಂದ್ರೆ ಔಟ್ಲುಕ್ ಬೇರೆ ಇರುತ್ತೆ, ಬಟ್ ನೀವೆಲ್ಲರೂ ಅಂದ್ರೆ ಎಲ್ಲರೂ ಸಂಗೀತಗಾರರು ಅಲ್ಲಿ ಕೂತಿರೋರು ಅಷ್ಟು. ಸೊ ನಿಮ್ ಡಿಸ್ಕಷನ್ಸ್ ಗಳು ಯಾವ ತರ ಇರುತ್ತೆ? ಯಾವ ತರದ ಟಾಪಿಕ್ ಗಳ ಬಗ್ಗೆ ಮಾತಾಡ್ತೀರಾ ಅಥವಾ ಗಾಸಿಪ್ಸ್ ಮಾಡ್ತೀರಾ? ಗಾಸಿಪ್ಸ್ ಒಂದು ಕಡೆ ನಡೀತಾ ಇರುತ್ತೆ, ಸಮಯ ತುಂಬಾ ಇರುತ್ತೆ ನಮ್ಗೆ. ಯಾಕಂದ್ರೆ ಅಲ್ಲಿ ಒಂದ್ಸಲ ಶೂಟಿಂಗ್ ಶುರು ಆದ್ಮೇಲೆ ಮಾತಾಡಕ್ ಅವಕಾಶ ಇರಲ್ಲ. ಅದಕ್ಕಿಂತ ಮೊದ್ಲು ಕ್ಯಾರವಾನ್ ಅಲ್ಲಿ ಕೂತ್ಕೊಂಡು ಎಲ್ಲಾ ಮಾತುಗಳು, ಹೆಣ್ಮಕ್ಳಂದ್ರೆ ಕೇಳ್ಬೇಕಾ, ಸೀರೆ, ಅಡಿಗೆ, ತಿಂಡಿ, ಇದರಿಂದ ಹಿಡಿದು ಎಲ್ಲಾ ನಡೆಯುತ್ತೆ. ಬಟ್ ಮ್ಯೂಸಿಕ್ ಬಗ್ಗೆನೂ ಡಿಸ್ಕಷನ್ ಆಗ್ತಾ ಇರುತ್ತೆ. ಯಾವ ಹಾಡುಗಳ ಬಗ್ಗೆ ಆತರ ಮಾತುಗಳು ಜಾಸ್ತಿ ನಡೆಯುತ್ತೆ. ಆಯ್ತಾ, ಯಾಕಂದ್ರೆ ಎಲ್ಲ ಒಂದು ಪ್ರೊಫೆಷನಲ್ಸೇ ಇದ್ದಾರೆ ಅಲ್ಲಿ. ಆಯ್ತಾ, ಆದ ಕಾರಣ ಅವ್ರವ್ರ ಫೀಲ್ಡ್ ಅಲ್ಲಿ ಅವರು ತುಂಬಾ ಕೆಲಸ ಮಾಡಿರೋರೇ ಇರ್ತಾರೆ. ಚೆನ್ನಾಗಿರುತ್ತೆ ಒಂಥರ ವಿದ್ವಾನ್ಮಣಿಗಳ ಗುಂಪಲ್ಲಿ. ಬಟ್ ಇನ್ನೊಂದ್ಸಲ ಗಾಸಿಪ್ಸು ಕೆಲವೊಂದ್ ಕಡೆ ಬೇಕಾಗುತ್ತೆ, ಅದು ನಡೀತಾ ಟೈಮ್ ಪಾಸ್ ಆಗ್ಬೇಕಲ್ಲ. ಮತ್ತೆ ಕೇಳಕ್ ಚೆನ್ನಾಗಿರುತ್ತಲ್ಲ ನಮ್ಗೆ. ಮಕ್ಳಂತೂ ಮಕ್ಳ ಇದು ಲಿಟಲ್ ಚಾನ್ಸ್ ಬಂದಾಗಂತೂ ಪುಟ್ ಅವರು ಅವ್ರ ದೇವ್ರೇ ಅವ್ರ ತಲೆಯಲ್ಲಿ ಹಾಕಿ ಕಳ್ಸಿರ್ತಾನೆ ಅನ್ಸೋದು. ನಾವ್ ಹೇಳ್ಕೊಟ್ಟು ಬರೋಂಥದ್ದಲ್ಲ. ಅದ್ಭುತ. ಕೆಲವಂತೂ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಏನು ಈ ವಯಸ್ಸಲ್ಲಿ ಹಿಂಗೆ ಅಂದ್ರೆ ಇನ್ನೊಂದು 10 ವರ್ಷ ಕಳೆದ್ರೆ ಹೆಂಗಿರ್ಬೋದು. ಹಂಗೆ ಬೆಳ್ದವ್ರು ಇದಾರೆ ಸುಮಾರು ಜನ, ಒಂದು 4-5 ಜನ ಯಾವ್ದೋ ಲೆವೆಲ್ಗೆ ಬೆಳೆದು ಬಿಟ್ಟಿದ್ದಾರೆ ಇವಾಗ. ಜಡ್ಜಸ್ ಬಗ್ಗೆ ಹೇಳೋದಾರೆ, ಹಂಸಲೇಖ ಆಗಿರ್ಬೋದು, ರಾಜೇಶ್ ಕೃಷ್ಣ ಸರ್ ಬಗ್ಗೆ ಆಗಿರ್ಬೋದು. ಸೊ ಹೇಗಿರ್ತಿತ್ತು ಮಾತುಕತೆಗೆ ಸಿಕ್ತಿದ್ರ ನಿಮ್ನೊಟ್ಟಿಗೆ ಕೂತ್ಕೊಂಡು? ಅಂದ್ರೆ ನಾವ್ ಶೂಟಿಂಗ್ ಟೈಮಲ್ಲಿ ಹಿಂಗೆ ಮಾತಾಡ್ಸೋರು ಅವರು, ನಮ್ಮನ್ನೆಲ್ಲ ಮಾತಾಡ್ಸೋರು. ಯಾಕಂದ್ರೆ ಹಂಸಲೇಖ ಅವರು ನನಗೆ 90ನೇ ಇಸ್ವಿಯಿಂದ ಪರಿಚಯ. ಅವ್ರದ್ದು ಗೋಲಿಬಾರ್ ಅಂತ ಒಂದು ಫಿಲಮ್ಗೆ ರೀರೆಕಾರ್ಡಿಂಗ್ ಬಿಟ್ಟು ಹಾಕಿದ್ದೆ, ಹಾಡಿದ್ದೆ ನಾನು. ಹಾಗಾಗಿ ಅವಾಗಿಂದ ಪರಿಚಯ ಇದ್ದ ಕಾರಣ, ಸೊ ಅಷ್ಟು ಜನ ಸೀನಿಯರ್ ನಾನು, ಆದ ಕಾರಣ ಸ್ವಲ್ಪ ಸೀನಿಯರ್ ಅಂತ ಅನ್ನೋದು ಅವ್ರಿಗೆ ನೋಡಿ ಪರಿಚಯ ಇದೆ. ರಾಜೇಶ್ ನಾನೆಲ್ಲ ಒಂದೇ ಟೈಮಿಗೆ ಫೀಲ್ಡಿಗೆ ಬಂದವರು, ಹಾಡಿದ್ವಿ ಸುಮಾರು ಡ್ಯೂಯೆಟ್ಸ್ ಎಲ್ಲ ಕೆಲವು ಫಿಲಮ್ಗಳಲ್ಲಿ ಹಾಡಿದ್ವಿ. ವಿಜಯ್ ಪ್ರಕಾಶ್ ಮಾತ್ರ
ಸ್ವಲ್ಪ ನಮ್ಗೆ ಹೊಸಬ್ರು, ಅಲ್ಲಿ ಬಂದ್ಮೇಲೆ ಮಾತು ಆಗಿದ್ದು. ಆದ್ರೆ ಮೈಸೂರಲ್ಲಿ ಇದ್ದಾಗ ಅವ್ರ ಕಾಂಪಿಟಿಷನ್ಗೆ ಬರ್ತಾ ಇರೋದು ನಾನು ಅವಾಗ ಕಾಲೇಜಲ್ಲಿ ಇರುವಾಗ ಅವಾಗ ನೋಡಿ ನೆನಪಿದೆ, ಚಿಕ್ಕ ಹುಡುಗ ಚೆನ್ನಾಗಿ ಹಾಡ್ತಾನೆ ಅಂತ. ಅವ್ರ ಅಮ್ಮ ಒಂದೇ ಏರಿಯಾದಲ್ಲಿ ಇದ್ವಿ ನಾವು, ಜಾಸ್ತಿ ಪರಿಚಯ ಅವಾಗ ಏನಿರ್ಲಿಲ್ಲ. ದೊಡ್ಡವರಾದ್ಮೇಲೆ ಈಗ ಇದೇ ಜೂರಿಯಾಗಿ ಆದ್ಮೇಲೆನೂ ನಾನು ಅಲ್ಲಿ ಅವ್ರು ಜಡ್ಜ್ ಆಗಿದ್ದಾಗ ಚೆನ್ನಾಗಿ ಮಾತಾಡ್ಸೋರು ಎಲ್ಲ, ಯಾಕಂದ್ರೆ ಎಲ್ಲ ಆರ್ಟಿಸ್ಟ್ಗಳು ತಾನೇ, ನಾವು ಸಮಾನವಾಗಿ ನೋಡ್ಕೊಳ್ಳೋರು, ಚೆನ್ನಾಗಿ ಮಾತಾಡೋರು. ಓಕೆ, ಮಾತು ಮುಂದುವರಿಸುವ ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಸೆಗ್ಮೆಂಟ್, ದಿಸ್ ಆರ್ ದ್ಯಾಟ್ ಅಂತ. ಇವುಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಸೆಲೆಕ್ಟ್ ಮಾಡುವಂತದ್ದು. ಭಾವಗೀತೆಗಳು ಅಥವಾ ಜಾನಪದ ಗೀತೆಗಳು? ಫಸ್ಟ್ ನಾನು ಭಾವಗೀತೆಯಲ್ಲೇ ಇರೋ ಕಾರಣ ಭಾವಗೀತೆಗಳು ತುಂಬಾ ಇಷ್ಟ. ಜಾನಪದ ಗೀತೆ ಹಾಡಕ್ ತುಂಬಾ ಇಷ್ಟ ಆಗುತ್ತೆ. ಈಗ ಈ ಡಿಪ್ಲೊಮಾ ಕ್ಲಾಸಲ್ಲಿ ನಾನು ಜಾನಪದನ ಹೇಳ್ಕೊಡ್ತೀನಿ, ಯಾಕಂದ್ರೆ ಮೊದ್ಲಿಂದ ಅದು ಎರಡು ಒಟ್ಟಿಗೆ ನಡ್ಕೊಂಡು ಬಂದಿದೆ. ಜಾಸ್ತಿ ಹಾಡಿರೋದು ಭಾವಗೀತೆ. ಓಕೆ, ಭಾವಗೀತೆ. ಭಾವಗೀತೆ ಅಥವಾ ಭಕ್ತಿಗೀತೆ? ನೀವು ತುಂಬಾ ಭಕ್ತಿಗೀತೆ ಜಾಸ್ತಿ ಹಾಡಿದ್ದೀನಿ, ಬಟ್ ಒಲವು ಭಾವಗೀತೆ. ಓಕೆ, ಭಕ್ತಿಗೀತೆ ಅಥವಾ ಸಿನಿಮಾ ಹಾಡು? ನೀವು ಅಲ್ಲಿಂದ ಲಿಂಕ್ ಕೊಡ್ತಾ ಇದ್ದೀರಾ ನೀವು. ಕೆಲವು ಸಿನಿಮಾ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ, ಆ ಸಂದರ್ಭಕ್ಕೆ ಸರಿಯಾಗಿ ಮಾಡಿರ್ತಾರಲ್ಲ. ಕರೆಕ್ಟ್. ಕರೋಕೆ ಜೊತೆ ಹಾಡೋದು ಅಥವಾ ಲೈವ್ ಇನ್ಸ್ಟ್ರೂಮೆಂಟ್ ಜೊತೆ ಹಾಡೋದು? ಲೈವ್ ಇನ್ಸ್ಟ್ರೂಮೆಂಟ್, ಯಾಕಂದ್ರೆ ಅದ್ರಲ್ಲಿ ಲೈಫ್ ಇರುತ್ತೆ. ಅದರಲ್ಲಿ ಕರೋಕೆಯಲ್ಲಿ ಏನಾಗುತ್ತೆ ಅಂದ್ರೆ ಇಷ್ಟಿಷ್ಟೇ ಹಾಡ್ಬೇಕು, ಒಂದು ತಾಳ ತಪ್ಪಿದ್ರು ನೆಕ್ಸ್ಟ್ ಅದು ಅದ್ರ ಪಾಡಿ ಅದ್ರ ಕೆಲಸ ಮಾಡ್ತಾ ಇರುತ್ತೆ. ನಾವು ಎಲ್ಲೋ ಟ್ರ್ಯಾಕ್ ಬಿಟ್ಬಿಟ್ಟು ಟ್ರೈನು ಹೊಲಗಳ ಮಧ್ಯೆ ಓಡ್ದಂಗಿರುತ್ತೆ. ಸೊ ಅದು ಕಷ್ಟ ಸ್ವಲ್ಪ, ಬಟ್ ಅದನ್ನೇ ಮಾಡೋರಿಗೆ ಅದು ಈಸಿ ಆಗುತ್ತೆ. ಎಕ್ಸ್ಪ್ರೆಷನ್ ಕೊಡಕ್ಕಾಗಲ್ಲ. ಈ ಲೈವ್ ಇನ್ಸ್ಟ್ರೂಮೆಂಟ್ ಇದ್ರೆ ನಾವು ಒಂದು ಲೈನ್ 2 ಸಲ ರಿಪೀಟ್ ಮಾಡ್ಕೋಬಹುದು, ಆ ಅರ್ಥಕ್ಕೆ ಸರಿಯಾಗಿ ಇನ್ನೊಂದ್ಸಲ ಆಲಾಪ್ ಮಾಡ್ಕೊಂಡು ಆರಾಮಾಗಿ ಹಾಡ್ಕೊಂಡು ಹೋಗ್ಬೋದು. ಟ್ರ್ಯಾಕ್ ಬಿಗಿನರ್ಸ್ಗೆ ಟ್ರ್ಯಾಕ್ ಓಕೆ, ಅಂದ್ರೆ ಇಷ್ಟೇ ಹಾಡಿ ಮುಗಿಸ್ಬೇಕು ಅಂತ ಇದ್ದವ್ರಿಗೆ ಓಕೆ. ಭಾವಗೀತೆಗಳಿಗೆಲ್ಲ ಸರಿ ಹೋಗಲ್ಲ. ಫಿಲಂ ಹಾಡುಗಳಿಗೆ ಓಕೆ, ಅದು ಇಷ್ಟಿಷ್ಟೇ ಇರುತ್ತೆ, ಅಷ್ಟು ಹಾಡ್ಕೊಂಡು ಹೋಗ್ಬೋದು. ಲೈವ್ ತುಂಬಾ ಇಷ್ಟ. ಕನ್ನಡ ಹಾಡುಗಳು ಅಥವಾ ತುಳು ಹಾಡುಗಳು? ಅಮ್ಮ ಇಷ್ಟನಾ ಮಗಳ ಇಷ್ಟನಾ ಅಂತ ಕೇಳಿದ್ರೆ ಏನಾಗುತ್ತೆ, ಅಕ್ಕ ಇಷ್ಟನಾ ಅಮ್ಮ ಇಷ್ಟನಾ ಕೇಳಿದ್ರೆ ಇಬ್ರು ಇಷ್ಟ. ಓಕೆ, ಇನ್ನು ಮಾತಾಡ್ತಾ ನಾನು ಸಿನಿಮಾ ಜಗತ್ತಿಗೆ ಕಾಲಿಟ್ಟ ಬಗ್ಗೆ ಕೇಳ್ಬೇಕು. ಯಾಕೆಂತಂದ್ರೆ ಎಸ್ಪೆಷಲಿ ಕರಾವಳಿ ಸೈಡ್ನವರು ಸಿನಿಮಾ ಅಂದ ತಕ್ಷಣ ಒಂದ್ ಸ್ವಲ್ಪ ಮನೆ ವಾತಾವರಣನೇ ಹಂಗಿರುತ್ತೆ, ಸಿನಿಮಾ ನೋಡ್ಬಾರ್ದು, ಸಿನಿಮಾ ಎಲ್ಲ ನೋಡ್ಬಾರ್ದು, ಇದೇ ಫಸ್ಟ್ ಟಾಕ್ ಬರೋದು. ಹೋಗು ನಾಟಕ ಇದೆ ಅಥವಾ ಯಕ್ಷಗಾನ ಇದೆ, ಹೋಗಿ ನೋಡು ಅಂತ ಹೇಳೋರು. ಸೊ ಈ ಸಿನಿಮಾಗೆ ಎಂಟ್ರಿ ಕೊಟ್ಟಾಗ, ಸಿನಿಮಾ ಹಾಡುಗಳನ್ನ ಹಾಡ್ಲಿಕ್ಕೆ ಶುರು ಮಾಡಿದಾಗ ಫಸ್ಟ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ರೆ ಫಸ್ಟ್ ರಿಯಾಕ್ಷನ್ ಯಾವ ತರ ಇತ್ತು? ಯಾವ ತರ ಹೇಳಿದ್ರು? ಅಪ್ರಿಸಿಯೇಷನ್ ಇತ್ತ ಅಥವಾ ಟೀಕೆಗಳಿತ್ತ? ಯಾವ ರೀತಿಯಾದಂತ ಒಪಿನಿಯನ್ ಬಂತು? ಇಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಬರೀ ಡಿವೋಷನಲ್ ಮಾತ್ರ ಕೇಳಿಸೋರು. ಇಂದು ಏನಗೆ ಭಾರತ ಭೂಷಿರ ಈ ತರ ಹಾಡುಗಳು. ಆಚಾರವಿಲ್ಲದ ನಾಲಿಗೆ ಪವಡಿಸು ಪರಮಾತ್ಮ, ಈ ತರ ಬರೀ ಡಿವೋಷನಲ್ ಹಾಡುಗಳನ್ನ ಕಲಿಯಕ್ ಹೇಳೋರು. ನನ್ಗೆ ಇಷ್ಟ ಆಗೋದು ಬೇರೆ, ಆಯ್ತಾ. ಆವಾಗ ಆಗಿನ ಕಾಲದ್ದು ಪಾಪ್ಯುಲರ್ ಎಲ್ಲ ಫಿಲಂ ಹಾಡುಗಳು ತುಂಬಾ ಇಷ್ಟ. ಅಪ್ಪನ ಒಂದ್ಗಡೆ ಹಾಡಂಗಿಲ್ಲ, ಆಯ್ತಾ. ಆಮೇಲೆ ಬಟ್ ಒಳಗೊಳಗೆ ನಾನು ಕಲಿತಾ ಇದ್ದೆ ಎಲ್ಲ ಹಾಡುಗಳು. ವಸಂತ ಬರೆದನು ಒಲವಿನ, ಈ ತರ ಹಾಡುಗಳ ತುಂಬಾ ಇಷ್ಟಪಟ್ಟು. ಚಿತ್ರ ಗೀತೆಗಳು ಪುಸ್ತಕಗಳೆಲ್ಲ ತಗೊಂಡಿದ್ರೆ? ಅಯ್ಯೋ, ಪುಟ್ಟಾಣಿ ಬರ್ತಾ ಇತ್ತಲ್ಲ ಆಗ. ಒಂದ್ ತಿಂಗಳಿಗೆ ಒಂದ್ಸಲ ಪುತ್ತೂರಿಗೆ ಅರುಣ ಥಿಯೇಟರ್ ಅಂತಿತ್ತು, ಅಲ್ಲಿ ನಮ್ ತಂದೆಯವ್ರು ಫೋಟೋಗ್ರಾಫರ್ ಆಗಿದ್ರು. ಆಗ ಪ್ರಿಂಟ್ ಮಾಡ್ಸಕ್ಕೆ ಪುತ್ತೂರಿಗೆ ಬರ್ಬೇಕಿತ್ತು ಈ ಬ್ಲಾಕ್ ಅಂಡ್ ವೈಟ್ ಫೋಟೋಗಳೆಲ್ಲ. ಇಲ್ಲಿ ಸ್ಟುಡಿಯೋಲಿ ತೆಗ್ದ್ಬಿಟ್ಟು ಅದನ್ನ ಪ್ರಿಂಟ್ ಮಾಡ್ಸಕ್ಕೆ ಪುತ್ತೂರಿಗೆ ಬರ್ತಾ ಇದ್ದಿದ್ದು. ಸೊ ಅವಾಗ ಬೆಳಿಗ್ಗೆಲ್ಲ ಕೆಲ್ಸಗೆ ಅವ್ರು ಪ್ರಿಂಟ್ ಮಾಡ್ಕೊಡೋದು ಸಾಯಂಕಾಲ ಆಗೋದಲ್ವಾ. ಸೊ ಗ್ಯಾಪ್ ಅಲ್ಲಿ ಏನ್ ಮಾಡೋದು, ಯಾರನ್ನ ಮಕ್ಳನ್ನ ಕರ್ಕೊಂಡು ಹೋಗೋರು ನಮ್ಮನ್ನ ಜೊತೆಗೆ, ತಿಂಗಳಿಗೊಬ್ರು ಸರದಿ ಪ್ರಕಾರ ಆಗೋದ. ಅಲ್ಲಿ ಆ ಥಿಯೇಟರ್ಲಿ ಒಂದ್ ಫಿಲಂ ನೋಡೋದು. ಅಲ್ಲಿ ಎಷ್ಟು 5 ಪೈಸೆಗೆ ಒಂದು ಪುಟ್ಟ ಬುಕ್ ಕೊಡೋರು, ತೆಗಿಸ್ಕೊಡೋರು ನಮ್ಗೆ, ಆಯ್ತಾ. ಅದ್ ಹಾಡು ಬಂದಾಗ ಅದನ್ನ ನೋಡೋದು, ಅಲ್ಲೇ ಟ್ಯೂನ್ ಬಂದ್ಬಿಡೋದು ನಮ್ಗೆ. ನಂಗೆ ಆಶ್ಚರ್ಯ ಅದು, ಯಾಕೆ ಕೂಡ್ಲೆ ಅದು ಟ್ಯೂನ್ ನಮ್ ತಲೆಗೆ ಬರ್ತಾ ಇತ್ತು ಅಂತ ಅಂದ್ಬಿಟ್ಟು. ಹಂಗೆ ಬುಕ್ ಎಲ್ಲ ಇಟ್ಕೊಂಡು ಹಾಡ್ತಾ ಇದ್ದಾಗ ತುಂಬಾ ಸಿಗ್ತಾ ಇತ್ತಾವ ಬುಕ್ಗಳೆಲ್ಲ, ಎಲ್ಲ ಕಲಿತಾ ಇದ್ವಿ. ಬಟ್ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಫಸ್ಟ್ ಫಿಲಂ ಸಾಂಗ್ ಅಂತ ಹಾಡಿದ್ ನಾನು ಸಾಧು ಅವ್ರದ್ದು ಕೊಡವ ಫಿಲಂಗೆ ಒಂದು ಕನ್ನಡ ಹಾಡು ಹಾಡಿದ್ದು, ಆಯ್ತಾ. ಮಂದಾರ ಪೂ ಅಂತ ಅಂದ್ಬಿಟ್ಟು ಅದು ಫಸ್ಟ್ ಫಿಲಂ ಸಾಂಗ್. ಆಮೇಲೆ ಸಾಧು ಅವ್ರದ್ದೇ ಒಂದ್ 2-3 ಹಾಡಿದೆ. ಆಮೇಲೆ ಹಂಸಲೇಖ ಅವ್ರದ್ದು ಗೋಲಿ ಬರ್ಗೆ ರೀ ರೆಕಾರ್ಡಿಂಗ್ ಬಿಟ್ಗಳು, ರಾಜೇಶ್ ರಾಮನಾಥನ್, ಆಮೇಲೆ ಗುರುಕಿರಣ್ ಸೀರಿಯಲ್ಗಳೆಲ್ಲ ಮಾಡ್ತಾ ಇದ್ರು, ಗುರುದತ್ತು,
ಇದು ಸುಮಾರು ಈ ಥರ ಸುಮಾರೆಲ್ಲ ಹಾಡಿದ್ದೆ. ಅಷ್ಟು ನನಗೆ ಏನು ಹೇಳೋದು, ಫಿಲಮ್ ಸಾಂಗ್ಸ್ ಅನ್ನೋದು ನನಗೆ ಅಷ್ಟು, ನಾನು ಬಂದ ಟೈಮ್ ಇದ್ದು ಅಷ್ಟು ಹೋಗ್ಲಿಲ್ಲ ನನಗೆ. ಹಳೆ ಹಾಡುಗಳು ತುಂಬ ಇಷ್ಟಪಟ್ಟು ಹಾಡ್ತಾ ಇದೆ. ಅಂದರೆ ನಮಗೆ ಏನಾಗೋದು ಅಂದರೆ ಫಸ್ಟ್ ಗ್ರೇಡ್ ಸಾಂಗ್ಗಳು ಸಿಗ್ತಾ ಇರಲಿಲ್ಲ, ಸೆಕೆಂಡ್ ಥರ್ಡ್ ಗ್ರೇಡು ಈ ಥರ ಹಾಡುಗಳು. ಮತ್ತು ನಾ ಅದು ಹೇಳ್ದಲ್ಲ, ನಮ್ಮದೇ ಸ್ಟುಡಿಯೋದಲ್ಲಿ ನಾವು ಒಂದು ಬೆಚ್ಚಗಿನ ಗೂಡು ಬಿಟ್ಬಿಟ್ಟು ಎಲ್ಲೋ ಯಾರು ಇಲ್ದಿರ ಕೊಡೆ ಹೋದ ಒಂದು ಭಯ ಆಗೋದು, ಆ ಭಯ ಜಾಸ್ತಿ ಇತ್ತು ನನಗೆ. ಅರವಿಂದ್ ಸ್ಟುಡಿಯೋ ಬಿಟ್ಟು ಹೊರಗಡೆ ಹೋದ್ರೆ ಭಯ, ಬೇರೆ ಸ್ಟುಡಿಯೋಲಿ ಹಾಡೋಕೆ ಭಯ. ಹಾಗಾಗಿ ನಾನು ಆಚೆ ಕಡೆ ಹೋಗಕ್ಕೆ ಆಗಲಿಲ್ಲ ಜಾಸ್ತಿ. ಲೆಕ್ಕಕ್ಕೊಂದು 50 ಮೇಲೆ ಹಾಡುಗಳನ್ನು ಹಾಡಿದ್ದೀನಿ. ಯಾವುದು ಒಂಥರ ಗಮನ ಸೆಳೆಯುವಂಥ ಯಾವ ಹಾಡುಗಳಿಲ್ಲ ನಮಗೆ. ಆ ಥರ ಹಾಡುಗಳು ಸಿಗ್ತಾ ಇರಲಿಲ್ಲ ಕನ್ನಡದ ಮಕ್ಕಳಿಗಂತೂ, ಯಾರಿಗೂ ಸಿಗ್ತಾ ಇರಲಿಲ್ಲ. ಅದು ತುಂಬ ಅಪರೂಪ. ಆಗ ಛಾಯಾ ಹಾಡ್ತಾ ಇದ್ರು, ಮಂಜುಳಾ ಹಾಡ್ತಾ ಇದ್ರು, ಅವ್ರಿಗೂ ಕಡಿಮೆನೆ. ಹಂಗೆ ನೋಡಕ್ ಹೋದ್ರೆ ಹೊರಗಡೆ ಬಂದವರಿಗೆ ಜಾಸ್ತಿ ಸಿಗ್ತಾ ಇತ್ತು. ಹಾಗಾಗಿ ಫಿಲಮ್ ಹಾಡುಗಳ ಬಗ್ಗೆ ನಾನು ಜಾಸ್ತಿ ಗಮನ ಕೊಡ್ಲಿಲ್ಲ. ಇಲ್ಲೇ ಕೆಲಸ ಜಾಸ್ತಿ ಇತ್ತು, ಇದ್ರಲ್ಲೇ ನೋಡಿ ವಿಸಿಟ್ ಕೊಟ್ಟು ರಿಟರ್ನ್ ಅಷ್ಟೇ. ಮಧ್ಯೆ ಮಧ್ಯೆ ಹಾಡ್ತಾ ಇದ್ದೆ. ಅಷ್ಟು ಒತ್ತಾಯ ಮಾಡಿ ಕರೆದ್ರೆ ಹೋಗಿ ಹಾಡ್ತಾ ಇದ್ದೆ, ಇಷ್ಟ ಆಗ್ತಾ ಇರ್ಲಿಲ್ಲ. ಟ್ರ್ಯಾಕ್ಗಳು ಒಂದು ಕೆಲವು ಕಡೆ ಹಾಡಕ್ ಹೋದೆ, ಇಷ್ಟ ಆಗ್ಲಿಲ್ಲ. ಶ್ರೇಯ ಬಂದು ಹಾಡ್ತಾರೆ, ಎಕ್ಸ್ಪ್ರೆಷನ್ ಕೊಟ್ಟು ಹಾಡಿ ಅಂತ ಅನ್ನೋದು, ಇದೆಲ್ಲ ಆದಾಗ ಎಂತೂ ಶ್ರೇಯ ಬಂದು ಹಾಡ್ತಾರೆ ಅಂತ ಅಂದ್ಮೇಲೆ ನಾವ್ ಯಾಕೆ ಎಕ್ಸ್ಪ್ರೆಷನ್ ಕೊಡ್ಬೇಕು? ಕನ್ನಡ ಗೊತ್ತಿದ್ದವ್ರು ನಾವ್ ಎಷ್ಟು ಎಕ್ಸ್ಪ್ರೆಷನ್ ಕೊಡ್ತೀವಿ, ಭಾಷೆ ಗೊತ್ತಿಲ್ದಿರೋರು ಅವ್ರಿಗೆ ಕೊಡ್ಬೋದಲ್ವಾ? ಅವ್ರು ಅಲ್ಲಿಂದ ಕರೆಸ್ತಾರೆ ಅಂತ ಅಂದ್ಮೇಲೆ ಅವ್ರು ಎಕ್ಸ್ಪ್ರೆಷನ್ ಕೊಡೋದು ಅವ್ರಿಗೆ ಹೇಳಿ ನೀವು. ಹಂಗೆ ಸ್ವಲ್ಪ ನಮ್ಗೆ ಮನ್ಸಿಗೆ ತುಂಬಾ ಕಷ್ಟ ಆಗೋದು, ಬೇಡ ಅಂತ ನಾನು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೆ. ಓಕೆ, ಈಗ ಸಂಗೀತದ ಸುರೇಖಾ ಅವರ ಮುಖವನ್ನ ನೋಡಿದ್ವಿ. ಸೊ ಅದರ ಆಚೆಗೆ ಒಂದೊಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳ ತಾಯಿ ಕೂಡ. ಸೊ ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ಮುಖಗಳು ನಮ್ಗೆ ಹೆಣ್ಮಕ್ಳಿಗೆ ಇರತ್ತೆ. ಸೊ ಈ ಆಂಗಲ್ ಅಲ್ಲಿ ಮಾತನಾಡೋದಾದ್ರೆ ನಿಮ್ಮ ಅದರ್ ಇಂಟ್ರೆಸ್ಟ್, ನೀವ್ ಹೇಗಿರ್ತೀರಾ ಮನೆಯಲ್ಲಿ? ಕುಕಿಂಗ್ ಇಂಟ್ರೆಸ್ಟ್ ಇದೆಯಾ? ಸೊ ನಿಮ್ಮ ಡೇ ಲೈಫ್ ಯಾವ ರೀತಿಯಾಗಿರುತ್ತೆ? ಮಾರ್ನಿಂಗ್ ಎಷ್ಟೊತ್ತಿಗೆ ಎದ್ದೇಳೋದು, ಇದ್ರ ಬಗ್ಗೆ ಮಾತನಾಡೋದಾದ್ರೆ? ತುಂಬಾ ಬೇಗ ಏನು ಹೇಳಲ್ಲ ನಾನು, 6 ಗಂಟೆ ಆಗುತ್ತೆ. ಅವ್ ಏನಂದ್ರೆ ರೆಕಾರ್ಡಿಂಗ್ ಇರುತ್ತೆ, 9 ಗಂಟೆ ಒಳಗಡೆ ಎಲ್ಲ ಕೆಲಸ ಮುಗಿಸ್ಬೇಕು. ಹಿಂದಿನ ದಿವಸ ರಾತ್ರಿನೇ ಇಷ್ಟರಿಂದ ಇಷ್ಟು ಅಡಿಗೆ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಉಳಿದಿದ್ದು ದಿನನಿತ್ಯದ ಕೆಲಸಗಳೆಲ್ಲ ಮುಗಿಸ್ಕೊಂಡು ಅಡಿಗೆ ಎಲ್ಲ ಮಾಡುವಂತ ನಾನೇ ಮಾಡ್ತೀನಿ. ಇಷ್ಟಪಟ್ಟು ಮಾಡ್ತೀನಿ ನಾನು. ಬಟ್ ತಿನ್ನೋರು ಹೆಂಗಿದೆ ಗೊತ್ತಿಲ್ಲ, ಬಟ್ ಯಾರು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಆಯ್ತಾ, ಯಾರು ಹೇಳಿಲ್ಲ ಅಂತ ಹೇಳೋಷ್ಟು ಧೈರ್ಯ ಇದೆಯೋ ಗೊತ್ತಿಲ್ಲ, ಮಾಡ್ತಾ ಇದ್ದೆ ಆಯ್ತಾ. 9 ಗಂಟೆಗೆ ಸ್ಟುಡಿಯೋ ಹೋಗ್ಬೇಕಾದ್ರೆ 8:15 ಇಷ್ಟು ಕೆಲಸಗಳು ಮುಗಿಸ್ಬೇಕು ನಾನು. ಮುಗಿಸಿ ದೂರ ಸ್ಟುಡಿಯೋ ಇದ್ರೆ ಆ ಡಿಸ್ಟೆನ್ಸ್ ಅದನ್ನು ಟೈಮ್ ಲೆಕ್ಕ ಹಾಕೊಂಡು ಇಷ್ಟರೊಳಗೆ ರೆಡಿ. 9 ಗಂಟೆ ಅಂದ್ರೆ 9 ಗಂಟೆ 5 ನಿಮಿಷ ಇರೋದು ಮೊದ್ಲು ಅಲ್ಲಿ ತಲುಪಬೇಕು ಈ ತರ. ನಾನು ಅವಾಗ ಇದ್ದಿದ್ದು 4-5 ಸ್ಟುಡಿಯೋಗಳಷ್ಟೇ, ಹತ್ರನೇ ಇತ್ತು ಆಯ್ತಾ. ಅದೊಂದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೆ ನಾನು. ಅದೊಂದು ಬಿಟ್ರೆ ನನ್ಗೆ ಓದೋದು ತುಂಬಾ ಇಷ್ಟ ಆಯ್ತು. ತುಂಬಾ ಕಾದಂಬರಿಗಳು, ತುಂಬಾ ಇದನ್ನ ಓದ್ತಾ ಇದ್ದೆ. ಆಮೇಲೆ ಇದ್ರಲ್ಲಿ ಬ್ಯುಸಿ ಆಗ್ತಾ ಇದ್ದೆ, ಓದೋದು ಕಡಿಮೆ ಆಯ್ತು. ಈಗ್ಲೂ ನ್ಯೂಸ್ ಪೇಪರ್ ಡೈಲಿ ಬರುತ್ತೆ ಮನೆಗೆ, ಓದೋಕ್ ಟೈಮ್ ಸಿಕ್ಕುದು ರಾತ್ರಿ ಮಲ್ಗೋ ಟೈಮಲ್ಲಿ, ಈ ಟೈಮಲ್ಲಿ. ಸೊ ಅದೆಲ್ಲ ಓದ್ತೀನಿ ಆದಷ್ಟು. ತುಂಬಾ ಅವಕಾಶ ಸಿಕ್ಕಿದಾಗೆಲ್ಲ ಕಾದಂಬರಿಗಳು ಓದ್ತೀನಿ. ಟೈಮ್ ಸಿಗಲ್ಲ ನನಗೆ. ಅದ್ ಬಿಟ್ಟು ಎಲ್ಲದ್ರಲ್ಲಿ ಇಂಟ್ರೆಸ್ಟ್ ಇದೆ, ಸುಮಾರು ಇಂಟ್ರೆಸ್ಟ್ ಇದೆ ನನಗೆ ಆಯ್ತಾ. ಗಾರ್ಡನಿಂಗ್ ಎಲ್ಲ ತುಂಬಾ ಇಷ್ಟ, ಅವಕಾಶ ಇಲ್ಲ ಬೆಂಗಳೂರಲ್ಲಿ ಆಯ್ತಾ. ಆಮೇಲೆ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೆ ಮೊದ್ಲೆಲ್ಲ. ಯಾಕಂದ್ರೆ ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ತಂದೆಗೆ ಫೋಟೋಗ್ರಫಿ ಇಂಟ್ರೆಸ್ಟ್ ಇತ್ತು, ಹೌದು, ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಅದ್ರಲ್ಲಿ ಯಾವ್ದು ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ, ಅಥವಾ ನಿಮ್ಮ ಮಕ್ಕಳಲ್ಲಿ ಆ ಕಲೆ ಯಾವ್ದಾದ್ರು ಬಂದದ್ದಿದ್ಯಾ? ನನ್ ಮಗಳು ಈಗ ಫೋಟೋಗಳು ತುಂಬಾ ಚೆನ್ನಾಗಿ ತೆಗಿತಾಳೆ ಮೊಬೈಲ್ ಅಲ್ಲಿ ಆದ್ರೂ ಆಯ್ತಾ. ಅದೆಲ್ಲ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ ಇದೆ. ನಮ್ಮ ಅಪ್ಪ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಅವರು. ಪೇಪರ್ ಏಜೆನ್ಸಿ ಇತ್ತು ಅಂತ ಹೇಳಿದ್ರೆ ಸೌಂಡ್ ಸಿಸ್ಟಮ್ ಇಟ್ಕೊಂಡಿದ್ರು. ಆಮೇಲೆ ಚಿತ್ರಕಲೆ ದೊಡ್ಡ ಇದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಗಣೇಶನ ಮೂರ್ತಿ ಮಾಡ್ತಾ ಇದ್ರು. ಅಲ್ಲಿ ಚೌತಿಗೆ ಮಿನಿಮಮ್ ಒಂದು 8ರಿಂದ 9 ಮೂರ್ತಿಗಳನ್ನ ಪ್ರತಿ ವರ್ಷ ಬೇರೆ ಬೇರೆ ಪಕ್ಕದ ಊರುಗಳು, ಪಂಜ, ಬಡ್ಪ, ಇಲ್ಲಿ ಎಲ್ಲ ಸುತ್ತಮುತ್ತದ ಕೆಲವರು ಬರೋರು ಗಣೇಶ ಉತ್ಸವ ಮಂಡಳಿಯವರು ಮಾಡ್ತಾ ಇದ್ರಪ್ಪ. ಎಷ್ಟು ಮುದ್ದು ಗಣೇಶ ಮಾಡ್ತಾ ಇದ್ರು ಅಂತಂದ್ರೆ, ಒಂದಾಳೆ ಎತ್ತರದ ಗಣೇಶ ಅಂತ ಹಿಡಿದು ಅಲ್ಲಿ ಸಾರ್ವಜನಿಕ ಗಣೇಶ ತುಂಬಾ ದೊಡ್ಡದಾಗಿ ಮಾಡೋರು, ಹಿಡಿದು ಪುಟಾಣಿ ಗಣೇಶನ್ ತರ್ಕ ಮಾಡೋರು. ನಮ್ಮ ಅಮ್ಮನ ಸೇರ್ಕೊಳ್ಳೋರು. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಮಣ್ಣಲ್ಲಿ ಇಲಿ ಮಾಡೋದು, ಈ ತರ ಆಭರಣ ಮಾಡಕ್ಕೆ ಮಣಿಗಳು ಮಾಡೋದು, ಆ ತರದೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ. ಆಮೇಲೆ ಪಾಲಿಶ್ ಮಾಡೋದು, ಒಂದು ನೈಸ್ ಚಾಕು ತರ ಇಟ್ಕೊಂಡು ಆ ಮಣ್ಣನ್ನ, ಆವೆ ಮಣ್ಣನ್ನ ಪಾಲಿಶ್ ಮಾಡೋದು, ಪೇಂಟಿಂಗ್ ಆಗೋದಕ್ಕಿಂತ ಮೊದಲು ಪಳಪಳ ಮಾಡೋದು, ಈ ತರ ಕೆಲಸಗಳು ಮಾಡ್ತಾ ಇದ್ವಿ. ಏನಂದ್ರೆ
ನಮ್ಗೆಲ್ಲ ಅದನ್ನ ಮಾಡಕ್ ಈ ಅವಕಾಶಗಳೇ ಇಲ್ಲ. ಇವನ್ ಅಮ್ಮ ಟೈಲರಿಂಗ್ ಹೊಲಿತಾ ಇದ್ರು ಮನೆಯವ್ರ ಮಟ್ಟಿಗೆ. ಸೊ ಅದೆಲ್ಲ ನೋಡಿ ನೋಡಿ ಎಲ್ಲ ಕಲ್ತಿದ್ದೆ, ಅದನ್ನು ಸ್ವಲ್ಪ ಬರ್ತಾ ಇತ್ತು. ಸೊ ಎಂಬ್ರಾಯ್ಡ್ರಿ ಅದು ಇದೆಲ್ಲ ಹೆಣ್ಮಕ್ಳು ಏನ್ ಕಲಿಬೇಕು ಅದನ್ನೆಲ್ಲ ಕಲ್ತಿದೀನಿ ಆಯ್ತಾ. ಬಟ್ ಯಾವ್ದು ಉಪಯೋಗಕ್ಕೆ ಬರ್ಲಿಲ್ಲ. ನೋಡ್ಬೇಕು ಇನ್ ಯಾವಾಗ ತುಂಬಾ ಏನ್ ಕೆಲಸ ಇಲ್ಲದೆ ಮನೇಲಿ ಇರುವಾಗ ಅವಾಗೆಲ್ಲ ಅದನ್ನ ಮತ್ತೆ ಮಾಡೋಣ, ನಮ್ಮ ಮೊಮ್ಮಕ್ಳು ಟೈಮಿಗಾದ್ರೂ ಅದನ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಮ ಈ ಜರ್ನಿ ಇದೇ ರೀತಿ ಮುಂದುವರಿಲಿ. ಸೊ ಮುಂದಿನ ನಿಮ್ದು ಹೊಸ ಪ್ರಾಜೆಕ್ಟ್ಗಳಾಗಿರ್ಬೋದು ಅಥವಾ ಈ ಸಂಗೀತ ಯಾನ, ನೀವು ಆಗ್ಲೇ ಹೇಳಿದ್ರಿ ಮನೆಯಲ್ಲಿ ಕೂತಂತ ಸಮಯದಲ್ಲಿ ಬೇರೆ ಒಂದು ಆಕ್ಟಿವಿಟಿ ಮಾಡೋದು ಅಂತ ಅವಕಾಶಗಳೇ ಬರೋದು ಬೇಡ. ಸೊ ಅದು ಕಲಾವಿದನಿಗೊಂದು ಆಸೆ ಇರುತ್ತಲ್ಲ, ಲೈಫ್ ಟೈಮ್ ಹಾಡ್ತಾನೆ ಇರ್ಬೇಕು ಅಂತೇಳಿ. ನೀವು ಹಾಡ್ತಾನೆ ಇರಿ, ನಾವು ಕೇಳ್ತಾನೆ ಇರ್ತೀವಿ. ಸೊ ನಿಮ್ಮ ಈ ಜರ್ನಿ ಹೀಗೆ ಸುಂದರವಾಗಿ ನಡೀತಾ ಇರ್ಲಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು.